And order. This is where the Healy comes in to harmonize your bioenergetic field. You can operate the device with the Healy app, bringing balance to key aspects of your life. Working, exercising, relaxing, sleeping, and many more. Marcus Schmieka's vision of making holistic health accessible to every human being on this planet. Not only that, the device is also patented and supported by studies designed to fit into your lifestyle. The Healy is compact, travel-friendly, light in weight, and big in impact. Whether you're a holistic health enthusiast, high achiever, or someone aiming to do better, find a sense of belonging in a network of like-minded people seeking a fulfilling future. Healy, frequencies for your life. More than 1 million people have attended my live masterclass, and most of them were doing all this. ವೆಲ್ಕಮ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಅಮೇಝಿಂಗ್ ಡೇ. ಎಕ್ಸಾಕ್ಟ್ಲಿ 7 o'clockಗೆ ಎಲ್ಲರೂ ಕನೆಕ್ಟ್ ಆಗ್ತಾ ಇದ್ದೀವಿ. ನನ್ನ ಹೆಸರು ಶೀಲಾ ಹೇಮಂತ್ ಮಠದ್. ನಾನು ಪಿರಮಿಡ್ ವ್ಯಾಲಿ ಮೆಡಿಟೇಟರ್. ಹಾಗೆ ಐ ಆಮ್ ಇನ್ ಟು ದಿಸ್ ಈ ಕ್ವಾಂಟಮ್ ಹೀಲಿಂಗ್ ಮೆಕ್ಯಾನಿಸಮ್ ಅಲ್ಲಿ ಲಾಸ್ಟ್ 2.5 years ಇಂದ ಇದ್ದೀನಿ. ನಾನು ಈ ಟೆಕ್ನಾಲಜಿನ ನನ್ನ ಲೈಫ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗಿಂದನೂ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಗೋಗಿದೆ ನನ್ನ ಲೈಫ್. ಈವನ್ ಹೆಲ್ತ್ ವಿಷಯದಲ್ಲಿ, ರಿಲೇಶನ್ಶಿಪ್ ಅಲ್ಲಿ, ಮನಿ ವಿಷಯದಲ್ಲಿ, ಎಲ್ಲಾದ್ರಲ್ಲೂ. ಸೊ ಆ ತರ ಟ್ರಾನ್ಸ್ಫಾರ್ಮೇಶನ್ ಆದಾಗ ಐ ಟುಕ್ ಇಟ್ ಆಸ್ ಎ ಒನ್ ಮಿಷನ್. ಏನು ಅಂದ್ರೆ, ದಿಸ್ ಟೆಕ್ನಾಲಜಿ ಈಸ್ ಟು ಎಲ್ಲಾ ಮನೆಯಲ್ಲೂ ಯಾವ ತರ ಈಗ ನಾವು ಫೋನ್ ಅನ್ನ ಪ್ರತಿಯೊಬ್ರು ಇಂಡಿವಿಜುವಲ್ ಆಗಿ ಯೂಸ್ ಮಾಡ್ತೀವೋ, ಅದೇ ತರ ಪ್ರತಿಯೊಬ್ರು ಸಹ ಈ ಟೆಕ್ನಾಲಜಿನ ಅಂದ್ರೆ ಲೈಫ್ ಸೇವರ್ನ ವಿ ವಿಲ್ ಕಾಲ್ ಏನಂತ, ಲೈಫ್ ಸೇವಿಂಗ್ ಆಕ್ಟಿವಿಟಿ ಅಂತ. ಆ ಆಕ್ಟಿವಿಟಿನ ದಿಸ್ ಟೆಕ್ನಾಲಜಿ ಇವತ್ತು ಮಾಡ್ತಾ ಇದೆ. ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಎಷ್ಟೊಂದು ಲೈಫ್ಸ್ಗಳು. ಈವನ್ ಯು ಕ್ಯಾನ್ ಟಾಕ್ ಅಬೌಟ್ ಸ್ಮಾಲ್ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಆಲ್ಸೋ. ಅವರೆಲ್ಲ ಮಾತಾಡ್ತಾರೆ ಏನು ಸ್ಟ್ರೆಸ್ಸು, ಆಂಗ್ಸೈಟಿ, ಲರ್ನಿಂಗ್ ಇಶ್ಯೂಸು, ಮತ್ತೆ ಎಷ್ಟೊಂದು ರಿಲೇಶನ್ಶಿಪ್ ಥಿಂಗ್ಸ್ಗಳಲ್ಲಿ ತುಂಬಾ ಕಾನ್ಫ್ಲಿಕ್ಟ್ಸ್. ಯಾಕೆಂದ್ರೆ ನಮ್ಗೆ ಒಂದು ಒಳ್ಳೆ ಗುಡ್ ರಿಲೇಶನ್ಶಿಪ್, ಒಬ್ಬ ಮನುಷ್ಯನಿಗೆ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ನಮ್ಗೆ ಎಲ್ಲಾನು ಬೇಕು. ಮನಿ ಇದೆ ಅಥವಾ ನಾವು ಅದರಲ್ಲಿ ರಿಲೇಶನ್ಶಿಪ್ ಇಲ್ಲ ಅಥವಾ ಆರೋಗ್ಯ ಇಲ್ಲ ಅಂದ್ರೆ ಯಾವ್ದನ್ನು ಕಾಂಪ್ರಮೈಸ್ ಮಾಡ್ಕೊಳಕ್ ಆಗಲ್ಲ. ಎಲ್ಲದರಲ್ಲೂ ನಮ್ಗೆ ಈಕ್ವಲ್ ಆಗಿದ್ದಾಗ ಮಾತ್ರ ನಮ್ ಲೈಫ್ ಹ್ಯಾಪಿಯಾಗಿ ಅಬಂಡೆಂಟ್ ಆಗಿ ನಡೀತಾ ಹೋಗುತ್ತೆ. ಸೊ ಅದೇ ತರ ನಾನು ಸಹ ಈ ಟೆಕ್ನಾಲಜಿನಲ್ಲಿ ಒನ್ ಆಫ್ ಏಂಜಲ್, ಶಿ ಈಸ್ ಲೀನಾ ಜಾಯ್. ಫ್ರಮ್ ಲಾಸ್ಟ್ 2.5 years ಅಲ್ಲಿ ನಾನು ಡೀಪ್ ಮೆಡಿಟೇಟರ್ ಆಗಿದ್ದೆ. ನಂದು ಮೆಡಿಟೇಷನ್ ಟೈಮು 3 hours ಮಾಡ್ತಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಏನೋ ಒಂದು ಬ್ಲಾಕೇಜು ನನ್ನನ್ನ ಹೆಲ್ತ್ ವಿಷಯದಲ್ಲಾಗ್ಲಿ, ನನ್ನ ಡೀಪ್ ರೂಟೆಡ್ ಆಗಿರೋ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋ ಕೆಲವೊಂದು ಬ್ಲಾಕೇಜಸ್ ನಂಗೆ ರಿಲೀಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ತುಂಬಾ ಕಷ್ಟ ಪಡ್ತಾ ಇದ್ದೆ. ಆವಾಗ ಏಂಜಲ್ ತರ, ಯಾವಾಗ ನಾವು ಸ್ಪಿರಿಚುವಲ್ ಪಾತ್ ಅಲ್ಲಿ ಇದ್ದಾಗ ಹೈಯರ್ ಎನರ್ಜೀಸ್ ನ ಅಟ್ರಾಕ್ಟ್ ಮಾಡ್ತೀವಿ, ಅದೇ ತರ ಒಂದು ಏಂಜಲ್ ಗೈಡೆನ್ಸ್ ಆಗಿ ನನ್ಗೆ ಲೀನಾ ಜಾಯ್ ಅವರು ಸಿಕ್ರು. ಅವರು ಈ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿ ನನಗೆ ಒಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ನನ್ನ ಲೈಫ್ ಆಗೋದಕ್ಕೆ ಕಾರಣ ಆಗಿದ್ದಾರೆ. ಮೈ ಡೀಪ್ ಗ್ರಾಟಿಟ್ಯೂಡ್ ಫಾರ್ ಹರ್. ಇವತ್ತು ನೀವೆಲ್ಲ ಏನ್ ಇಲ್ಲಿ ಇದೀರಾ, ಎಲ್ಲಾರು ಯಾರು ನಿಮ್ಗೆ ಈ ಸೆಷನ್ಗೆ ಬರೋದಿಕ್ಕೆ ಲಿಂಕ್ ನ ಪ್ರೊವೈಡ್ ಮಾಡಿದಾರೋ ಅವರು ನಿಮ್ಗೆ ಗಾಡ್ ಮೆಸೆಂಜರ್. ಫಸ್ಟ್ ಅವರಿಗೆ ಒಂದು ಡೀಪ್ ಗ್ರಾಟಿಟ್ಯೂಡ್ ಹೇಳಿ. ಯಾಕೆ ಅಂದ್ರೆ ನೀವಿಲ್ಲಿರೋದು ಬರೀ ಹೆಲ್ತ್ ನೋಡೋದಿಕ್ಕಾಗ್ಲಿ ಅಥವಾ ರಿಲೇಶನ್ಶಿಪ್ ಸರಿ ಮಾಡ್ಕೊಳ್ಳೋದಿಕ್ಕಾಗ್ಲಿ ಅಥವಾ ಯಾವ್ದೋ ಒಂದು ಮಕ್ಕಳು ಸ್ಟಡೀಸ್, ನಾಟ್.
ಯು ಆರ್ ಕಂಪ್ಲೀಟ್ಲಿ ಗೆಟಿಂಗ್ ಲೈಫ್ ಟ್ರಾನ್ಸ್ಫಾರ್ಮೇಶನ್. ಅಂದ್ರೆ ಕಂಪ್ಲೀಟ್ ನಿಮ್ಮ ಲೈಫೇ ಬದಲಾಗುತ್ತೆ, ಒಂದು ಉತ್ತುಂಗದ ಕಡೆಗೆ ಹೋಗುತ್ತೆ. ಈಗ ಆಲ್ರೆಡಿ ನೀವು ಚೆನ್ನಾಗಿರ್ಬೋದು, ಗುಡ್ ಹೆಲ್ತ್ ಇರ್ಬೋದು, ಅಥವಾ ಖುಷಿ ಇರ್ಬೋದು, ಅದನ್ನ ಇನ್ನೂ ಉತ್ತುಂಗದ ಕಡೆಗೆ ಯಾವ ತರ ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ನೀವು ಬಂದಿದ್ದೀರಾ ಈ ಟೆಕ್ನಾಲಜಿಗೆ. ಐ ಆಮ್ ಸೋ ಪ್ರೌಡ್ ಟು ಶೇರ್ ದಿಸ್ ಏನೋ ಅಮೇಝಿಂಗ್ ಮೆಕ್ಯಾನಿಸಮ್ ನಿಮ್ಗೆಲ್ಲರಿಗೂ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಈ ಎಲ್ಲ ಎನರ್ಜೀಸು ಯಾವಾಗ್ಲೂ ಐಸ್ ಮೂಲಕನೇ ಇಂಟ್ರಾಕ್ಟ್ ಆಗೋದು. ಸೊ ಅದಕ್ಕೋಸ್ಕರ ಎಲ್ಲರೂ ವಿಡಿಯೋದಲ್ಲಿ ಬಂದ್ರೆ, ಸೊ ನಾನು ನಿಮ್ಮನ್ನ ನೋಡಿದ್ರೆ ನನ್ನ ಎನರ್ಜಿ ನಿಮ್ಗೆ ಬರುತ್ತೆ, ನಿಮ್ಮ ಎನರ್ಜಿ ನಮ್ಗೆ ಬರುತ್ತೆ, ಆವಾಗ ಒಂದು ಕೋಆರ್ಡಿನೇಷನ್ ಇರುತ್ತಲ್ಲ. ಸೊ ಇಟ್ ವಿಲ್ ಮೇಕ್ ಎ ಸ್ಪಾರ್ಕ್ ಇನ್ ಅವರ್ ಲೈಫ್. ಸೊ ಅದಕ್ಕೋಸ್ಕರ ಎಲ್ಲರೂ ವಿಡಿಯೋದಲ್ಲಿ ಬನ್ನಿ. ಸೊ ಯಾರ್ಯಾರು ಇದ್ದೀರಾ? ಐ ಕುಡ್ ಸಿ ಫ್ರಾನ್ಸಿಸ್ ಅವರಿದ್ದಾರೆ, ಲೀನಾ ಮ್ಯಾಮ್ ಇದ್ದಾರೆ, ರಮಾ ಇದ್ದಾರೆ. ಎಲ್ಲಾರು ವಿಡಿಯೋದಲ್ಲಿ ಬನ್ನಿ. ಶ್ರೀಲೇಖಾ ಇದ್ದಾರೆ. ಸೊ ಎಲ್ಲರೂ ವಿಡಿಯೋದಲ್ಲಿ ಬಂದ್ರೆ ಏನಾಗುತ್ತೆ, ನನ್ಗೆ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ನಾನು ಇವಾಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಯಾರ್ಯಾರು ನೀವು ಈಗ ಟೆಕ್ನಿಕಲ್ ಪಾರ್ಟ್ ಅಂದ್ರೆ ಸೈನ್ಸ್ ಬಿಹೈಂಡ್ ಈ ಟೆಕ್ನಾಲಜಿ ಬಗ್ಗೆ ಒಂದು ಪ್ರೆಸೆಂಟೇಶನ್ ಇದೆ, ಅದನ್ನ ಅಟೆಂಡ್ ಮಾಡಿದ್ದೀರಾ? ಅಥವಾ ಈ ಫಸ್ಟ್ ಟೈಮ್ ನೀವು ಈ ಟೆಕ್ನಾಲಜಿ ಬಗ್ಗೆ ಯಾವುದೇ ನಾಲೆಡ್ಜ್ ಇಲ್ಲ, ಫಸ್ಟ್ ಟೈಮ್ ನೀವು ಈ ಟೆಕ್ನಾಲಜಿಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀರಾ? ಹ್ಯಾಂಡ್ ರೈಸ್ ಮಾಡ್ತೀರಾ? ಇಲ್ಲಿ ಏನೋ ರಿಯಾಕ್ಷನ್ ಬಟನ್ ಇದೆ, ಅಲ್ಲಿ ವರ್ಚುವಲ್ ಹ್ಯಾಂಡ್ ರೈಸ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ. ಅಂದ್ರೆ ನಿಮ್ಗೆ ಯಾವ ತರ ನಾನು ಮೆಸೇಜ್ ಇಲ್ಲಿ ಮಮತಾ ಅವರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಎಸ್. ಪರಮೇಶ್ವರ್ ಅವರು ಮಾಡ್ತಾ ಇದ್ದಾರೆ. ಎಸ್. ರಮಾ ಅವರು, ಇವರೆಲ್ಲ ನೀವು ಈ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಯಾವುದೇ ಐಡಿಯಾ ಇಲ್ಲ, ಫ್ರೆಶ್ ಆಗಿ ನೀವು ಬಂದಿದ್ದೀರಾ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅಲ್ವಾ? ಸೊ ಹಂಗಾದ್ರೆ ನಿಮ್ಗೆ ಎಷ್ಟು ನಾನು ಕನ್ವಿಕ್ಷನ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರೆ, ಯಾಕೆಂದ್ರೆ ಇಲ್ಲಿರೋದು ಪೂರ್ತಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋದಿಕ್ಕೆ. ನಾವು ಏನೋ ಒಂದು ತೋರ್ಸಿದ್ವಿ, ಅದು ನಿಮ್ಗೆ ಅರ್ಥ ಆಗ್ಲಿಲ್ಲ, ಓದ್ರಿ, ಆ ತರ ಆಗ್ಬಾರ್ದು. ಕಂಪ್ಲೀಟ್ ನಿಮ್ ಇದರಿಂದ ಏನಾದ್ರೂ ಒಂದು ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ದಟ್ ಈಸ್ ಏನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾನು ಫಸ್ಟ್ ಈ ಟೆಕ್ನಾಲಜಿ ಯಾವ ತರ ನಮ್ಮ ಇಂಡಿಯಾಗ್ ಬಂತು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಏನು ಈ ಟೆಕ್ನಾಲಜಿ ಫೌಂಡರ್ ಇದ್ದಾರೆ, ಹಿ ಈಸ್ ಎ ಮಾರ್ಕಸ್ ಮಿಕೆ, ಹಿಸ್ ನೇಮ್ ಈಸ್, ಅಂಡ್ ಹಿ ಈಸ್ ಆಲ್ಸೋ ಮಾಂಕ್ ಅಂಡ್ ಸೈಂಟಿಸ್ಟ್. ಸೊ ಅವರು 16 ಇಯರ್ಸ್ ಇದ್ದಾಗಲೇ ಈ ಸ್ಪಿರಿಚುವಲ್ ಪಾತ್ ಬಗ್ಗೆ ತುಂಬಾ ಕ್ವಶನ್ಸ್ಗಳು ಅವ್ರಿಗೆ ಬರ್ತಾ ಇತ್ತು. ಸೊ ಕ್ವಶನ್ಸ್ಗಳು ಬಂದಾಗ ಅವ್ರಿಗೆ ವಾಟ್ ಈಸ್ ವೇದ, ವಾಟ್ ಈಸ್ ಉಪನಿಷತ್ತು, ವಾಟ್ ಈಸ್ ಏನೋ ಕಾಸ್ಮಿಕ್ ಎನರ್ಜಿ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರು. ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡೋರು ಅವ್ರಿಗೆ ಯಾರೂ ಸಿಗ್ಲಿಲ್ಲ. ಅವಾಗ ಅವ್ರು ಏನ್ ಮಾಡಿದ್ರು, ಇದ್ರ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಂಕ್ ಆಗಿ ನಮ್ಮ ಇಂಡಿಯಾಗೆ ಬಂದ್ಬಿಟ್ಟು ಹಿಮಾಲಯ ರಿಷಿಕೇಶ್ ಅಲ್ಲಿ ಬಂದ್ಬಿಟ್ಟು 12 ಇಯರ್ಸ್ ನಮ್ಮ ವೇದ, ಉಪನಿಷತ್ತು, ವಾಸ್ತು ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿದಾಗ ಅವ್ರಿಗೆ ಒಂದು ತುಂಬಾ ಮಿರಾಕಲ್ ನಾಲೆಡ್ಜ್ ಗೊತ್ತಾಯ್ತು. ಕಾಸ್ಮಿಕ್ ಎನರ್ಜಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ, ಅಂದ್ರೆ ಅದರಿಂದ ನಾವು ಯಾವ ರೀತಿ ನಮ್ಮ ಒಳಗಡೆ ಅಡಗಿರೋ ಶಕ್ತಿನ ಆಚೆ ತೆಗಿಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ 12 ವರ್ಷ ಅವರು ಸೈಂಟಿಸ್ಟ್ ಆಗಿರೋರು ಮಾಂಕ್ ಆಗಿ ಅವರು ತಮ್ಮ ಜೀವನವನ್ನ ಇಂಡಿಯಾದಲ್ಲಿ ಬಂದು ಕಳೆದು ಅದ್ರ ಬಗ್ಗೆ ತಿಳ್ಕೊಂಡು ತಿರ್ಗಾ ಮತ್ತೆ ಜರ್ಮನಿಗೆ ಹೋಗಿ ಅಲ್ಲಿ ಡಾಕ್ಟರ್ಸ್ಗಳು, ಥೆರಪಿಸ್ಟ್ಗಳು ಮತ್ತೆ ಸೈಂಟಿಸ್ಟ್ಗಳ ಜೊತೆ ತುಂಬಾ ವರ್ಷ, ಒಂದು 20 ವರ್ಷಗಳ ಕಾಲ ಕಂಪ್ಲೀಟ್ ರಿಸರ್ಚ್ ಮಾಡಿ ಅವರು ಒಂದು ಬಿಗ್ ಮಿಷಿನ್ ನ ತಂದ್ರು. ಆ ಮಿಷಿನ್ ಹೆಸರು ಏನು ಅಂದ್ರೆ ಟೈಮ್ ವೇವರ್. ಆ ಮಿಷಿನ್ ನ ಹ್ಯಾಂಡಲ್ ಮಾಡೋದಕ್ಕೆ ಸಾಮಾನ್ಯ ಮನುಷ್ಯನ ಕೈಲಿ ಆಗ್ತಾ ಇರ್ಲಿಲ್ಲ. ಡಾಕ್ಟರ್ ಆಗಿರ್ಬೇಕು, ಅದಕ್ಕೆ 2 ಇಯರ್ಸ್ ಮೋರ್ ದೆನ್ ಅವರು ಏನು ಟ್ರೈನಿಂಗ್ ತಗೊಂಡಿರ್ಬೇಕು, ಅದಕ್ಕೆ ಆದ ಸಪ್ರೇಟ್ ಜಾಗ ಇರ್ಬೇಕು. ಅದಕ್ಕೆ ಹೋಗ್ಬೇಕು ಅಂದ್ರೆ 40,000 ವರ್ಗುನು ಏನೋ ಚಾರ್ಜಸ್ ಆಗುತ್ತೆ ಒಂದು ಸೆಷನ್ಗೆ. ಆಮೇಲೆ 6 months ವರ್ಗುನು ವೇಟಿಂಗ್ ಪೀರಿಯಡ್ ಅಲ್ಲಿ ಇರ್ತಿದ್ರು. ಸೊ ಆಸ್ ಎ ಮಾರ್ಕಸ್ ಮಿಕೆ ಅವ್ರದ್ದು ಇಂಟೆನ್ಷನ್ ಏನು, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರು ಸಹ ಅವರಿಗೆ ಅವರೇ ಡಾಕ್ಟರ್ ಆಗ್ಬೇಕು, ಅವರಿಗೆ ಅವರೇ ಹೀಲರ್ ಆಗ್ಬೇಕು, ಅವರಿಗೆ ಗೊತ್ತಾಗ್ಬೇಕು ತಮ್ಮ ಒಳಗಡೆ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರದ್ದು ಒಂದು ಮಿಷನ್ ಆಗಿತ್ತು. ಸೊ ಅದಕ್ಕೋಸ್ಕರ ಅವರು ಸ್ಟೀವ್ ಜಾಬ್ಸ್ ಅಂತ ಕೇಳಿದ್ದಾರೆ, ಆಪಲ್ ಕಂಪ್ಯೂಟರ್ನ ಕಂಡಿಡಿದಿದಾರಲ್ಲ ಅವರು. ಯಾಕೆಂದ್ರೆ ದೊಡ್ಡ ಕಂಪ್ಯೂಟರು ಸಹ ಈ ತರ ಸ್ಮಾಲ್ ಸೈಜ್ ಅಲ್ಲಿ ಇರ್ಲಿಲ್ಲ ಮುಂಚೆ.
ತುಂಬಾ ಬಿಗ್ ಮಿಷಿನ್ ಆಗಿತ್ತು. ಅವರು ಅದನ್ನ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಸ್ಮಾಲ್ ಮಿಷಿನ್ ಆಗಿ ಕನ್ವರ್ಟ್ ಮಾಡಿ ಅದರಿಂದ ಏನಾದ್ರೂ ಆಕಸ್ಮಿಕ ಅವರು ಇನ್ಸ್ಪೈರ್ ಆಗ್ಬಿಟ್ಟು ಆ ಈ ಟೆಕ್ನಾಲಜಿನ AI ಟೆಕ್ನಾಲಜಿ ಮತ್ತೆ ಇಂಟರ್ನೆಟ್ ಈ ತರದ್ದೆಲ್ಲ ಉಪಯೋಗಿಸ್ಕೊಂಡು ಸ್ಮಾಲ್ ಡಿವೈಸ್ ನೀವು ನೋಡ್ತೀರಲ್ಲ, ಹೀಲಿ ಸ್ಮಾಲ್ ಡಿವೈಸ್ HEALY ಹೀಲಿ ಅಂತೇಳಿ ಇದನ್ನ ಇದು ಏನು ಅಂದ್ರೆ ಇದರಲ್ಲಿ ಕ್ವಾಂಟಮ್ ಸೆನ್ಸರ್ ಇರುತ್ತೆ. ನಾವು ಇವಾಗ ಟಚ್ ಮಾಡಿದಾಗ ಬಾಡಿನ ಇಟ್ ವಿಲ್ ಸೆನ್ಸ್ ಅವರ್ ಬಾಡಿ, ಮೈಂಡ್, ಬಾಡಿ, ಸೋಲ್ ಮೂರುನು ನಮ್ಗೆ ಏನೋ ಅಲೈನ್ಮೆಂಟ್ ಆಗಿ ಅನಾಲಿಸಿಸ್ ಮಾಡುತ್ತೆ. ಸೊ ಇದೇನು ಅಂದ್ರೆ ಟ್ರಾವೆಲ್ ಫ್ರೆಂಡ್ಲಿ ಆಗಿರುತ್ತೆ. ನೀವು ಯಾವುದೇ ಕೆಲಸ ಮಾಡುವಾಗ್ಲೂ ಸಹ ವಿತೌಟ್ ಡಿಸ್ಟರ್ಬ್, ನಿಮ್ಗೆ ಏನು ಡಿಸ್ಟರ್ಬ್ ಆಗದೆ, ಇವನ್ ಹೌಸ್ ವೈಫು ಕುಕ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ವರ್ಕರ್ಸ್ ಮಾಡ್ತಾ ಇದ್ರೆ ಜಾಬ್ ಮಾಡ್ಬೋದು, ಈವನ್ ಡ್ರೈವಿಂಗ್ ಮಾಡ್ಬೋದು. ಎಲ್ಲಾ ಟೈಮಲ್ಲೂ ವಿತೌಟ್ ಡಿಸ್ಟರ್ಬಿಂಗ್ ಯುವರ್ ಜಾಬ್ ನೀವು ಹೀಲಿಂಗ್ ಮಾಡ್ಕೋಬಹುದು. ಅಂದ್ರೆ ನಿಮಗೆ ನೀವೇ ಒಂದು ಪಾರ್ಟ್ನರ್ ತರ ಇದು ಯಾವಾಗ್ಲೂ ಜೊತೆಗಿರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಯಾವಾಗ್ಲೂ ನಾವು ಟೈಮ್ ಸೇವ್ ಮಾಡ್ಬೋದು. ಮತ್ತೆ ನಮ್ಗೆ ಏನ್ ಆಗ್ತಾ ಇದೆ ಎವ್ರಿ ಡೇ ನಾವು ತಿಳ್ಕೊಳ್ಳೋದ್ರಿಂದ ಮುಂದೆ ಆಗುವಂತಹ ಅನ್ಸರ್ಟನಿಟೀಸ್ ನ ಇವಾಗ್ಲೇನೆ ನಾವು ತಿಳ್ಕೊಂಡು ನಮ್ಮ ಬಾಡಿನ ಹೆಲ್ತಿಯಾಗಿ ಮಾಡ್ಬೋದು. ಏನ್ ಮಾಡುತ್ತೆ ಈ ಡಿವೈಸ್ ಅಂದ್ರೆ ನಮ್ಮ ಬಾಡಿನ ಅನಾಲಿಸಿಸ್ ಮಾಡ್ಬಿಟ್ಟು ಎಲ್ಲಿ ನಮ್ಮ ಸೆಲ್ಸ್ಗಳು ಡ್ಯಾಮೇಜಸ್ ಆಗಿದೆಯೋ ಅಲ್ಲಿ ಫ್ರೀಕ್ವೆನ್ಸೀಸ್ ನ ಟ್ಯೂನ್ ಮಾಡೋದ್ರ ಮೂಲಕ ರೀಜನ್ಯೂಯೇಷನ್ ಮಾಡುತ್ತೆ. ಆ ರೀಜನ್ಯೂಯೇಷನ್ ಮಾಡಿದಾಗ ಏನಾಗುತ್ತೆ, ಪ್ಯಾನ್ಕ್ರಿಯಾಸ್ ಅದ್ರ ಪಾಡಿಗೆ ಅದು ವರ್ಕ್ ಆಗುತ್ತೆ, ಹಾರ್ಟ್ ಅದ್ರ ಪಾಡಿಗೆ ಅದು ವರ್ಕ್ ಆಗುತ್ತೆ, ಕಿಡ್ನಿ ಅದ್ರ ಪಾಡಿಗೆ ಅದು ವರ್ಕ್ ಆಗುತ್ತೆ. ಈ ತರ ಎಲ್ಲ ಅದ್ರ ಪಾಡಿಗೆ ಅದು ವರ್ಕ್ ಆಗಿರೋದ್ರಿಂದ ನಮ್ ಬಾಡಿ ಅದರಿಂದ ಆಗಿರೋದು ನೇಚರ್ಸ್ ಇಂದ ಮಾಡಿರೋದು. ಸೊ ಏನಾಗುತ್ತೆ, ನ್ಯಾಚುರಲ್ ಆಗಿ ನಮ್ ಬಾಡಿನೇ ಡಾಕ್ಟರ್ ಆಗುತ್ತೆ. ಆವಾಗ ಬೇಕಾಗಿರೋ ವಿಟಮಿನ್ಸ್ ನ ಅದ್ರ ಪಾಡಿಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ಪ್ಯಾನ್ಕ್ರಿಯಾಸ್ ಅದ್ರ ಕೆಲಸ ಅದು ಕರೆಕ್ಟ್ ಆಗಿ ಮಾಡಿದ್ರೆ ಈ ಶುಗರು, BP, ಥೈರಾಯ್ಡ್ ಅನ್ನೋ ವಿಷಯಗಳೇ ನಮಗೆ ಗೊತ್ತಿರಲ್ಲ. ನಾವು ಟಾಕ್ಸಿನ್ಸ್ ನ ದಿನ ಏನೋ ಫುಡ್ ಅಲ್ಲಿ ಹೇಳ್ತೀವಿ ಆರ್ಗ್ಯಾನಿಕ್ ಅಂತ, ಸಮ್ ಹಾವ್ ಎಲ್ಲೋ ಈ ಕಡೆಯಿಂದ ಪೆಸ್ಟಿಸೈಡ್ ಹೋಗಿರುತ್ತೆ. ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಇರುತ್ತೆ, ಮತ್ತೆ ವಾಟರು ಸಹ ಪೊಲ್ಯೂಟೆಡ್ ಆಗಿ, ಮತ್ತೆ ಸ್ಟ್ರೆಸ್, ಇದೆಲ್ಲ ಸೇರಿ ನಮ್ಮ ಬಾಡಿನಲ್ಲಿ ಸೆಲ್ ಲೆವೆಲ್ ಅಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿರುತ್ತೆ. ಈ ಫ್ರೀಕ್ವೆನ್ಸಿ ಏನ್ ಮಾಡುತ್ತೆ, ಸೊ ರಿಲೀಸ್ ಮಾಡ್ಬಿಟ್ಟು ನಮ್ಮ ಬಾಡಿನ ಡಾಕ್ಟರ್ ಆಗೋ ತರ ಮಾಡ್ಬಿಟ್ಟು ಇದ್ ಮಾಡುತ್ತೆ. ಇದು ಥಿಯರಿಟಿಕಲ್ ಪಾರ್ಟ್. ಓಕೆ, ಹೀಲಿದು ಇವಾಗ ಹೆಂಗೆ ಮಾಡುತ್ತೆ ಪ್ರಾಕ್ಟಿಕಲ್ ಆಗಿ ನೋಡೋಣ. ನಾನಿವಾಗ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕೊನೆಯಲ್ಲಿ ನೀವು ಒಂದು ನೋಟ್ ಮಾಡಿ ಇಟ್ಕೊಳ್ಳಿ. ಎಲ್ಲ ನಿಮ್ಮ ಕ್ವಶನ್ಸ್ಗಳಿಗೂ ಆನ್ಸರ್ನ ನಾನು ಮಾಡ್ತೀನಿ. ಸೊ ಈ ಟೆಕ್ನಾಲಜಿ ಏನಾಗುತ್ತೆ, ಈ 3 ಆಪ್ಗಳ ಮೂಲಕ ವರ್ಕ್ ಆಗುತ್ತೆ. ಈ ಬ್ಲೂ ಆಪ್ ಇರೋದು, ಇದರಲ್ಲಿ ನಾವು ಕಂಪ್ಲೀಟ್ ಪ್ರಾಣ ಎನರ್ಜಿನ ಕ್ಯಾಪ್ಚರ್ ಮಾಡ್ಕೋತೀವಿ. ಕ್ಯಾಪ್ಚರ್ ಮಾಡ್ಕೊಂಡು ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪಿಂಕ್ ಆ್ಯಪು ಡೈರೆಕ್ಟ್ ಬಾಡಿ ಹೀಲಿಂಗಿಗೆ ಹೆಲ್ಪ್ ಮಾಡುತ್ತೆ. ಸೊ ಮೈಕ್ರೋ ಕರೆಂಟ್ಸ್ ನ ವೇರ್ ಮಾಡೋದ್ರ ಮೂಲಕ, ನಾನೀಗ ವೈರ್ ಹಾಕೊಂಡಿದ್ದೀನಲ್ಲ, ಈ ತರ ಮೈಕ್ರೋ ಕರೆಂಟ್ಸ್ ನ ತಗೊಳ್ಳೋದ್ರ ಮೂಲಕ ನಾವು ಡೈರೆಕ್ಟ್ ಆಗಿ ಸೆಲ್ಸ್ ಗಳಿಗೆ ಫ್ರೀಕ್ವೆನ್ಸೀಸ್ ನ ಕೊಡ್ಬೋದು. ಇನ್ನೊಂದು ಹೀಲ್ ಅಡ್ವೈಸರ್ ಆಪ್, ನಮ್ಗೆ ಸಡನ್ ಆಗಿ ಏನೋ ಒಂದು ಆಯ್ತು, ಅದ್ರ ಬಗ್ಗೆ ನಮ್ಗೆ ಈಗ ಇಮಿಡಿಯೇಟ್ ಹೀಲಿಂಗ್ ಬೇಕು ಅಂದ್ರೆ ಅದನ್ನ ಹಾಕಿದ್ರೆ ಅದರಲ್ಲಿ ನಿಮ್ಗೆ ಯಾವ ಪ್ರೋಗ್ರಾಮ್ ತಗೋಬೇಕು ಅಂತ ಅದು ಸಜೆಸ್ಟ್ ಮಾಡುತ್ತೆ, ಅದು ತಗೋಬಹುದು. ಸೊ ಇವಾಗ ಬ್ಲೂ ಆಪ್ಗೆ ನೋಡಿದಾಗ ಇಲ್ಲಿ ನೋಡ್ಬೋದು, ಇದಿಷ್ಟು ಜನ ನಂದು ಕ್ಲೈಂಟ್, ಅಂದ್ರೆ ಇವ್ರಿಗೆಲ್ಲರಿಗೂ ನಾವು ಅನಾಲಿಸಿಸ್ ಮಾಡಿ ತೋರಿಸಿದೀವಿ. ಸೊ ಇವಾಗ ಪರ್ಸನ್ಗೂ ಮಾಡ್ಬೋದು, ಅನಿಮಲ್ಸ್ಗೂ ಮಾಡ್ಬೋದು, ಪ್ಲಾಂಟ್ಸ್ಗೆ ಮಾಡ್ಬೋದು, ಆರ್ಗನೈಸೇಷನ್ಗೆ ಮಾಡ್ಬೋದು, ಬಿಲ್ಡಿಂಗ್ಗೆ, ವೆಹಿಕಲ್ಗೆ, ಗ್ರೂಪ್ಗೆ ಮತ್ತು ಅದರ್ಸ್ ಎಲ್ಲಾನು ಸಹ ಫ್ರೀಕ್ವೆನ್ಸಿ ಅಂಡ್ ಎನರ್ಜಿ ವೈಬ್ರೇಷನ್ ಆಗಿರೋದ್ರಿಂದ ಪ್ರತಿಯೊಂದು ನಮ್ಮ ಸುತ್ತಮುತ್ತ ಇರೋ ಎಲ್ಲಾ ಏನು ವಸ್ತುಗಳಾಗ್ಲಿ, ಪ್ಲಾಂಟ್ಸ್ ಆಗ್ಲಿ, ಎಲ್ಲವಕ್ಕೂ ಸಹ ಅದರದ್ದೇ ಆದ ಎನರ್ಜಿ ಇರುತ್ತೆ. ನಾವು ಹೀಲಿಂಗ್ ಮಾಡ್ಬೋದು. ನಾನು ಇವಾಗ ಪರ್ಸನ್ ನ ಸೆಲೆಕ್ಟ್ ಮಾಡೋದ್ರಿಂದ ಒಬ್ರದ್ದು ಪರ್ಸನ್ ತಗೋತೀನಿ. ನಾನು ಇವ್ರದ್ದು ಪರ್ಮಿಷನ್ ತಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇವ್ರದ್ದು ನಾನು ಅನಾಲಿಸಿಸ್ ಮಾಡಿ ನಿಮ್ಗೆ ಒಂದು ಡೆಮೋ ಆಗಿ ತೋರಿಸ್ತಾ ಇದ್ದೀನಿ. ಇವ್ರದ್ದು ಫಸ್ಟ್ ನೇಮು, ಲಾಸ್ಟ್ ನೇಮ್ ತಗೊಂತಾ ಇದ್ದೀನಿ. ಡೇಟ್ ಆಫ್ ಬರ್ತ್ ತಗೊಂತಾ ಇದ್ದೀನಿ.
April 30th, 1985. Gender female. ಇಮೇಲ್ ಐಡಿ ಫೋನ್ ಎಲ್ಲ ಬೇಡ, ಸಿಟಿ ಅವರು ಎಲ್ಲಿದ್ದಾರೆ ಅಂತ, ಆಮೇಲೆ ಅವ್ರದ್ದು ಬರ್ತ್ ಪ್ಲೇಸ್, ಕಂಟ್ರಿ ಯಾವುದು. ಸೊ ಅವ್ರ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಅವ್ರ ಹತ್ರ ಆಲ್ರೆಡಿ ಫೋಟೋನ ತಗೊಂಡಿದ್ದೀನಿ ನಾನು. ಈ ತರ ಫೋಟೋ ಯಾವ ತರ ಇರ್ಬೇಕು ಅಂದ್ರೆ ಯಾವುದೇ ಸ್ಪೆಕ್ಟ್ ಹಾಕೊಂಡಿರ್ಬಾರ್ದು, ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕು, ಐಸ್ ಓಪನ್ ಆಗಿರ್ಬೇಕು, ಯಾಕಂದ್ರೆ ಎನರ್ಜಿ ಫ್ಲೋ ಆಗೋದು ಐಸ್ ಮೂಲಕ. ಅದೇ ತರ ಅದಕ್ಕೋಸ್ಕರ ಕ್ಲಿಯರ್ ಆಗಿ ಯು ಕ್ಯಾನ್ ಸಿ ಫೇಸ್. ಸೊ ಇವಾಗ ರೆಕಾರ್ಡ್ ವೈಬ್ರೇಷನ್ ಇದೆ. ಸೊ ಇದನ್ನ ನಾವು ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಸೊ ಈಗ ಈ ಪರ್ಸನ್ ಹತ್ರ ನಾನು ಪರ್ಮಿಷನ್ ತಗೊಂಡಿರೋದ್ರಿಂದ ಅವ್ರು ಹೇಳ್ತಾರೆ, ನಾನು ಶೀಲಾ ಅವರಿಗೆ ಹೀಲಿ ಮೂಲಕ ನನ್ನ ಪ್ರಾಣ ಎನರ್ಜಿನ ಕ್ಯಾಪ್ಚರ್ ಮಾಡೋದಕ್ಕೆ ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ನಾನು ಅವ್ರ ಪರ್ಮಿಷನ್ ತಗೊಳ್ಳೋದ್ರ ಮೂಲಕ ಮಿರರಿಂಗ್ ಮಾಡಿ ನಾನು ಅವ್ರದ್ದು ಪ್ರಾಣ ಎನರ್ಜಿನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ರೆಕಾರ್ಡ್ ವೈಬ್ರೇಷನ್ ಅಂತ ಇದೆ. ಸೊ ಏನ್ ಮಾಡ್ಬೇಕು, ಇದು ವೈಬ್ರೇಷನ್ ಮಾಡುವಾಗ ಪರ್ಸನ್ ಪ್ರೆಸೆಂಟ್ ಮೈಂಡ್ ಅಲ್ಲಿ ಇರ್ಬೇಕು, ಮತ್ತೆ ಮೆಡಿಟೇಷನ್ ಮೋಡ್ ಅಲ್ಲಿ ಇದ್ದು ಅವರ ಬ್ರೆತ್ಗೆ ಕಾನ್ಸಂಟ್ರೇಟ್ ಮಾಡಿದಾಗ ಯಾವಾಗ್ಲೂ ಪಾಸಿಟಿವ್ ವರ್ಡ್ಸ್ ನ ಮಾತಾಡ್ತಾ ಇರ್ಬೇಕು. ಸ್ಟಾರ್ಟ್ ರೆಕಾರ್ಡಿಂಗ್. ಇಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ತರ ರೆಕಾರ್ಡ್ ವೈಬ್ರೇಷನ್ ಆಗುವಾಗ ಮಾತಾಡಬಾರ್ದು. ನಾನು ನಿಮಗೆ ಡೆಮೋ ತೋರಿಸ್ತಾ ಇರೋದ್ರಿಂದ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಪ್ರಾಣ ಎನರ್ಜಿ ಕಾಣಿಸ್ತಾ ಇದೆಯಾ? ECG ಕೈಂಡ್ ಆಫ್ ಥಿಂಗ್ಸ್. ಇದು ಪ್ರಾಣ ಎನರ್ಜಿ. ಇದು ಒಂದ್ಸಲ ಕ್ಯಾಪ್ಚರ್ ಆಯ್ತು ಅಂದ್ರೆ ಲೈಫ್ ಲಾಂಗ್ ನೀವು ಪರ್ಸನ್ಗೆ ಹೀಲಿಂಗ್ ಮಾಡ್ಬೋದು. ಸೊ ಕಂಟಿನ್ಯೂ. ಪ್ರತಿಯೊಬ್ಬ ಮನುಷ್ಯಂದು ಪ್ರಾಣ ಎನರ್ಜಿ ಯುನಿಕ್ ಆಗಿರುತ್ತೆ. ಸೊ ಅವ್ರದೇ ಪ್ರತಿಯೊಬ್ಬರದು ಯುನಿಕ್ ಆಗಿರುತ್ತೆ. ಅವ್ರಿಗೆ ಹೀಲಿಂಗ್ ಮಾಡುವಾಗ ಅವ್ರದೇ ಪ್ರಾಣ ಎನರ್ಜಿನ ತಗೋಬೇಕು. ನೀವಿಲ್ಲಿ ನೋಡ್ತೀರಾ ರೆಸನೆನ್ಸು, ಮತ್ತೆ ಡೇಟಾಬೇಸ್ ಅನಾಲಿಸಿಸ್, ಆರಾ, ಕೋಚಿಂಗು, ಮೆರಿಡಿಯನ್, ಬಿಸ್ನೆಸ್, ಇವೆಲ್ಲಾನು ಡಿಫ್ರೆಂಟ್ ಒಂದು ಪ್ರೊಫೆಷನಲ್ ಮಾಡೆಲ್ ಅಲ್ಲಿ ಬರುತ್ತೆ. ಈಗ ರೆಸನೆನ್ಸ್ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ತುಂಬಾ ಪ್ರೋಗ್ರಾಮ್ಸ್ ಇದೆ. ಅನಿಮಲ್ಸ್ ಪ್ರೋಗ್ರಾಮು, ಬ್ಯೂಟಿ ಪ್ರೋಗ್ರಾಮು, ಬಯೋಜೆನೆಟಿಕ್ ಡಿಫೆನ್ಸ್ ಪ್ರೋಗ್ರಾಮು, ಬಯೋಜೆನೆಟಿಕ್ ಹಾರ್ಮೋನಿ 1, ಬಯೋಜೆನೆಟಿಕ್ ಹಾರ್ಮೋನಿ 2, ಬಯೋಜೆನೆಟಿಕ್ ಸಪೋರ್ಟ್ ಪ್ರೋಗ್ರಾಮ್, ಬಯೋಜೆನೆಟಿಕ್ ವೈಟಲೈಸೇಷನ್ ಪ್ರೋಗ್ರಾಮ್, ಚಕ್ರ ಪ್ರೋಗ್ರಾಮ್, ಡೀಪ್ ಎಚ್ ಸೈಕಲ್ ಪ್ರೋಗ್ರಾಮ್, deep cycle program, 72 digital nutrition and fitness program, gold cycle program, job related programs, learning program, mental balance, meridian 1 and 2 programs, power of 3 and skin program, sleep program, soul cycle program, stimulation, watch meridian program, watch program, ವೆಲ್ಬಿಂಗ್. ಇದೆಲ್ಲಾನು ಏನಾಗುತ್ತೆ, ಪ್ರತಿಯೊಂದು ನಮ್ಮ ಆರ್ಗ್ಯಾನ್ಸ್ ಅಲ್ಲಿ, ಎಮೋಷನಲ್ ಲೆವೆಲ್ ಅಲ್ಲಿ, ಮತ್ತೆ ಸ್ಪಿರಿಚುವಲ್ ಸೋಲ್ ಲೆವೆಲ್ ಅಲ್ಲಿ ನಮ್ಗೆ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆ ಅದಕ್ಕೆ ಯಾವ್ದಾವ್ದು ಡೀಪ್ ರೂಟೆಡ್ ಆಗಿ ಅನಾಲಿಸಿಸ್ ಮಾಡಿ ನಾವು ಎಲ್ಲಿ ನಮ್ಗೆ ಫೋಕಸ್ ಮಾಡ್ಬೇಕು ಅಂತ ಹೀಲಿನೇ ಹೇಳುತ್ತೆ. ಇಷ್ಟೊಂದು ಪ್ರೋಗ್ರಾಮ್ ಇದ್ದಾಗ ನಾವು ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ. ಮಾಕಾಸ್ಮಿಕೆ ಅವರು ಎಷ್ಟು ನಮ್ಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ದಾರೆ ಅಂದ್ರೆ ನೀವ್ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಈವನ್ ಜಸ್ಟ್ ಫೋನ್ ಆಪರೇಟ್ ಮಾಡೋದಕ್ಕೆ ಬರೋರು ಪ್ರತಿಯೊಬ್ರು ಇದನ್ನ ಯೂಸ್ ಮಾಡೋದಕ್ಕೆ ಯಾವುದೇ ಡಾಕ್ಟರ್ ಆಗ್ಬೇಕಾಗಿಲ್ಲ. ಈವನ್ ನನ್ನ ಮಗ 7 year old, ಅವನು ಎಲ್ಲಾ ರೀತಿಯಾದಂತ ಅನಾಲಿಸಿಸ್ ಅವರೇ ಮಾಡ್ಕೊಂತಾನೆ, ಅವನೇ ಹೀಲಿಂಗ್ ಮಾಡ್ಕೊಂತಾನೆ. ಅವನು ಕೇಳಿದ್ರು ಸಹ ಪ್ರತಿಯೊಂದು ನಮ್ಗೆ ಈ ತರ ಡೆಮೋ ಕೊಡ್ತಾನೆ. ಅಂದ್ರೆ ಅಷ್ಟು ನಮ್ಗೆ ಹ್ಯಾಂಡ್ ಹೋಲ್ಡಿಂಗ್ ಆಗಿದೆ. ಸೊ ನಾವಿವಾಗ ಅನಾಲಿಸಿಸ್ ಮಾಡಿದಾಗ ನಮಗೆ ಎಲ್ಲಿ ಯಾವ ಏರಿಯಾದಲ್ಲಿ ಫೋಕಸ್ ಮಾಡ್ಬೇಕು ಅಂತ ಹೇಳುತ್ತೆ. ಇವಾಗ ನೋಡಿ, ಇವರಿಗೆ ಪ್ರಿಯಾ ಅವರಿಗೆ ಮೇನ್ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಹೇಳ್ತಾ ಇದೆ, ಮತ್ತೆ ಫಿಟ್ನೆಸ್ ಪ್ರೋಗ್ರಾಮ್ ಹೇಳ್ತಾ ಇದೆ, ಸ್ಟಿಮ್ಯುಲೇಷನ್ ಪ್ರೋಗ್ರಾಮ್, ಜಾಬ್ ರಿಲೇಟೆಡ್ ಪ್ರೋಗ್ರಾಮ್, ಬಯೋಜೆನೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್. ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಅಂದ್ರೆ ಏನು ಅಂದ್ರೆ
ಸೊ ನಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ ಈಗ 50% ಜಾಸ್ತಿ ಇತ್ತು ಅಂದ್ರೆ ಅದು ಅಲಾರಾಮ್ ಅಂತ, ಅಂದ್ರೆ ಯು ನೀಡ್ ಟು ಅಟೆನ್ಷನ್ ಕೊಡ್ಬೇಕು ಇವಾಗ ರೈಟ್ ನೌ ಅಂತೇಳಿ. ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಅಂದ್ರೆ ಏನು ಅಂದ್ರೆ ಕಂಪ್ಲೀಟ್ ನಮ್ಮ ಬಾಡಿ ಒಳಗಡೆ ಟಾಕ್ಸಿನ್ಸ್ ಲೆವೆಲ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಗೆ ಬೇರೆ ಬೇರೆ ರೀತಿಯಾದಂತ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಫಸ್ಟ್ ಕ್ಲಿನ್ಸಿಂಗ್ ಪ್ರೋಸೆಸ್ ನ ಮಾಡೋದಕ್ಕೆ ಹೇಳ್ತಾ ಇದೆ. ಇಲ್ಲಿ 7 ಪ್ರೋಗ್ರಾಮ್ಸ್ ಇದೆ, ಪ್ಯೂರ್, ಕೇರ್, ರಿಲೀಸ್, ರಿಲ್ಯಾಕ್ಸ್, ಎನರ್ಜಿ ಅಂತ. ಯಾಕೆ ಈ ತರ ಇದೆ ಅಂದ್ರೆ ಈಗ ನಮ್ಮ ಬಾಡಿ ಒಳಗಡೆ ಏನು ಫುಡ್ ಏನು ಅಥವಾ ಯಾವುದೇ ರೀತಿಯಿಂದ ಟಾಕ್ಸಿನ್ಸ್ ಇದ್ದಾಗ ನಾವು ಅದನ್ನ ನಾವು ಔಟ್ಸೈಡ್ ಬಾಡಿ ಹೆಂಗೆ ಕ್ಲೀನ್ ಮಾಡ್ಕೋತೀವೋ ಅದೇ ತರ ನಮ್ಮ ಇನ್ಸೈಡ್ ಬಾಡಿನೂ ಕ್ಲಿನ್ಸ್ ಮಾಡ್ತಾ ಇರ್ಬೇಕು. ಅವಾಗ ಟಾಕ್ಸಿನ್ಸ್ ಜಾಸ್ತಿ ಅಕ್ಯುಮುಲೇಟ್ ಆಗಲ್ಲ. ಇಲ್ಲಿ 62% ಅಂದ್ರೆ ಅವರಿಗೆ ಟಾಕ್ಸಿನ್ಸ್ ಲೆವೆಲ್ ಅಲ್ಲಿ ಇದೆ. ಸೊ ಅಲಾರಾಮ್ ಬೇಕು ಅಂತ. ಫಿಟ್ನೆಸ್ ಪ್ರೋಗ್ರಾಮ್ ಅಂದ್ರೆ ಅವರು ಫಿಟ್ನೆಸ್ ಕಡೆಗೂ ಅವರು ಏನೋ ಫೋಕಸ್ ಮಾಡ್ಬೇಕು ಅಂತ. ಸ್ಟಿಮ್ಯುಲೇಷನ್ ಅಂದ್ರೆ ಬಾಡಿನಲ್ಲಿ ಏನೋ ಪೇನ್ ರಿಲೇಟೆಡ್ ಜಾಸ್ತಿ ಅವ್ರಿಗೆ ಪ್ರಾಬ್ಲಮ್ಸ್ ಇದೆ ಅಂತೇಳಿ, ಅದು ಏನು ಅಂತ ನಾವು ಡೀಪರ್ ಲೆವೆಲ್ ಅನಾಲಿಸಿಸ್ ಮಾಡಿದಾಗ ತಿಳ್ಕೊಬಹುದು. ಸ್ಟಿಮ್ಯುಲೇಷನ್ ನೋಡಿದಾಗ ಸೊ ನೀವು ನೋಡ್ತೀರಾ ಅವರಿಗೆ 57%, ಇದು 2 ಅಂತ ತೋರಿಸ್ತಾ ಇದೆಯಲ್ಲ, ಇದು ಕ್ರಾನಿಕ್ ಬ್ಯಾಕ್ ಪೇನ್. ಕ್ರಾನಿಕ್ ಬ್ಯಾಕ್ ಪೇನ್ ಇದ್ದಾಗ ಆಮೇಲೆ ಕ್ರಾನಿಕ್ ಟೂತ್ ಪೇನ್ ತೋರಿಸ್ತಾ ಇದೆ. ಆಮೇಲೆ ಥರ್ಡ್ ಒನ್ ಆಂಗ್ಸೈಟಿ ತೋರಿಸ್ತಾ ಇದೆ, ಆಂಗ್ಸೈಟಿ ಲೆವೆಲ್ ಜಾಸ್ತಿ ಇದೆ. ಆಮೇಲೆ ಇನ್ಸೋಮಿಯಾ ಜಾಸ್ತಿ ಇದೆ, ಮತ್ತೆ ಮೈಗ್ರೇನ್. ಈ ಏರಿಯಾದಲ್ಲಿ ಅವ್ರು ಫೋಕಸ್ ಮಾಡಬೇಕು. ಯಾವ ತರ ಅದನ್ನ ನಾವು ಫ್ರೀಕ್ವೆನ್ಸಿ ತಗೋಬಹುದು, ಇಲ್ಲಿ ವೈಬ್ರೇಟ್ ಅಂತ ಕೊಡ್ಬೇಕು, ಸೆಲೆಕ್ಟ್ ಡ್ಯೂರೇಷನ್, ಮತ್ತೆ ಇಲ್ಲಿ ಟೆಸ್ಲಾ ಫ್ರೀಕ್ವೆನ್ಸೀಸ್ ಅಂದ್ರೆ ರಿಸರ್ಚ್ ಇಲ್ಲಿ 1, 2, 3 ಅಂತ ಕೊಡ್ಬೋದಿತ್ತು, ಆದ್ರೆ ಆತರ ಕೊಟ್ಟಿಲ್ಲ. ಅವರು ರಿಸರ್ಚ್ ಮಾಡಿ ಈ ಮೆಗಾ ಹರ್ಟ್ಸ್ ಅಲ್ಲಿ ಅವರು ಫ್ರೀಕ್ವೆನ್ಸೀಸ್ ತಗೊಂಡಾಗ ಡೀಪ್ ರೂಟೆಡ್ ಹೀಲಿಂಗ್ ಆಗುತ್ತೆ ಅಂತ ಒಂದು ಹೀಲಿ ಅಕಾಡೆಮಿ ಅವರು ನಮ್ಗೆ ಕೊಟ್ಟಿದ್ದಾರೆ. 38 ಸೆಕೆಂಡ್ ಡನ್, 38 ಸೆಕೆಂಡ್ 7 ಟೈಮ್ಸ್ ಬ್ಯಾಕ್ ಟು ಬ್ಯಾಕ್, ಮತ್ತೆ 27 ಮಿನಿಟ್ಸ್ 1 or 2 ಟೈಮ್ಸ್. ಇದೇನ್ ಮಾಡುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಮತ್ತೆ ಎಥೆರಿಕ್ ಬಾಡಿಯಲ್ಲಿ ಇರೋ ಟಾಕ್ಸಿನ್ಸ್ ನ ಕಂಪ್ಲೀಟ್ ಆಗಿ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಗೆ ಹೀಲಿಂಗು ಒಂದೇ ರೂಟ್ ಅಲ್ಲಿ ಆಗ್ಬಾರ್ದು, ಮೆಂಟಲ್ ಲೆವೆಲ್, ಸಬ್ ಕಾನ್ಶಿಯಸ್ ಲೆವೆಲ್ ಮತ್ತೆ ಫಿಸಿಕಲ್ ಲೆವೆಲ್ 3 ರೀತಿಯಲ್ಲೂ ಆಗ್ಬೇಕು. ಈ ಬ್ಲೂ ಆಪಲ್ ಈ ತರ ವೈಬ್ರೇಷನ್ ಮಾಡಿ ಫ್ರೀಕ್ವೆನ್ಸೀಸ್ ತಗೊಂಡಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಥವಾ ಎಥೆರಿಕ್ ಬಾಡಿನಲ್ಲಿ ಇರೋ ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ. ಇದೇ ರೀತಿ ನಾನಿವಾಗ ಒಂದ್ಸಲ ಜಸ್ಟ್ ಬೂಸ್ಟರ್ ಡೋಸ್ ಅನ್ನ ಕೊಟ್ಟಿದ್ದೀನಿ. ಇದನ್ನ ರನ್ ಮಾಡುವಾಗ ನಿಮ್ಗೆ ಫೋನು ಮತ್ತೆ ಡಿವೈಸ್ ಒಂದ್ ಕಡೆ ಇದ್ರೆ ಸಾಕು, ನೀವು ಅದನ್ನ ಮುಟ್ಟೋದಾಗ್ಲಿ ಅದ್ರ ಹತ್ರ ಏನೂ ಅವಶ್ಯಕತೆ ಇಲ್ಲ. ಯಾರಾದ್ರೂ ಬೇಕಾದ್ರೆ ಫೋನು ಮತ್ತೆ ಡಿವೈಸ್ ಒಂದ್ ಕಡೆ ಇರ್ಬೇಕು, ಇವೆರಡು ಸಪರೇಟ್ ಆಗ್ಬಾರ್ದು. ಸೊ ಈ ರೀತಿ ಹೀಲಿಂಗ್ ಮಾಡ್ಕೋಬೇಕು. ಸೊ ಇವಾಗ ಫಿನಿಶ್ ಅಂತ ಕೊಟ್ಟು ಈಗ ಸ್ಟಿಮ್ಯುಲೇಷನ್ ಪ್ರೋಗ್ರಾಮು ಈಗ ವೈಬ್ರೇಟ್ ಮಾಡಿದ್ರೆ ಅದಾಯ್ತು. ಫಿಸಿಕಲ್ ಲೆವೆಲ್ ಅಲ್ಲಿ ಹೆಂಗ್ ತಗೊಳ್ಳೋದು ಅಂದ್ರೆ ಕನೆಕ್ಟ್ ಮಾಡಿದ್ರೆ ಇದು ಏನಾಗುತ್ತೆ, ನಮ್ಮ ಪಿಂಕ್ ಕ್ಯಾಪಿಗೆ ಸೆಲೆಕ್ಟ್ ಏನೋ ಕನೆಕ್ಟ್ ಆಗುತ್ತೆ. ಪಿಂಕ್ ಕ್ಯಾಪಿಗೆ ಕನೆಕ್ಟ್ ಆಗ್ತಾ ಇದೆ. ಪಿಂಕ್ ಕ್ಯಾಪಿಗೆ ಕನೆಕ್ಟ್ ಆದಾಗ ಅವರಿಗೆ ಕ್ರಾನಿಕ್ ಬ್ಯಾಕ್ ಪೇನ್ ಅಂತ ತೋರಿಸ್ತು. ಕ್ರಾನಿಕ್ ಬ್ಯಾಕ್ ಪೇನ್ ಅಂತ ತೋರಿಸಿದಾಗ ಅದಕ್ಕೆ ಆದಂತ ಕೆಲವೊಂದು ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಸೊ ಆಕ್ಸೆಸರೀಸ್ ಯೂಸ್ ಮಾಡೋದ್ರ ಮೂಲಕ ನಾವು ಎಲ್ಲೇ ಪೇನ್ ಇದ್ರೂ ಸಹ ಈ ತರ ನೀವು ಇದನ್ನ ನೋಡ್ಬೋದು, ಸ್ಟೇಪಲ್ಸ್ ಕಾಣಿಸುತ್ತೆ. ಸೊ ಎಲ್ಲಿ ಬ್ಯಾಕ್ ಪೇನ್ ಇದೆಯೋ ಅಲ್ಲಿಗೆ ಇದನ್ನ ಹಾಕ್ಬಿಟ್ಟು ನೀವು ವೈರ್ಸ್ ನ ಇದಕ್ಕೆ ಹಾಕ್ಬಿಟ್ಟು ಓಕೆ ಅದರ್ ಎಂಡ್ ನ ಹೀಲಿಗೆ ಹಾಕಿದ್ರೆ ಏನಾಗುತ್ತೆ, ಸೊ ನಮ್ಗೆ ಬೇಕಾಗಿರೋ ಮೈಕ್ರೋ ಕರೆಂಟ್ಸ್ ನಾವು ಇಲ್ಲಿ ನೋಡ್ತೀರಾ. ಕ್ರಾನಿಕ್ ಬ್ಯಾಕ್ ಪೇನ್ ಅಂತ ಅಲ್ಲಿ ತೋರಿಸಿದ್ದು ಈ ಪ್ರೋಗ್ರಾಮ್ ಅವ್ರಿಗೆ. ಫಸ್ಟ್ ಇದನ್ನ ಕ್ಲಿಕ್ ಮಾಡಿದಾಗ ಎಲ್ಲಿ ಪೇನ್ ಇರುತ್ತೋ, ನಾನು ಇವಾಗ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಪ್ರೋಗ್ರಾಮ್ ಇದೇನು ಅಂದ್ರೆ ಟೈಲರ್ ಮೇಡ್ ನಿಮ್ಮ ಬಾಡಿಗೆ, ನಿಮ್ಮ ಬ್ಯಾಕ್ ಪೇನ್ ಕಡಿಮೆ ಆಗೋದಿಕ್ಕೆ ಸೊ ಯಾವ ಫ್ರೀಕ್ವೆನ್ಸಿ ಬೇಕೋ ಅದು ನಮ್ಮ ಟೈಮ್ ವೇವರ್ ಮಿಷಿನ್ ಅಲ್ಲಿ ಆಲ್ರೆಡಿ ಇದಾಗಿತ್ತು. ಕ್ಲೌಡ್ಸ್ ಇಂದ ಡಿವೈಸ್ಗೆ ಏನ್ ಮಾಡುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಡಿವೈಸ್ಗೆ ಟ್ರಾನ್ಸ್ಮಿಟ್ ಆದ ತಕ್ಷಣನೇ ನೀವೇನ್ ಮಾಡ್ಬೋದು, ನಾನಿವಾಗ ಒಂದೇ ಹಾಕೊಂಡಿದ್ದೀನಿ, ಅದಕ್ಕಾಗಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಫ್ರೀಕ್ವೆನ್ಸಿ ಇಸ್ ನಾಟ್ ಜನರೇಟೆಡ್ ಮೆಜರಬಲ್ ಅಂತೇಳಿ. ಸೊ ಎರಡನ್ನು ಕನೆಕ್ಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಫ್ರೀಕ್ವೆನ್ಸಿ ಜನರೇಟ್ ಅದಕ್ಕೆ ಬೇಕಾಗಿರೋ ಫ್ರೀಕ್ವೆನ್ಸಿ ಡೌನ್ಲೋಡ್ ಆಗುತ್ತೆ. ಸೊ ನೋಡ್ರಿ ಇವಾಗ
ಈವನ್ ನನಗೆ 20%ಗೆ ಏನಾಗ್ತಾ ಇದೆ, ಹೀಲಿ ಡಿವೈಸ್ ನ ನೀವು ಎಲ್ಲಿ ಒಂದು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟು ನೀವು ಏನಾದ್ರೂ ಕೆಲಸ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲ್ಲ. ನೀವು ವಾಕ್ ಮಾಡ್ಬೋದು, ಮಲ್ಕೋಬಹುದು, ಡ್ರೈವಿಂಗ್ ಮಾಡ್ಬೋದು, ಹೀಲಿಂಗ್ ಆಗ್ತಾ ಇರುತ್ತೆ. ನೀವು ನಿಮ್ ಕೆಲಸ ನೀವು ಮಾಡ್ಬೋದು. ಇದರಲ್ಲಿ ಪರ್ಸೆಂಟೇಜ್ ಇನಿಷಿಯಲ್ ಪರ್ಸನ್ಗೆ ಏನಾಗುತ್ತೆ ಅಪ್ ಟು 35-40% ವರ್ಗು. ನನ್ನ ಬಾಡಿ ಇವಾಗ ಫ್ರೀಕ್ವೆನ್ಸಿ ಜೊತೆ ತುಂಬಾ ಟಾಕ್ಸಿನ್ಸ್ ಎಲ್ಲ ಕಡಿಮೆ ಆಗಿದೆ. ಈವನ್ ನನಗೆ 5% ಇಟ್ಟರು ಸಹ ಏನಾಗುತ್ತೆ ಹೋಗುತ್ತೆ. ಈ ಪ್ರೋಗ್ರಾಮ್ ಮೈಕ್ರೋ ಕರೆಂಟ್ಸ್ ತಗೊಳ್ಳುವಾಗ ನಾವೇನ್ ಮಾಡ್ತೀವಿ, ನಿಮ್ಗೆ ನೀರು 75 ml ವಾಟರ್ ಕುಡಿಯೋದಕ್ಕೆ ಹೇಳ್ತೀವಿ. ಈ ರೀತಿ ಫಿಸಿಕಲ್ ಹೀಲಿಂಗ್. ಸೊ ಯಾವುದೇ ರೀತಿ ಕ್ರಾನಿಕ್ ಪೇನ್ ಆಗ್ಲಿ ಇದಾಗ್ಲಿ ಫಸ್ಟ್ ಮೆಂಟಲ್ ಲೆವೆಲ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅಲ್ಲಿ ರಿಲೀಸ್ ಮಾಡಿದಾಗ ಫಿಸಿಕಲ್ ಲೆವೆಲ್ ಅಲ್ಲೂ ರಿಲೀಸ್ ಮಾಡ್ಬೇಕು. ಸೊ ಎರಡೂ ಲೆವೆಲ್ ಅಲ್ಲಿ ಹೀಲಿಂಗ್ ಆದಾಗ ನಿಮ್ಗೆ ಏನಾಗುತ್ತೆ, ಮತ್ತೆ ಬರೋ ಚಾನ್ಸಸ್ ಇರೋದಿಲ್ಲ. ಇದು ಡೀಪ್ ರೂಟೆಡ್ ಆಗಿ ಹೀಲಿಂಗ್ ಆಗುತ್ತೆ. ಇದು ನಾನು ಬರೀ ಜಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಸ್ಟಿಮ್ಯುಲೇಷನ್ ಪ್ರೋಗ್ರಾಮ್. ಇದೇ ತರ ಅವರಿಗೆ ಬೇರೆ ಬೇರೆ 5 ಏರಿಯಾದಲ್ಲಿ ಅವ್ರಿಗೆ ಏನಾಗಿದೆ ಪ್ರೋಗ್ರಾಮ್ ನ ಸಜೆಸ್ಟ್ ಮಾಡಿದೆ. 5 ಏರಿಯಾದಲ್ಲಿ ಪ್ರೋಗ್ರಾಮ್ಸ್ ಇದೆ. ಒಂದು ಜಾಬ್ ರಿಲೇಟೆಡ್, ಮತ್ತೆ ಬಯೋಜೆನೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್. ಬಯೋಜೆನೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್ ಅಂದ್ರೆ ಈಗ ಯಾರೇ ಆಗ್ಲಿ ಎನರ್ಜಿಸ್ ಇರುತ್ತೆ, ನಾವು ಅದನ್ನು ಅನಾಲಿಸಿಸ್ ಮಾಡಿ ತೋರಿಸ್ತೀನಿ. ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಬಯೋಜೆನೆಟಿಕ್ ಡಿಫೆನ್ಸ್ ಅಂದ್ರೆ ಏನು ಅಂತ. ಇದರಲ್ಲಿ ಪ್ಲಾನೆಟ್ ರಿಲೇಟೆಡ್ ಅವ್ರಿಗೆ 53% ತೋರಿಸ್ತಾ ಇದೆ. ಸ್ಲೀಪು 50%, ಜಿಯೋಪತಿ 37%, ಸೆಲ್ ಹಾರ್ಮನಿ 35, ಮೆಂಟಲ್ 28. ಅಂದ್ರೆ ಅವರಿಗೆ ಬ್ಲಾಕ್ ಮ್ಯಾಜಿಕ್ ಈವಲ್ ಐ ಅಂದ್ರೆ ಫ್ರಮ್ ಔಟ್ಸೈಡ್ ಇಂದನೂ ಅವರಿಗೆ ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಇರ್ಬೋದು, ಫ್ರಮ್ ಇನ್ಸೈಡ್ ಇಂದನೂ ಆಗ್ತಾ ಇರ್ಬೋದು. ಅವ್ರಿಗೆ ಪ್ಲಾನೆಟ್ಸ್ ಅಂದ್ರೆ ಈಗ ಗ್ರಹಗಳು ಎಫೆಕ್ಟ್ಸ್ ಇರುತ್ತೆ ಅಂತಾರೆ. ಅದರಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದ್ರೆ ಅದು ಸಹ ನಮ್ಮ ಫಿಸಿಕಲ್ ಬಾಡಿ ಮೇಲೆ ಮತ್ತೆ ಎಥರಿಕ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ನಾವು ಈ ಫ್ರೀಕ್ವೆನ್ಸೀಸ್ ನ ತಗೊಳ್ಳೋದ್ರ ಮೂಲಕ ಅದನ್ನ ನಾವು ಕರೆಕ್ಷನ್ ಮಾಡ್ಕೋಬಹುದು. ಸ್ಲೀಪ್ ನಿಮ್ಗೆ ಸ್ಲೀಪ್ ಸರಿಯಾಗಿಲ್ಲ, ಅಥವಾ ಮಲ್ಗಿರುವಾಗ ತುಂಬಾ ಥಾಟ್ಸ್ ರಿಲೀಸ್ ಮಾಡ್ತಾ ಇದ್ದೀರಾ, ಅಥವಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಏನೋ ಕನ್ಸ್ ಬೀಳ್ತಾ ಇದೆ, ಈ ತರದ್ದೆಲ್ಲ ಏನ್ ಮಾಡುತ್ತೆ, ಸ್ಲೀಪ್ ಡಿಸ್ಟರ್ಬ್ ಆದಾಗ ಅದು ಸಹ ನಮ್ಮ ಸೆಲ್ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಜಿಯೋಪತಿ ಅಂದ್ರೆ ಇದು ವಾಸ್ತು ರಿಲೇಟೆಡ್, ಮನೆಯಲ್ಲಿ ವಾಸ್ತು ರಿಲೇಟೆಡ್ ಏನಾದ್ರೂ ಎಫೆಕ್ಟ್ ಆಗಿದ್ದಾಗ ನಮ್ಗೆ ಅದಕ್ಕೂ ಸಹ ನಾವು ಫ್ರೀಕ್ವೆನ್ಸೀಸ್ ನ ತಗೊಳ್ಳೋದ್ರ ಮೂಲಕ ನಾವು ಕರೆಕ್ಷನ್ ಮಾಡ್ಕೋಬಹುದು. ಸೆಲ್ ಹಾರ್ಮನಿ ಅಂದ್ರೆ ಏನೇ ನೀವು ನೆಗೆಟಿವ್ ಥಿಂಕ್ ಮಾಡಿದ್ರು ಸೆಲ್ಗೆ ಮೆಮೊರಿ ಇರುತ್ತೆ. ಆ ನೆಗೆಟಿವ್ ಥಿಂಕಿಂಗು ಸೆಲ್ಗಳಿಗೆ ಪಾಸ್ ಆದಾಗ ಸೆಲ್ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಸೆಲ್ಗಳು ಆ ಅಬ್ಸರ್ವೇಷನ್, ನೀವು ಪಾಸಿಟಿವ್ ಪರ್ಸನ್ ಆಗಿದ್ದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಪಾಸಿಟಿವ್ ಆಗಿ ಸೆಲ್ಗಳು ಜನರೇಟ್ ಆಗ್ತಾ ಹೋಗುತ್ತೆ. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನೆಗೆಟಿವ್ ಸೆಲ್ಸ್ಗಳು ಜನರೇಟ್ ಆಗಿ ಅದೇ ನಮ್ಗೆ ಡಿಸೀಸ್ ಆಗಿ ಕನ್ವರ್ಟ್ ಆಗೋದು. ಸೊ ಮೆಂಟಲ್ ಲೆವೆಲ್ ಅಲ್ಲಿ ಈ ತರದ್ ಏನೇ ರೀತಿಯಾದಂತ ನಮ್ಗೆ ಏನೋ ಅಫೆಕ್ಟ್ ಇದ್ರೆ ಇದು ಒಂಥರ ಶೀಲ್ಡ್ ತರ ನಮ್ಗೆ ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ವೈಬ್ರೇಟ್ ಮಾಡಿದಾಗ ಇದು ಹೇಳಿದ್ನಲ್ಲ ನಾನು, ರಿಸರ್ಚ್ ಆಗಿರೋ ನಂಬರ್ಸ್ಗಳು ತಗೊಂಡು ಶೀಲ್ಡ್ ತರ ನಮ್ಗೆ ಫ್ರಮ್ ಇನ್ಸೈಡ್ ಇಂದ ಮತ್ತೆ ಆಚೆಯಿಂದ ಪ್ರೊಟೆಕ್ಟ್ ಮಾಡುತ್ತೆ. ಈ ತರ ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಔಟ್ಸೈಡ್ ಎನರ್ಜಿ ಅಥವಾ ಯಾರೇ ನಮ್ ಬಗ್ಗೆ ಒಂದು ಥಾಟ್ ನ ರಿಲೀಸ್ ಮಾಡ್ಲಿ, ಇಲ್ಲ ನೀವ್ ಏನೋ ಒಂದು ಸಕ್ಸಸ್ಫುಲ್ ಕೆಲಸ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಡ್ರೆಸ್ ಆಗಿ ಒಂದು ಮ್ಯಾರೇಜ್ಗೆ ಹೋಗಿದ್ದೀರಾ, ಅಲ್ಲಿ ಯಾರೋ ಒಂದು 10 ಜನ ನೋಡಿ ನಿಮ್ ಬಗ್ಗೆ ಒಂದು ಥಾಟ್ ರಿಲೀಸ್ ಮಾಡಿದ್ರೆ ಅಗೇನ್ ಆಗಿ ನಾವೇನ್ ಹೇಳ್ತೀವಿ, ಓ ದೃಷ್ಟಿ ಆಯ್ತು ನನಗೆ, ಸೊ ನಾನು ಡ್ರೆಸ್ ಹಾಕೊಂಡು ಹೋಗಿದ್ದೆ ಅಂತ. ಈ ಡಿಫೆನ್ಸ್ ಪ್ರೋಗ್ರಾಮ್ ರನ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ ಫ್ರಮ್ ಇನ್ಸೈಡ್ ಇಂದ. ನಿಮ್ಮ ಒಳಗಡೆ ರಿಲೀಸ್ ಆಗೋ ಥಾಟ್ಸ್ ಇಂದ, ಪ್ಲಾನೆಟರಿ ಲೆವೆಲ್ ಇಂದ, ಮತ್ತೆ ಔಟ್ಸೈಡ್ ಎನರ್ಜೀಸ್ ಇಂದ ಕಂಪ್ಲೀಟ್ ಒಂದು ಶೀಲ್ಡ್ ತರ ನೀವು ನಿಮ್ಮ ಪ್ರೊಟೆಕ್ಷನ್ ಮಾಡ್ಕೋಬಹುದು. ನೀವು ಮಾಡ್ಕೋಬಹುದು, ನಿಮ್ ಫ್ಯಾಮಿಲಿಗೂ ಮಾಡ್ಬೋದು. ಇದು ಒಂದು ರೀತಿ ಫಿಸಿಕಲ್ ಲೆವೆಲ್ ಮತ್ತೆ ಮೆಂಟಲ್ ಲೆವೆಲ್ ಹೀಲಿಂಗ್. ನಾವು ಇನ್ನೊಂದು ಡೇಟಾ ಬೇಸ್ ಅನಾಲಿಸಿಸ್ ಅಂತ ಕರಿತೀವಿ. ಇದು ಏನಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫ್ರಮ್ ಆಂಕ್ಸಿಸ್ಟರ್, ಚೈಲ್ಡ್ಹುಡ್ ಅಥವಾ ಪೇರೆಂಟ್ಹುಡ್
ಅಥವಾ ನಮ್ಮ ಲೈಫ್ ಸ್ಟೈಲ್ ಇಂದ ಯಾವ್ದೋ ಒಂದ್ರಿಂದ ನಾವು ಒಂದು ಬ್ಲಾಕೇಜಸ್ ನ ಫ್ರಮ್ ಯಾವಾಗ ನಾವು ಈ ಭೂಮಿಗೆ ಹುಟ್ಟಿದಾಗಿಂದನೂ ನಾವು ಎಷ್ಟೊಂದು ಸ್ಟೋರೀಸ್ ಅಥವಾ ಇವೆಂಟ್ಸ್ಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಕ್ಯುಮುಲೇಟ್ ಆಗಿ ಅವು ಯಾವುದೇ ಒಂದು ಗೋಲ್ ನ ರೀಚ್ ಮಾಡೋದಕ್ಕೆ, ಇವನ್ ಮನಿ ಆಗ್ಲಿ, ರಿಲೇಶನ್ಶಿಪ್ ಆಗ್ಲಿ, ಸ್ಟಡೀಸ್ ಆಗ್ಲಿ, ನೀವೇನೋ ಒಂದು ರೀಚ್ ಮಾಡ್ಬೇಕು ಅಂತ ಇದ್ದೀರಾ, ಬಟ್ ಆ ಲೆವೆಲ್ಗೆ ನೀವು ಎಫರ್ಟ್ ಹಾಕಿದ್ರು ರೀಚ್ ಆಗಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರೋ ಬ್ಲಾಕೇಜಸ್ ನಿಮ್ಮನ್ನ ಎಳಿತಾ ಇರುತ್ತೆ ಕೆಳಗಡೆ. ಸೊ ಇದು ಅಲೆಕ್ಸ್ ಜೆಮ್ಸ್, ಆಸ್ಟ್ರೇಲಿಯನ್ ಬುಷ್, ಬಾಷ್ ಫ್ಲವರ್ ರೆಮಿಡೀಸ್, ಕರೇಜ್, ಕ್ರಿಯೇಟಿವ್ ಹೋಮಿಯೋಪತಿ, ಐಚಿ, ಸುಜುಲರ್ ಸಾಲ್ಟ್, ಇವೆಲ್ಲ ಏನು ಅಂದ್ರೆ ಕಂಪ್ಲೀಟ್ ಸಬ್ ಕಾನ್ಶಿಯಸ್ ಮೈಂಡ್ ನ ಹೀಲ್ ಮಾಡೋದು. ಈ ಪ್ರೋಗ್ರಾಮ್ಸ್ ನ ನಾವು ನಿಮ್ಗೆ ನೈಟ್ ರನ್ ಮಾಡೋದಕ್ಕೆ ಹೇಳ್ತೀವಿ. ಯಾಕೆ ಅಂದ್ರೆ ನೈಟ್ ನಾವು ಮಲಗಿದಾಗನೇ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗೋದು. ಆ ಸಬ್ ಕಾನ್ಶಿಯಸ್ ಮೈಂಡೇ ನಮ್ಗೆ ಮ್ಯಾನಿಫೆಸ್ಟೇಷನ್ ಟೂಲು. ನೀವೆಷ್ಟೇ ಹೊರಗಡೆಯಿಂದ ವಿಜುವಲೈಸೇಷನ್, ವಿಷನ್ ಬೋರ್ಡು ಏನೇ ಮಾಡಿದ್ರು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕ್ಲಿಯರ್ ವಿಷನ್ ಇಲ್ಲ ಅಂದ್ರೆ ನಿಮ್ಗೆ ಆ ಗೋಲ್ ರೀಚ್ ಮಾಡೋದಕ್ಕೆ ತುಂಬಾ ಕಷ್ಟ. ಸೊ ನಾವು ಈ ಪ್ರೋಗ್ರಾಮ್ಸ್ ನ ಅನಾಲಿಸಿಸ್ ಮಾಡಿ ನೈಟ್ ರನ್ ಮಾಡಿದಾಗ ಏನಾಗುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಮ ಸ್ಲೀಪ್ ರಿಲ್ಯಾಕ್ಸ್ ಆಗಿರುತ್ತೆ, ನೀವು ಒಂಥರ ಹೊಸ ಪರ್ಸನ್ ತರ ಫೀಲ್ ಮಾಡ್ತೀರಿ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಹೀಲ್ ಮಾಡಿದಾಗ ಎಷ್ಟೋ ಬ್ಲಾಕೇಜಸ್ಗಳು ರಿಲೀಸ್ ಆಗುತ್ತೆ. ಆವಾಗ ನಿಮ್ಗೆ ಥಿಂಕ್ ಮಾಡೋದಿಕ್ಕಾಗ್ಲಿ, ವರ್ಕ್ ಮಾಡೋದಿಕ್ಕಾಗ್ಲಿ ಎನರ್ಜಿ ತುಂಬಾ ಸಿಗುತ್ತೆ. ನಾನು ಇವಾಗ ಜಸ್ಟ್ ಬಾಷ್ ಫ್ಲವರ್ ಅಂತ ಒಂದು ಇದನ್ನ ಅನಾಲಿಸಿಸ್ ಮಾಡಿ ತೋರಿಸ್ತೀನಿ. ಅನಾಲಿಸಿಸ್ ಮಾಡುವಾಗ ಆಕ್ಚುಲಿ ಮಾತಾಡಬಾರ್ದು. ಎಸ್ ಡನ್. ಇಲ್ಲಿ ನೀವು ನೋಡ್ತೀರಾ ಚೆರಿ ಪ್ಲಮ್ 64 ಇದೆಲ್ಲ ಏನು ರೆಮಿಡೀಸ್. ವಾಟರ್ ವೈಲೆಟ್ ಇದೆಲ್ಲ ರೆಮಿಡೀಸ್. ನಿಮಗೆ ಪ್ರೆಸೆಂಟ್ ಸ್ಟೇಟ್ ನೀವು ಓದ್ಬೋದು. ಫಿಯರ್ ಆಫ್ ಅನ್ಕಂಟ್ರೋಲ್ ಟೆಂಪರ್ಡ್ ಔಟ್ ಬ್ರೇಕ್ಸ್ ಅಂಡ್ ಪ್ಯಾನಿಕ್ ರಿಯಾಕ್ಷನ್ಸ್, ಇದೆಲ್ಲ ಏನಾಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಡೀಪ್ ರೂಟೆಡ್ ಆಗಿ ಇರುತ್ತೆ. ಸೊ ಈ ಪರ್ಸನ್ ಇದನ್ನ ಓದಿದಾಗ ಸಮ್ ಟೈಮ್ಸ್ ಅವ್ರಿಗೆ ಕೋರಿಲೇಟ್ ಆಗುತ್ತೆ. ಹೌದು, ನಾನು ಈ ತರ ಪರ್ಸನಾಲಿಟಿ ಇದೆ ನನಗೆ. ಎಷ್ಟೋ ಜನ ಹೆಂಗಿದು ಸಾಧ್ಯ, ನನ್ ಮನ್ಸಲ್ಲಿರೋದು ನನಗ್ ಫೀಲ್ ಆಗ್ತಾ ಇರೋದು ಇಲ್ಲಿ ಹೆಂಗ್ ಹೇಳ್ತಾ ಇದೆ. ನಾವ್ ಹೇಳ್ತೀವಿ ನಮಗೆ ಇದು ಸರ್ಪ್ರೈಸೇ ಅಲ್ಲ, ಯಾಕೆಂದ್ರೆ ನಾವು ಆಲ್ರೆಡಿ ಇದನ್ನ ನೋಡ್ಬಿಟ್ಟಿದೀವಿ. ಸುಮಾರು ಜನಗಳಿಗೆ ಈ ತರ ರಿಯಲೈಸ್ ಆಗಿದೆ. ಅವಾಗ ಅವ್ರು ನಿಜವಾಗ್ಲೂ ಹೇಳ್ತಾರೆ, ಹೌದು ನನಗೆ ಈ ತರ ಇದೆ, ನನಗೆ ಇದನ್ನ ಯಾರ ಹತ್ರನೂ ಹೇಳ್ಕೊಳ್ಳೋದಿಕ್ಕಾಗಲ್ಲ, ಬಟ್ ಇಲ್ಲಿ ನನಗೆ ರಿಕಗ್ನೈಸ್ ಮಾಡಿ ತೋರಿಸ್ತು ಅಂತ ತುಂಬಾ ಖುಷಿ ಪಟ್ಟಿದ್ದಾರೆ. ಸೊ ಈ ತರ ಪ್ರೋಗ್ರಾಮ್ಸ್ ಈ ತರ ಇದ್ದಾಗ ನಾವು ಜಸ್ಟ್ ವೈಬ್ರೇಟ್, ಜಾಸ್ತಿ ತಲೆ ಅದ್ ಏನೇ ಕ್ರಾನಿಕ್ ಆಗಿದ್ರು ನೀವು ಜಸ್ಟ್ ವೈಬ್ರೇಟ್ ಮಾಡಿ 38 ಸೆಕೆಂಡ್ 7 ಟೈಮ್ಸ್ 27 ಮಿನಿಟ್ಸ್. ಅಂಡ್ ಇಫ್ ಪಾಸಿಬಲ್ ಏನ್ ಮಾಡ್ಬೋದು, ಫುಲ್ ನೈಟ್ ರನ್ ಮಾಡ್ಬೋದು. ಇದರಲ್ಲಿ 6 ಅವರ್ಸ್ 4 ಅವರ್ಸ್ 9 ಅವರ್ಸ್ ಇರುತ್ತೆ. ಡಿವೈಸ್ ಮತ್ತೆ ಫೋನ್ ಚಾರ್ಜಿಗೆ ಹಾಕ್ಬಿಟ್ಟು ಆಚೆ ಇಟ್ಬಿಟ್ಟು ಜಸ್ಟ್ ಸ್ವಿಚ್ ಆನ್ ಮಾಡಿ ನೀವು ಆ ಪ್ರೋಗ್ರಾಮ್ ರನ್ ಮಾಡೋದಕ್ಕೆ ಆರಾಮ್ಸೆ ನೀವು ಹೋಗಿ ರೂಮಲ್ಲಿ ಮಲ್ಕೋಬಹುದು. ಅವಾಗ ನಿಮ್ಗೆ ಕಂಪ್ಲೀಟ್ ಹೀಲಿಂಗ್ ನೈಟ್ ಫುಲ್ ಆಗುತ್ತೆ. ಇದು ಒಂದು ಟೈಪ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಹೀಲಿಂಗ್. ಸೊ ಇದೇ ತರ ನಮ್ಗೆ ಆರಾ ಅನಾಲಿಸಿಸ್, ಇದು ಅಷ್ಟೇ. ಮನುಷ್ಯನಿಗೆ ಆರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ನಿಮ್ಮ ಆರಾ ಐ ಎನರ್ಜಿನಲ್ಲಿ ಇರುತ್ತೋ ಅವಾಗ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಬೋದು. ಯಾವುದೇ ಲೋಯರ್ ಎನರ್ಜಿಗೆ ಕನೆಕ್ಟ್ ಆಗಲ್ಲ. ಸೊ ನೀವು ನಿಮ್ಮ ಫ್ರೀಕ್ವೆನ್ಸಿ ಲೆವೆಲ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ನಿಮ್ದು ಏನೇ ವರ್ಕ್ ನ ಹೈಯರ್ ಲೆವೆಲ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಐ ಆಮ್ ಡೂಯಿಂಗ್ ಆರಾ ಅನಾಲಿಸಿಸ್. ಸೊ ಇಲ್ಲಿ ನೋಡ್ಬೋದು ಎನರ್ಜಿ ಲೆವೆಲ್ 77% ಇದೆ. ಇಲ್ಲಿ ಮುಂಚೆ ನೋಡಿದಾಗ ನಾವು ಫಿಸಿಕಲ್ ಬಾಡಿ ಅನಾಲಿಸಿಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಎನಿಥಿಂಗ್ 50 ಮೇಲಿದ್ರೆ ಅಲ್ಲಿ ನೀವು ಅಷ್ಟು ನಿಮ್ಗೆ ಅಟೆನ್ಷನ್ ಬೇಕು ಅಂತ. ಬಟ್ ಇಲ್ಲಿ ಎನಿಥಿಂಗ್ 80 ಮೇಲಿತ್ತು ಅಂದ್ರೆ ಅದು ಗುಡ್ ಅಂತ, ಗುಡ್ ಎನರ್ಜಿ ಅಂತ ಹೇಳಿ 77% ಇದೆ. ಇವ್ರದ್ದು ಕ್ರೌನ್ ಚಕ್ರ 97% ಹೈ ಇದೆ, ವೆರಿ ಗುಡ್. ಅಂಡ್ ಥರ್ಡ್ ಐ ಚಕ್ರ ಇಸ್ 86 ಮಿಡಲ್. ಕೇಯಾಸ್ ಇದೆ, ಅಂದ್ರೆ ಕೇಯಾಸ್ ಇತ್ತು ಅಂದ್ರೆ ಅಲ್ಲಿ ಡೀಪ್ ರೂಟೆಡ್ ಆಗಿ ಹೀಲಿಂಗ್ ಬೇಕು ಅಂತ. ಥ್ರೋಟ್ ಚಕ್ರ 91% ತುಂಬಾ ಚೆನ್ನಾಗಿದೆ. ಹಾರ್ಟ್ ಚಕ್ರ ಇಸ್ 85%, ಬಟ್ ಆದ್ರೂ ರಿಗರ್ ಇರೋದ್ರಿಂದ ಅಲ್ಲಿ ಡೀಪ್ ರೂಟೆಡ್ ಆಗಿ ಹೀಲಿಂಗ್ ಆಗ್ಬೇಕಾಗಿದೆ. ಸೋಲಾರ್ ಫ್ಲೆಕ್ಸ್ ಚಕ್ರ ಇಸ್ 94% ಹೈ.
ಅಂಡ್ ಸೇಕ್ರಲ್ ಚಕ್ರ ಇಸ್ 55% ಲೋ ಆಗಿದೆ, ಅಲ್ಲಿ ಡೀಪ್ ರೂಟೆಡ್ ಹೀಲಿಂಗ್ ಅವಶ್ಯಕತೆ ಇದೆ. ರೂಟ್ ಚಕ್ರ ಇಸ್ 98%. ಯಾಕೆ ಈ ಚಕ್ರ ರಿಗರ್ ಮತ್ತೆ ಕೇಯಾಸ್ ಇಲ್ಲಿರೋದ್ರಿಂದ ಈ ಚಕ್ರದಲ್ಲಿ ಏನಕ್ಕೆ ಕಾರಣಕ್ಕೆ ಇದು ಡೌನ್ ಆಗಿದೆ, ಏನ್ ಬ್ಲಾಕೇಜ್ ಅಂತ ನಾವು ಕಂಟಿನ್ಯೂ ಮಾಡಿ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಥರ್ಡ್ ಐ ಚಕ್ರ ಇಸ್ ಅಂದ್ರೆ ಇಲ್ಲಿ 97% 7 ಮತ್ತೆ D1 E1 ಇದೆಲ್ಲ ತೋರಿಸ್ತಾ ಇರೋದು. 7 ಅಂದ್ರೆ ಮೀನ್ಸ್ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಹೀಲಿಂಗ್ ಆಗ್ಬೇಕು. ದ ಪ್ರೆಸೆಂಟ್ ಸ್ಟೇಟ್ ನೀವು ನೋಡ್ಬೋದು, ದ ಪರ್ಸನ್ ಹ್ಯಾಸ್ ಗ್ರಾಪ್ಡ್ ಇನ್ ಆನ್ consciousness, and from their unconscious they are aware of their individuality. They are equally integrated the male as well as the female principles. So this is yin yang energy they need ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ. ಸೊ D1 E1 2 ಅಂತ ಏನಿದೆಯಲ್ಲ, ಇದು ಎಲ್ಲಿಂದ ಬಂದಿದೆ, ಆಂಕ್ಸಿಸ್ಟರ್, ಚೈಲ್ಡ್ಹುಡ್ ಅಥವಾ ಪೇರೆಂಟ್ಹುಡ್ ಎಲ್ಲಿಂದ ಬಂದಿದೆ ಅಂತೇಳಿ ಅದು ಒಂದು ಚಾರ್ಟ್ ಬರುತ್ತೆ. ನೀವು ಇಲ್ಲಿ ಬಂದ್ಮೇಲೆ ನಾವು ಅದನ್ನ ಶೇರ್ ಮಾಡ್ತೀವಿ. ಸೊ ಇದು ಮಾಡ್ಬೋದು. ಇದೇ ರೀತಿ ಎಲ್ಲಾ ಚಕ್ರಗಳಿಗೂ ಸಹ ಯಾಕೆ ನಮ್ಗೆ ಆ ಚಕ್ರದಲ್ಲಿ ಬ್ಲಾಕೇಜಸ್ ಇದೆ, ನಮ್ಗೆ ಏನಕ್ಕೆ ಕಾರಣ, ಇದು ಯಾವ್ದೇ ಇದ್ರೂ ತಲೆ ಕೆಡ್ಸ್ಕೋಬಾರ್ದು. ಯಾಕಂದ್ರೆ ಟೆಕ್ನಾಲಜಿ ಆಲ್ರೆಡಿ ನಮ್ಗೆ ತುಂಬಾ ಡೀಪ್ ಆಗಿ ಅನಾಲಿಸಿಸ್ ಮಾಡಿ ರಿಸರ್ಚ್ ಮಾಡಿ ಕೊಟ್ಟಿರೋದ್ರಿಂದ ಜಸ್ಟ್ ನಾವು ಹೀಲಿಂಗ್ ಮಾಡ್ಕೊಳ್ಳೋದ್ರ ಜೊತೆಗೆ ಜಾಸ್ತಿ ನಾವು ಫೋಕಸ್ ಮಾಡ್ಬೇಕು. ವೈಬ್ರೇಟ್ ಮಾಡಿ 38 ಸೆಕೆಂಡ್ 7 times 27 minutes 1 time. ಎವ್ರಿ ಡೇ ನೀವು ಆರಾ ಕ್ಲಿನ್ಸಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಅಬಂಡೆನ್ಸ್ ಓಪನ್ ಆಗುತ್ತೆ, ರಿಲೇಶನ್ಶಿಪ್ ಇಂಪ್ರೂವ್ ಆಗುತ್ತೆ, ಆರಾ ಲೆವೆಲ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಹೆಲ್ತ್ ಅಲ್ಲೂ ಸಹ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಯಾಕಂದ್ರೆ ಇದು ಆಂಕ್ಸಿಸ್ಟರ್ ಲೆವೆಲ್ ಇಂದಾನು ಸಹ ಹೀಲಿಂಗ್ ನ ಮಾಡುತ್ತೆ. ಸೊ ಇದೇ ರೀತಿ ನೀವು ಆರಾನ ಕ್ಲೀನ್ಸ್ ಮಾಡ್ಕೋಬಹುದು. ಇದನ್ನ ನೀವು 21 days ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಈಗ ಒಂದಿನ ಅನಾಲಿಸಿಸ್ ಮಾಡಿ ಅದನ್ನ ಹೀಲ್ ಮಾಡಿ ಮತ್ತೆ ಬಿಡಂಗಿಲ್ಲ. ಯಾಕಂದ್ರೆ ಡೀಪ್ ರೂಟೆಡ್ ಆಗಿ ಹೀಲ್ ಮಾಡ್ಬೇಕು ಅಂದ್ರೆ ವಿ ವಿಲ್ ಸಜೆಸ್ಟ್ 11 days, 21 days, 45 days ಈ ತರ ನೀವು ಕಂಪ್ಲೀಟ್ ಆಗಿ ಹೀಲಿಂಗ್ ಮಾಡ್ಕೊಂಡಾಗ ನಿಮ್ಗೆ ಒಂದು ವಿಸಿಬಲ್ ರಿಸಲ್ಟ್ ಕಾಣಿಸುತ್ತೆ. ಸೊ ಅಲ್ಲಿವರೆಗೂ ನೀವು ಅನಾಲಿಸಿಸ್ ಡೈಲಿ ಮಾಡಬಾರ್ದು. ಅದು ಕಂಪ್ಲೀಟ್ ವಿಸಿಬಲ್ ರಿಸಲ್ಟ್ ಕಾಣೋವರೆಗೂ ನೀವು ಸೇಮ್ ಅನಾಲಿಸಿಸ್ ನ ನೀವು ಹಿಸ್ಟ್ರಿಗೆ ಹೋದ್ರೆ ಅಲ್ಲಿ ಇರುತ್ತೆ. ಸೊ ಅಲ್ಲಿ ನೀವು ಅನಾಲಿಸಿಸ್ ಮಾಡ್ಕೋಬಹುದು. ಇದೇ ರೀತಿ ಕೋಚಿಂಗ್ ಅಂದ್ರೆ ಈಗ ನೀವು ಯಾವ್ದೇ ಒಂದು ಗೋಲ್ ಇಟ್ಕೊಂಡಿರ್ತೀರಾ. ಸೊ ಗುಡ್ ಹೆಲ್ತ್ ಅಥವಾ ರಿಲೇಶನ್ಶಿಪ್ ಅಥವಾ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕಾಣೋದಕ್ಕೋ, ಎಲ್ಲ ಒಂದ್ ಕಡೆ ಮನಿ ಸ್ಟ್ರಕ್ ಆಗಿರುತ್ತೆ, ಅಥವಾ ಏನೋ ಪ್ರಾಪರ್ಟಿ ಬೈ ಮಾಡೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತೀರಾ, ಬ್ಲಾಕೇಜಸ್ ಇರುತ್ತೆ. ಅದನ್ನ ನೀವು ಇಲ್ಲಿ ಟೈಪ್ ಮಾಡ್ಬಿಟ್ಟು ನೀವು ಅನಾಲಿಸಿಸ್ ಮಾಡಿ ಅದಕ್ಕೆ ಬೇಕಾಗಿರೋ ಏನೇನ್ ಬ್ಲಾಕೇಜಸ್ ಇದೆ ಅದು ಐಡೆಂಟಿಫೈ ಮಾಡಿ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮ್ಯಾನ್ಯಲ್ ಆಗಿರೋದೇ ಸೆಲೆಕ್ಟ್ ಮಾಡ್ತೀನಿ. I am lovable, I love and I am loved. So I am selecting this to reach this goal. ನಮ್ಗೆ ಏನ್ ಬ್ಲಾಕೇಜಸ್ ಇದೆ ಅಂತ ಅನಾಲಿಸಿಸ್ ಮಾಡಿದಾಗ ಹೇಳುತ್ತೆ. ಇದು ಗ್ರೀನ್ ಏರಿಯಾ ಇದೆಯಲ್ಲ, ಗ್ರೀನ್ ಏರಿಯಾದಲ್ಲಿ 100% ಅವ್ರದ್ದು ಚೆನ್ನಾಗಿದೆ ಅಂತೇಳಿ. ಆರೆಂಜ್ ಕಲರ್ ಇದೆಯಲ್ಲ, ಎಮೋಷನಲ್ ಬ್ಯಾಲೆನ್ಸ್, ಹೀಲಿನೇ ಆಲ್ರೆಡಿ ಸೆಲೆಕ್ಟ್ ಮಾಡಿದೆ. ನೀವು ಅಲ್ಲಿ ಆ ಏರಿಯಾದಲ್ಲಿ ಫೋಕಸ್ ಮಾಡಬೇಕು ಟು ರೀಚ್ ದಟ್ ಗೋಲ್. ಅಂದ್ರೆ ನೀವು ನೀವೇನ್ ಬರ್ದಿದ್ದೀರಲ್ಲ ಐ ಆಮ್ ಲವಬಲ್ ಅಂತ ಹೇಳಿ, ಸೊ ಆ ಗೋಲ್ ನ ರೀಚ್ ಮಾಡೋದಕ್ಕೆ ಮೇನ್ ಅವರು ಎಮೋಷನಲ್ ಬ್ಯಾಲೆನ್ಸ್ ನ ಮಾಡ್ಬೇಕು. ಸೊ ಅದ ಬಿಟ್ರೆ ಮತ್ತೆ ಇನ್ನೊಂದು ಸ್ಪಿರಿಚುವಲ್ ಲೆವೆಲ್ ಯಾವ್ದಾರ ಒಂದು ಸೆಲೆಕ್ಟ್ ಮಾಡಿದಾಗ ನಿಮ್ಗೆ 2 ಅಷ್ಟೇ ಸೆಲೆಕ್ಟ್ ಮಾಡ್ಬೇಕು, ನಾಟ್ ಮೋರ್ ದೆನ್ 2. ಈಗ ಗ್ರೀನ್ ಏರಿಯಾ ಇರೋದು ಎಲ್ಲ ಚೆನ್ನಾಗಿದೆ. ಸೊ ಕಂಟಿನ್ಯೂ ಮಾಡಿ, ಸ್ಟಾರ್ಟ್ ಅನಾಲಿಸಿಸ್. ಸೊ ಇಲ್ಲಿ ಆ ಗೋಲ್ ನ ರೀಚ್ ಮಾಡ್ಬೇಕಾಗಿರೋ ಎಲ್ಲ ಫ್ರೀಕ್ವೆನ್ಸೀಸ್ ನಿಮ್ಗೆ ಜನರೇಟ್ ಆಗಿದೆ. ಜಸ್ಟ್ ವೈಬ್ರೇಟ್ ಮಾಡಿ ಸ್ಟಾರ್ಟ್ ಮಾಡಿ. ಸೊ ಸೆಲೆಕ್ಟ್ ಡ್ಯೂರೇಷನ್ ಮಾಡಿ ವೈಬ್ರೇಟ್ ಮಾಡಿ. ವೆರಿ ವೆರಿ ಸಿಂಪಲ್. ನಮ್ಗೆ ಯಾವ್ದಕ್ಕೂ ತಲೆ ಎಲ್ಲದಕ್ಕೂ ಅನಾಲಿಸಿಸ್ ಮಾಡೋದು, ವೈಬ್ರೇಟ್ ಮಾಡೋದು ಅಷ್ಟೇ. ಜಾಸ್ತಿ ಯಾವ್ದಕ್ಕೂ ನಾವು ಮೈಂಡ್ ಕೆಡ್ಸ್ಕೊಳಂಗಿಲ್ಲ. ಯಾಕೆಂದ್ರೆ ಎಲ್ಲಾ ರೀತಿಯಿಂದ ನಮ್ಗೆ ಫ್ರೀಕ್ವೆನ್ಸೀಸ್ ಆಲ್ರೆಡಿ ಜನರೇಟ್ ಆಗಿರುತ್ತೆ. ಸೊ ದಿಸ್ ಈಸ್ ಫಾರ್ ಕೋಚಿಂಗ್. ನೀವು ಯಾವುದೇ ನಿಮ್ಗೆ ಏನೇ ಬೇಕಾಗಿರೋ ಅಫರ್ಮೇಶನ್ಸ್ ಇದ್ರಲ್ಲಿ ಹಾಕೊಂಡು ನೀವು ಕೋಚಿಂಗ್, ಇದನ್ನು ಸಹ
ಕೋಚಿಂಗ್ ಅಂಟಿಲ್ ನಿಮ್ಗೆ ಒಂದು ಸ್ಮಾಲ್ ಗೋಲ್ಸ್ ಅಚೀವ್ ಆಗೋವರೆಗೂ ಬಿಗ್ ಗೋಲ್ಸ್ ವರ್ಗೂ ಹೋಗ್ಬೇಡಿ. ಸ್ಮಾಲ್ ಗೋಲ್ ಅಚೀವ್ ಆದ್ಮೇಲೆ ಅದನ್ನು ಸಹ 21 ಡೇಸ್ 1 ಮಂತ್ ಸೇಮ್ ಗೋಲ್ನೇ ಇರ್ಬೇಕು. ಎವ್ರಿ ಡೇ ಗೋಲ್ನ ಚೇಂಜ್ ಮಾಡಬಾರ್ದು. ಸೊ ಅವಾಗ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ. ಅಂದ್ರೆ ಇಲ್ಲಿ ಎಲ್ಲಾ ರೀತಿಯಿಂದ ಹೀಲಿಂಗು ಆಗ್ಬೇಕು. ಮೆಂಟಲ್ ಲೆವೆಲ್, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಲೀಸ್ ಆಗ್ಬೇಕು, ಆರಾ ಕ್ಲಿನ್ಸ್ ಆಗ್ಬೇಕು, ಕೋಚಿಂಗ್ ಅಲ್ಲಿ ಎಲ್ಲ ಮಾಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫಾರ್ಮೇಶನ್ ನೀವು ಗ್ಯಾರಂಟಿ ನೋಡ್ಬೋದು. ಈಗ ರನ್ ಆಗ್ತಾ ಇದೆ, 17 ಸೆಕೆಂಡ್ಸ್ ಇದೆ. ಇದು ಬ್ಲೂ ಆಪ್ ಕಂಪ್ಲೀಟ್ ನಾನು ನಿಮ್ಗೆ ತೋರಿಸಿದ್ದು. ಸೊ ಪಿಂಕ್ ಆಪ್ ಯಾವ ಅದನ್ನು ತೋರಿಸಿದೆ. ಬಟ್ ಪಿಂಕ್ ಆಪ್ ಅಲ್ಲಿ, ಬ್ಲೂ ಆಪ್ ಅಲ್ಲಿ ಏನೇನು ಪ್ರೋಗ್ರಾಮ್ಸ್ ಇದೆಯೋ ಪ್ರತಿಯೊಂದು ಪ್ರೋಗ್ರಾಮ್ಸ್ ಏನೋ ಪಿಂಕ್ ಆಪ್ ಅಲ್ಲಿ ಇದೆ. ಪಿಂಕ್ ಆಪ್ ಏನು ಅಂದ್ರೆ ನೀವು ಬ್ಲೂ ಆಪ್ ಅಲ್ಲಿ ಕಂಪ್ಲೀಟ್ ಅಂದ್ರೆ ನಾವೇ ಡಿಸೈಡ್ ಮಾಡಂಗಿಲ್ಲ. ಸೊ ಇಲ್ಲಿ ಏನ್ ಮಾಡುತ್ತೆ, ನಮ್ಮ ಮೈಂಡ್ ಬಾಡಿ ಸೋಲ್ ನ ಅನಾಲಿಸಿಸ್ ಮಾಡಿ, ಅನಾಲಿಸಿಸ್ ಮಾಡಿದ ರಿಪೋರ್ಟ್ ಪ್ರಕಾರ ನಾವು ಅಲ್ಲಿ ವೈಬ್ರೇಟ್ ಮಾಡಬೇಕು 38 ಸೆಕೆಂಡ್ಸ್ 7 ಟೈಮ್ಸ್ 27 ಮಿನಿಟ್ಸ್. ಅದು ಎಥರಿಕ್ ಮಾಡಿ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಲೆವೆಲ್ ಅಲ್ಲಿ ಹೀಲ್ ಮಾಡುತ್ತೆ. ಸೊ ಇದು ಬ್ಲೂ ಆಪ್. ಪಿಂಕ್ ಆಪ್ ಅಲ್ಲಿ ಏನು ಫಿಸಿಕಲ್ ಲೆವೆಲ್ ಹೀಲಿಂಗ್. ನಾವು ಫಸ್ಟ್ ಪ್ರಿಯಾ ಅವ್ರಿಗೆ ಅನಾಲಿಸಿಸ್ ಮಾಡಿದಾಗ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ 68% ತೋರಿಸಿತ್ತು. ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಅಂದ್ರೆ ಇದೆ. ಸೊ ಈಗ ಪ್ಯೂರ್ ಕೇರ್ ಎನರ್ಜಿ ರಿಲೀಸ್ ಇದು ಫುಲ್ ಕಂಪ್ಲೀಟ್ 7 ಡೇಸ್ ಡಿಟಾಕ್ಸ್ ಇರುತ್ತೆ. ನಾವು ಇದನ್ನ ರನ್ ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸುತ್ತೆ ನಾವು ಯಾವ ತರ ಪ್ರೋಗ್ರಾಮ್. ನೀವು ನನ್ನ ಕೈ ನೋಡ್ಬೋದು, ಬ್ರಾಸ್ಲೆಟ್ ಹಾಕೊಂಡಿದೀನಿ. ಈ ತರ ಬ್ರಾಸ್ಲೆಟ್ ಬರುತ್ತೆ. ಇದ್ರ ಜೊತೆಗೆ ಇಲ್ಲಿಗೆ ನಾವು ವೈರ್ಸ್ ನ ಕನೆಕ್ಟ್ ಮಾಡ್ಬಿಟ್ಟು ಅದರ್ ಎಂಡ್ ನ ನಾವು ಹೀಲಿಗೆ ಕನೆಕ್ಟ್ ಮಾಡ್ಬಿಟ್ಟು ಸೊ ಸ್ಟಾರ್ಟ್ ಪ್ರೋಗ್ರಾಮ್ ಅಂತ ಕೊಟ್ರೆ ಅಕಾರ್ಡಿಂಗ್ ಟು ಮೈ ಬಾಡಿ ವಿಚ್ ಫ್ರೀಕ್ವೆನ್ಸಿ ನೀಡ್, ಇಟ್ ಈಸ್ ಟೈಲರ್ ಮೇಡ್ ತರ ಫ್ರೀಕ್ವೆನ್ಸಿ ಜನರೇಟ್ ಆಗುತ್ತೆ. ಸೊ ಅಗೇನ್ ನೀವು ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಲಿನ್ಸಿಂಗ್ ಮಾಡ್ಕೋಬೇಕು ಯಾವ್ದೇ ಇದಕ್ಕೆ ಅಂದ್ರೆ 7 ಡೇಸ್ 21 ಡೇಸ್ ಹೋಗಿ ಅಲ್ಲಿ ನಿಂತ್ಕೊಂಡು ಟೈಮ್ ಎನರ್ಜಿ ಹಾಕಿ ಕ್ಲಿನ್ಸಿಂಗ್ ಮಾಡ್ಕೊಳ್ತೀವಿ. ಹೀಲಿನಲ್ಲಿ ಕ್ಲಿನ್ಸಿಂಗ್ ಮಾಡ್ಕೊಳ್ಳೋದು ಅಂದ್ರೆ ಎಕ್ಸ್ಟ್ರಾ ಟೈಮ್ ಮತ್ತೆ ಎಫರ್ಟ್ ಏನಿಲ್ಲ. ನೀವು ನಾರ್ಮಲ್ ಡೇ ಟು ಡೇ ಲೈಫ್ ಲೀಡ್ ಮಾಡ್ಕೊಂತ ನಿಮ್ ಕೆಲಸ ನೀವು ಮಾಡ್ಕೊಂತಾನೆ ಕ್ಲಿನ್ಸಿಂಗ್ ಮಾಡ್ಕೋಬಹುದು. ಕ್ಲಿನ್ಸಿಂಗ್ ಅನ್ನೋದು ಯಾವಾಗ 1 ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ಮಾಡ್ಕೊಳ್ಳೋದಲ್ಲ. ಇದನ್ನ ಅವಾಗ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿ ರೀಜನಿಯೇಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಕ್ಲಿನ್ಸಿಂಗ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಎನರ್ಜಿ ಲೆವೆಲ್ ಅಲ್ಲಿ ಚೇಂಜಸ್, ಈಟಿಂಗ್ ಪ್ಯಾಟರ್ನ್, ಡೈಜೆಷನ್ ಪ್ಯಾಟರ್ನ್ ಅಲ್ಲಿ ಚೇಂಜಸ್ ಆಗುತ್ತೆ. ಈ ತರದ್ದು ಸುಮಾರು ಚೇಂಜಸ್ ನೀವು ವಿತಿನ್ 7 ಡೇಸ್ ಅಲ್ಲೇ ನೋಡ್ಬೋದು. ಸೊ ಇದು ಒಂದು ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಅಂತೇಳಿ. ನೆಕ್ಸ್ಟ್ ಆಲ್ ದ ಕ್ರಾನಿಕ್ ಪೇನ್ ರಿಲೇಟೆಡ್, ಕ್ರಾನಿಕ್ ಪೇನ್, ಟೂತ್ ಜಾ ಪೇನ್ ಎಲ್ಲ ಪ್ರೋಗ್ರಾಮ್ಗೂ ಅದು ಯಾವ ರೀತಿ ತಗೊಳ್ಳೋದು ಅಂತ ಸಜೆಸ್ಟ್ ಮಾಡುತ್ತೆ. ಇವಾಗ ಜಾಯಿಂಟ್ ಪ್ರಾಬ್ಲಮ್ ಇದ್ರೆ ನಾನು ಅವಾಗ್ಲೇ ತೋರಿಸಿದ್ನಲ್ಲ, ಎಡಿಸ್ ಈ ತರದ್ದು ಹಾಕ್ಬಿಟ್ಟು ಎಲ್ಲಿ ಪೇನ್ ಇರುತ್ತೋ ಅಲ್ಲಿಗೆ ನೀವು ವೈರ್ಸ್ ಅನ್ನ ಹಾಕೊಂಡು ಹೀಲಿಂಗ್ ತಗೋಬಹುದು. 30 ಮಿನಿಟ್ಸ್ ಪ್ರೋಗ್ರಾಮ್ ತೋರಿಸ್ತಾ ಇದೆ. ಇದೆಲ್ಲದು ಟೈಲರ್ ಮೇಡ್, ನಿಮಗೆ ಎಷ್ಟೊತ್ತು ಬೇಕೋ ಫ್ರೀಕ್ವೆನ್ಸಿ ಅಷ್ಟೊತ್ತು ತಗೋಬಹುದು. ಇನ್ಸೋಮಿಯಾ ಇದಕ್ಕೆ ಇಯರ್ ಕ್ಲಿಪ್ಸ್ ಬರುತ್ತೆ. ಎನಿಥಿಂಗ್ ರಿಲೇಟೆಡ್ ಟು ಅಪ್ಪರ್ ಬಾಡಿ ಅಂದ್ರೆ ಕುತ್ತಿಗೆಯಿಂದ ಮೇಲೆ ಬರೋ ಪೇನ್ ರಿಲೇಟೆಡ್ ಪ್ರೋಗ್ರಾಮ್ಸ್ಗೆ ಇಯರ್ ಕ್ಲಿಪ್ಸ್ ಅಂತ ಬರುತ್ತೆ. ಸೊ ಆ ಇಯರ್ ಕ್ಲಿಪ್ಸ್ ಏನ ಯೂಸ್ ಮಾಡ್ಕೊಂಡು ಈ ತರ ಇಯರ್ ಕ್ಲಿಪ್ಸ್ ಇರುತ್ತೆ, ಅದನ್ನ ಕಿವಿಗೆ ಹಾಕೊಳ್ಳೋದು. ಕಿವಿಗೆ ಹಾಕೊಂಡು ಅದರ್ ಎಂಡ್ ನ ಹೀಲಿಗೆ ಹಾಕ್ಬೋದು. ಈ ತರ ಹಾಕೊಂಡು 20 ಮಿನಿಟ್ಸ್ ಪ್ರೋಗ್ರಾಮ್ ರನ್ ಮಾಡಿದಾಗ ಮೈಗ್ರೇನು, ಇನ್ಸೋಮಿಯಾ, ಆಂಗ್ಸೈಟಿ, ಡಿಪ್ರೆಷನ್ ಈ ತರದ್ದೆಲ್ಲ ಪ್ರೋಗ್ರಾಮ್ಸ್ಗೂ ನೀವು ತಗೋಬಹುದು. ಇಲ್ಲಿ ಸಜೆಸ್ಟ್ ಮಾಡುತ್ತೆ ಎಲ್ಲ ಪ್ರೋಗ್ರಾಮ್ನ ಯಾವ್ಯಾವ ತರ ತಗೊಳ್ಳೋದು ಅಂತ. ಆಮೇಲೆ ಲರ್ನಿಂಗ್ ರಿಲೇಟೆಡ್, ಲರ್ನಿಂಗ್ ಸಿಂಥಸಿಸ್, ಲರ್ನಿಂಗ್ ಅಕ್ಯೂಟು, ಮೆಮೊರಿ, ಕಾನ್ಸಂಟ್ರೇಷನು ಇದೆಲ್ಲಾನು ನಾನು ಹೇಳುವಾಗ ಜಸ್ಟ್ ಬರೀ ಪ್ರೋಗ್ರಾಮ್ ಅನ್ಸುತ್ತೆ. ಒಂದೊಂದು ಪ್ರೋಗ್ರಾಮು ಸಹ ನಿಮಗೆ ಯೂನಿಕ್ ಆಗಿದೆ. ಈವನ್ ತುಂಬಾ ಮಕ್ಕಳು ಕಾನ್ಸಂಟ್ರೇಷನ್ ಮಾಡ್ತಾ ಇರಲ್ಲ, ಮೆಮೊರಿ ಪ್ರಾಬ್ಲಮ್ಸ್ ಇರುತ್ತೆ, ಎಷ್ಟೊಂದು ಅವರಿಗೆ ಸ್ಟಡೀಸ್ ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಬರೀ ಡಿಸ್ಟೆನ್ಸ್ ಹೀಲಿಂಗ್ ಅಂದ್ರೆ ಬ್ಲೂ ಆಪ್ ಅಲ್ಲಿ ಅವರ ಅನಾಲಿಸಿಸ್ ಮಾಡಿ ಡಿಸ್ಟೆನ್ಸ್ ಹೀಲಿಂಗ್ ಮಾಡಿ ಈವನ್ ಬರೀ 35% 40% ತಗೊಳ್ಳೋ ಮಕ್ಕಳು 92% ವರ್ಗೂ ಸ್ಕೋರ್ ಮಾಡಿ ಇವಾಗ ಅಬ್ರಾಡಿಗೆಲ್ಲ ಹೋಗ್ತಾ ಇದ್ದಾರೆ ಸ್ಟಡೀಸ್ಗೆ. ಅಷ್ಟೊಂದು ಅಮೇಸಿಂಗ್ ಡ್ರಾಸ್ಟಿಕ್ ಚೇಂಜಸ್ ನ ನಾವು ಇದರಲ್ಲಿ ಈವನ್ ಬರೀ ಮಕ್ಕಳಿಗೆ ಅಷ್ಟೇ ಇಲ್ಲ. ಒಬ್ರು ಡಾಕ್ಟರ್ ಚೆನ್ನೈಯಲ್ಲಿ ಅಕ್ಯುಪಂಚರ್ ಡಾಕ್ಟರ್ ಬಂದಿದ್ರು. ನಾವು ಎವ್ರಿ ವೀಕೆಂಡ್ ಫಿಸಿಕಲ್ ಟ್ರೈನಿಂಗ್ಸ್ ಮಾಡ್ತೀವಿ.
ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಅವರು ಡಾಕ್ಟರ್ ಆಗಿದ್ರು, ಬಟ್ ಅವ್ರಿಗೆ ಏಜ್ ಆಗಿರೋದ್ರಿಂದ ಅವ್ರಿಗೆ ಕೆಲವೊಂದು ಕೋರ್ಸ್ಗಳು ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಏಜು ಮತ್ತೆ ಮೆಮೊರೀಸ್ ಎಲ್ಲ ಈ ಪ್ರಾಬ್ಲಮ್ ಇರೋದ್ರಿಂದ ಹೆಂಗಪ್ಪ ನಾನು ಇಷ್ಟೊಂದೆಲ್ಲ ಸ್ಟಡಿ ಮಾಡೋದು ಅಂತ ಚಿಂತೆ ಮಾಡುವಾಗ ಅವರು ಈ ಲರ್ನಿಂಗ್ ಪ್ರೋಗ್ರಾಮ್ ಹೀಲಿನಲ್ಲಿ ಹಾಕೊಂಡು ಅಟ್ ದ ಏಜ್ ಆಫ್ 80 ಇಯರ್ಸ್ ಕೆಲವೊಂದು ಎಕ್ಸಾಮ್ಸ್ ನ ಪಾಸ್ ಮಾಡಿ ಅವರು ಆ ಡಿಗ್ರಿನ ತಗೊಂಡು ಡಾಕ್ಟರೇಟ್ ತಗೊಂಡಿದ್ದಾರೆ. ಸೊ ಅವ್ರ ಟೆಸ್ಟಿಮೋನಿನ ಶೇರ್ ಮಾಡಿದ್ದಾರೆ. ಯಾರು ನಿಮ್ಮನ್ನ ಇಲ್ಲಿ ಇನ್ವೈಟ್ ಮಾಡಿದಾರೋ ಈ ಸೆಷನ್ಗೆ ಅವ್ರನ್ನ ಕೇಳಿ ಪ್ರತಿಯೊಂದು ಪ್ರೋಗ್ರಾಮ್ಸ್ಗೂ ರಿಲೇಟೆಡ್ ಆಗಿರೋ ಟೆಸ್ಟಿಮೋನೀಸ್ ನ ಕಳಿಸ್ತಾರೆ. ನೀವು ನೋಡಿ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ. ಫಿಟ್ನೆಸ್ ಪ್ರೋಗ್ರಾಮು, ವೆಯ್ಟು, ಮಸಲ್ಸ್ ಹಾರ್ಮನಿ, ಸರ್ಕ್ಯುಲೇಷನ್, ಪರ್ಫಾರ್ಮೆನ್ಸ್, ಸ್ಟ್ರೆಂತ್, ಸ್ಟಾಮಿನಾ, ರಿಜೆನಿಯೇಷನ್, ಡೀಪ್ ರಿಲ್ಯಾಕ್ಸೇಷನ್. ನನಗಂತೂ ಫಿಟ್ನೆಸ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಸಹ ಯಾವಾಗ್ಲೂ ನನ್ನ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದೆ. ಈವನ್ ತುಂಬಾ ಒಳ್ಳೆ ಡಯಟ್ ಅಲ್ಲಿ ಮಿಲೆಟ್ಸ್ ಮತ್ತೆ ವಾಕಿಂಗು, ಜಿಮ್ಮು ಈ ತರದೆಲ್ಲ ಮಾಡಿದ್ರು ನನಗೆ ವೆಯ್ಟ್ ರಿಡಕ್ಷನ್ ಅನ್ನೋದು ತುಂಬಾನೇ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನಾನು ಹಾಕೋ ಎಫರ್ಟಿಗೆ ಸರಿಯಾಗಿ ರಿಸಲ್ಟ್ ಬರ್ತಾ ಇರ್ಲಿಲ್ಲ. ನಾನು ಹೀಲಿನ ತಗೊಂಡಾದ್ಮೇಲೆ ಕರೆಕ್ಟ್ ಆಗಿ ನಾನು ಹೀಲಿ ಪ್ರೋಗ್ರಾಮ್ ರನ್ ಮಾಡಿ ನನ್ನ ಡಯಟ್ ಮತ್ತೆ ನನ್ನ ಎಲ್ಲ ಎಕ್ಸರ್ಸೈಸ್ ಮೇಂಟೈನ್ ಮಾಡಿ ವಿತಿನ್ 6 months ಅಲ್ಲಿ 12 kg ರೆಡ್ಯೂಸ್. ಯಾಕೆ ಇದರಲ್ಲಿ ತುಂಬಾ ಈಸಿ ಆಗುತ್ತೆ ವೇಟ್ ರೆಡ್ಯೂಸ್ ಮಾಡ್ಬೇಕು ಅಂದಾಗ, ನಮಗೆ ಸೆಲ್ಸ್ಗಳು ರಿಜೆನಿಯೇಷನ್ ಆಗಿ ಸೆಲ್ಸ್ಗಳು ಆಕ್ಟಿವ್ ಆದಾಗ ಮನುಷ್ಯ ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗ್ತಾನೆ. ಲೇಸಿನೆಸ್ ಅನ್ನೋದು ಹೋಗುತ್ತೆ, ಸ್ಟಾಮಿನಾ ಬರುತ್ತೆ, ಸ್ಟ್ರೆಂತ್ ಬರುತ್ತೆ, ರಿಜೆನಿಯೇಷನ್ ಆಗುತ್ತೆ. ಅದಕ್ಕೆ ಬೇಕಾಗಿರೋ ಎಲ್ಲಾ ಮಸಲ್ಸು ಎಲ್ಲಾನು ಸಹ ನಮ್ಗೆ ಆಕ್ಟಿವ್ ಆಗಿ ಸಪೋರ್ಟ್ ಮಾಡುತ್ತೆ. ಈವನ್ ನೀವು ತುಂಬಾ ಬಾಡಿನ ಹಾರ್ಶ್ ಆಗಿ ಸ್ಟ್ರೆಸ್ ಮಾಡೋ ಅವಶ್ಯಕತೆ ಇರಲ್ಲ. ಸಿಂಪಲ್ ಆಗಿ ವಾಕಿಂಗ್, ಯೋಗ ಮಾಡಿದ್ರೆ ಸಾಕು ನಿಮಗೆ ಬೇಕಾಗಿರೋ ರಿಸಲ್ಟ್ ನ ಅಮೇಸಿಂಗ್ ಆಗಿ ನೀವು ತಗೋಬಹುದು. ನನಗೆ ಫಿಟ್ನೆಸ್ ಪ್ರೋಗ್ರಾಮ್ ತುಂಬಾನೇ ಇಷ್ಟ. ಮತ್ತೆ ಜಾಬ್ ಮತ್ತೆ ಸ್ಲೀಪ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇದೆ. ಆಕ್ಟಿವೇಶನ್, ಪಾಸಿಟಿವ್ ಥಾಟ್ಸ್, ಬ್ಯಾಲೆನ್ಸ್ ನರ್ವ್ಸ್, ಫಟೀಗು, ಎಕ್ಸಾಜುಯೇಷನ್ ಅಕ್ಯೂಟು, ಎಕ್ಸ್ಟ್ರೀಮ್ ಸ್ಟ್ರೈನ್, ಸ್ಲೀಪ್ ಸಿಂಥಸಿಸ್, ಬೆಡ್ ರೆಸ್ಟ್, ಬ್ಯಾಲೆನ್ಸ್ ಸ್ಲೀಪು, ಫೈನ್ ಫ್ಲೂ. ಪ್ರತಿಯೊಬ್ಬರಿಗೂ ಸ್ಟ್ರೆಸ್ಗೆ ಬೇರೆ ಬೇರೆ ಆದ ರೀಸನ್ಸ್ ಇರುತ್ತೆ. ಸೊ ಆ ರೀಸನ್ಸ್ ಏನು ಅಂತ ನಾವು ಬ್ಲೂ ಆಪ್ ಅಲ್ಲಿ ಅನಾಲಿಸಿಸ್ ಮಾಡಿ ಪಿಂಕ್ ಆಪ್ ಅಲ್ಲಿ ನಾವು ತಗೋಬಹುದು. ಸೊ ಈವನ್ ಎಲ್ಲ ಪ್ರೋಗ್ರಾಮ್ನು ಯಾವ ರೀತಿ ತಗೊಳ್ಳೋದು ಪ್ರತಿಯೊಂದು ಪ್ರೋಗ್ರಾಮ್ಗೂ ಸಜೆಸ್ಟ್ ಮಾಡುತ್ತೆ. ಅದರದ್ದೇ ಆದ ಒಂದು ಟೈಮಿಂಗ್ಸು ಸಹ ಇರುತ್ತೆ. ಇಟ್ ಈಸ್ ಲೈಕ್ ಎ ಟೈಲರ್ ಮಾಡಿ. ಈ ಪ್ರೋಗ್ರಾಮ್ ಏನು ಬ್ಯಾಲೆನ್ಸ್ ನರ್ವಸ್ 60 minutes ಹೇಳ್ತಾ ಇದೆ. ಸೊ ಇದು ಕಡಿಮೆನೂ ಆಗ್ಬೋದು. ನಾವು ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ಕೆಲವರಿಗೆ ಕಡಿಮೆನೂ ಆಗುತ್ತೆ ಪ್ರೋಗ್ರಾಮ್ಸ್ ಟೈಮಿಂಗ್ಸ್. ಮೆಂಟಲ್ ಬ್ಯಾಲೆನ್ಸ್, ಇನ್ನರ್ ಸ್ಟ್ರೆಂತ್, ಎಮೋಷನಲ್ ವೆಲ್ಬೀಯಿಂಗು, ಫೀಲ್ ಗುಡ್ ಸಿಂಥಸಿಸ್, ಇವೆಲ್ಲಾನು ಏನ್ ಮೆಂಟಲ್ ಬ್ಯಾಲೆನ್ಸ್ ಏನಕ್ಕೆ ಅಂದ್ರೆ ನವ ಡೇಸ್ ನಾವು ನೋಡ್ಬೋದು ತುಂಬಾ ರೀತಿಯಾದಂತ ಸ್ಟ್ರೆಸ್ಗಳು ಇರುತ್ತೆ. ಈ ಬಿಕಾಸ್ ಆಫ್ ಸ್ಟ್ರೆಸ್ ಇಂದಾನೇ ನಮ್ಗೆ BP ಆಗ್ಲಿ, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗ್ಲಿ ಬೇಗ ಸ್ಟಾರ್ಟ್ ಆಗೋದು. ಈ ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್ ನ ನೀವು ತಗೋತಾ ಹೋದಂಗೆ ನಿಮ್ಮ ಸ್ಟ್ರೆಸ್ ಲೆವೆಲ್ ತುಂಬಾ ಕಡಿಮೆಯಾಗಿರುತ್ತೆ. ಮತ್ತೆ ತುಂಬಾ ನೀವು ಫ್ರೀ ಆಗಿ ಫೀಲ್ ಮಾಡ್ಬೋದು. ಇದರಿಂದ ಆಂಗ್ಸೈಟಿ ಈ ತರದ್ದೆಲ್ಲ ವಿಷಯಗಳು ಇಲ್ಲದೆ ಇರೋದ್ರಿಂದ ನಿಮ್ಮ ಏನು ಲೈಫ್ ನ ಹ್ಯಾಪಿಯಾಗಿ ಲೀಡ್ ಮಾಡೋದಕ್ಕೆ ಇದರಿಂದ ಏನಾಗುತ್ತೆ, ನಿಮ್ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ. 10 to 15 years ಹೀಲಿ ಯೂಸ್ ಮಾಡೋರು, ಬಿಕಾಸ್ ಅವ್ರಿಗೆ ಏನಾಗುತ್ತೆ ಸ್ಟ್ರೆಸ್ ಇರೋದಿಲ್ಲ, ಹೆಲ್ತಿ ಆಗಿರ್ತಾರೆ, ಮತ್ತೆ ಡೇ ಟು ಡೇ ಲೈಫ್ ಅಲ್ಲಿ ಆಕ್ಟಿವ್ ಆಗಿರ್ತಾರೆ. ಇದೆಲ್ಲ ಇರೋದ್ರಿಂದ ಆರನ್ನ ಅವರು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಅವರ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗಿದೆ. ಸೊ ಅಕಾರ್ಡಿಂಗ್ ಟು ಹೀಲಿ ಅಕಾಡೆಮಿ ಅದನ್ನು ಹೇಳ್ತಾರೆ. ಬ್ಯೂಟಿ ಪ್ರೋಗ್ರಾಮ್, ಹೇರ್ ಪ್ರೋಗ್ರಾಮ್, ಸ್ಕಿನ್ ಪ್ರೋಗ್ರಾಮ್, ಏಜಿಂಗ್, ನೇಲ್. ನಂದು ಅಷ್ಟೇ ಏರು ಸ್ವಲ್ಪ ತುಂಬಾ ಏರ್ ಫಾಲ್ ಆಗ್ತಾ ಇತ್ತು, ತುಂಬಾ ತಿನ್ನು ಆಗಿತ್ತು. ನಾನು ಹೀಲಿ ಪ್ರೋಗ್ರಾಮ್ ತಗೊಳಕ್ ಸ್ಟಾರ್ಟ್ ಆದ್ಮೇಲೆ ನನ್ನ ಹೇರ್ ಗ್ರೋತ್ ಆಗ್ತಾ ಇದೆ, ಏರ್ ಫಾಲಿಂಗ್ ಎಲ್ಲ ಕಡಿಮೆ ಆಗಿದೆ, ತುಂಬಾ ಚೆನ್ನಾಗಿದೆ. ಸ್ಕಿನ್ ಪ್ರೋಗ್ರಾಮ್, ಏಜಿಂಗ್ ಪ್ರೋಗ್ರಾಮ್ ಏನು ಅಂದ್ರೆ ನಾವು ಇರೋದಕ್ಕೂ ಮತ್ತೆ ನಮ್ಮ ಏಜಿಗೂ ಟೈಮ್ಸ್ ಕೋರಿಲೇಟ್ ಆಗಲ್ಲ. ನಾವು ಏಜ್ 30-35 ಇದ್ರೂ 40-45 ತರ ಕಾಣಿಸ್ತಾ ಇರ್ತೀವಿ. ಅದಕ್ಕೆ ಏನು ಏಜಿಂಗ್ ಸೆಲ್ಸ್ಗಳು ನಮ್ಗೆ ಆ ತರ ಏಜಿಂಗ್ ಆಗಿರೋ ತರ ಇರೋದ್ರಿಂದ ಆ ತರ ಆಗುತ್ತೆ. ಸೊ ಈ ಪ್ರೋಗ್ರಾಮ್ ತಗೊಂಡಾಗ ಏನಾಗುತ್ತೆ, ಸೆಲ್ ರಿಜಿನೇಷನ್ ಆಗುತ್ತೆ. ಸೊ ವಿ ಕ್ಯಾನ್ ಲುಕ್ ಯಂಗರ್ ದೆನ್ ವಾಟ್ ಯು ಆರ್ ಅಂತ. ಇನ್ನರ್ ಬ್ಯೂಟಿ, ಬರೀ ಔಟ್ಸೈಡ್ ಬ್ಯೂಟಿ ಅಷ್ಟೇ ಅಲ್ಲ, ಇನ್ನರ್ ಬ್ಯೂಟಿ ಕಾಮು ಕೈಂಡ್ ಆಗಿ ಮತ್ತೆ ನಾವು ಪೀಸ್ಫುಲ್ ಆಗಿರೋದ್ರಿಂದ ನಮ್ಮ ಔಟರ್ ಬ್ಯೂಟಿನೇ ಸಹ ಎನ್ಹಾನ್ಸ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಸ್ಕಾರ್ಸ್ ರಿಲೇಟೆಡ್ ಪ್ರೋಗ್ರಾಮ್, ನಿನ್ನೆ ತಮಿಳಲ್ಲಿ ಟೆಸ್ಟಿಮೋನಿ ಇತ್ತು. ಒಬ್ರು ಸ್ಕಿನ್ ಸ್ಕಾರ್ ಪ್ರೋಗ್ರಾಮ್ ತಗೊಂಡಿದ್ದಾರೆ. ಎಷ್ಟು ದೊಡ್ಡದಾಗಿರೋ ಸ್ಕಾರು ವಿತಿನ್ ಮಂತ್ ಅಲ್ಲಿ ಅವರಿಗೆ ಕಂಪ್ಲೀಟ್ ರಿಲೀಸ್ ಆಗಿದೆ.
ಸೊ ಆ ಟೆಸ್ಟಿಮೋನಿ ನೋಡಿ ನನಗೆ ಮಿರಾಕಲ್ ಅನ್ನಿಸ್ತು. ಸೊ ಅಮೇಝಿಂಗ್ ಆಗಿ ಅವರು ಹೀಲಿಂಗ್ ಮಾಡ್ಕೊಂಡಿದ್ದಾರೆ ಹೀಲಿನ ಯೂಸ್ ಮಾಡೋದ್ರ ಮೂಲಕ. ಬಯೋಜೆನೆಟಿಕ್ ಹಾರ್ಮನಿ, ಡಿಫೆನ್ಸು, ಶೀವರ್, ಸೆನ್ಸಿಟಿವ್, ನಾವು ಏನೇ ಒಂದು ಶೀತ, ಕೆಮ್ಮು, ನೆಗಡಿ ಆದ್ರೂ ಸಹ ಡೋಲೋ, ಸಿಟ್ರಿಸನ್ ಈ ತರ ಎಲ್ಲ ತಗೊಂತೀವಿ. ಅದು ಇಮಿಡಿಯೇಟ್ ಸೊಲ್ಯೂಷನ್ ಇರ್ಬೋದು, ಬಟ್ ಅದು ನಮ್ಗೆ ಬಾಡಿ ಒಳಗಡೆ ಏನ್ ಮಾಡುತ್ತೆ, ಟಾಕ್ಸಿನ್ಸ್ ನ ಅಕ್ಯುಮುಲೇಟ್ ಮಾಡ್ತಾ ಇರುತ್ತೆ. ನೀವು ಡಿಫೆನ್ಸ್ ಏನಾಗುತ್ತೆ, ಫೀವರು ಅಥವಾ ಯಾವುದೇ ರೀತಿ ವೈರಲ್ ಫೀವರ್ ಈ ತರ ಇದ್ದಾಗ ಈ ಪ್ರೋಗ್ರಾಮ್ಸ್ ತಗೊಂಡಾಗ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ನನಗೂ ಅಷ್ಟೇ ಲಾಸ್ಟ್ 1 ಮಂತ್ ಬ್ಯಾಕ್ ತುಂಬಾ ಬಾಡಿ ಪೇನ್ ಮತ್ತೆ ಫೀವರ್ ಇತ್ತು. ನಾನು ಏನು ಮಾಡಿದೆ, ಜಸ್ಟ್ ಡಿಫೆನ್ಸ್, ಶೀವರ್ ಮತ್ತೆ ಸೆನ್ಸಿಟಿವ್ ಪ್ರೋಗ್ರಾಮ್ ನ ಬ್ಯಾಕ್ ಟು ಬ್ಯಾಕ್ 3 ಸಲ ಪಿಂಕ್ ಆಪಲ್ ತಗೊಂಡೆ. ವಿತಿನ್ 1 ಡೇಸ್ ಅಲ್ಲಿ ನನಗೆ, ಜೊತೆಗೆ ಗುಡ್ ಡಯಟ್ ಮೇಂಟೈನ್ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ ನಾನು ರಿಕವರ್ ಆದೆ. ಹಾಸ್ಪಿಟಲ್ ಹೋಗೋ ಅವಶ್ಯಕತೆನೇ ಬರ್ಲಿಲ್ಲ. ಈ ತರ ಈವನ್ ಮಕ್ಕಳಿಗೂ ಸಹ ಯಾವುದೇ ಸೀಸನಲ್ ಚೇಂಜಸ್ ಆಗ್ಲಿ ಇದ್ರಾಗ ಈ ಪ್ರೋಗ್ರಾಮ್ಸ್ ರನ್ ಮಾಡಿದಾಗ ವಿತಿನ್ 1 or 2 ಡೇಸ್ ಅಲ್ಲಿ ಮಕ್ಕಳಿಗಂತೂ ಬೇಗನೆ ಹೀಲಿಂಗ್ ಆಗುತ್ತೆ. ಐ ರಿಲೇಟೆಡ್ ಹಾರ್ಮನೀಸ್, ಹಾರ್ಮೋನಲ್ ಹಾರ್ಮನಿ, ಇಂಟೆಸ್ಟೈನ್ ಹಾರ್ಮನಿ, ನರ್ವ್ ಹಾರ್ಮನಿ, ಫ್ಲೆಕ್ಸಿಬಿಲಿಟಿ, ಸರ್ಕ್ಯುಲೇಷನ್, potensity, female for mature women and for women local. This is related to periods ಅಥವಾ ನಿಮ್ಗೆ ಏನಾದ್ರೂ ಮೆನ್ಸುಲೇಷನ್ ಪೇನ್ ಜಾಸ್ತಿ ಇದ್ದು ಆ ತರದ ಇಶ್ಯೂಸ್ ಇದ್ದಾಗ ಇರ್ರೆಗ್ಯುಲರ್ ಆಗಿ ಈ ತರ ಪ್ರೋಗ್ರಾಮ್ಸ್ ತಗೊಂಡಾಗ ವಿ ಹ್ಯಾವ್ ಸೀನ್ ಲಾಟ್ ಆಫ್ ವುಮೆನ್ಸ್ ಆಫ್ಟರ್ 42 years ಬಿಕಾಸ್ ಆಫ್ ಮೆನೋಪಾಸ್, ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್, ಎಮೋಷನಲ್ ಇಂಬ್ಯಾಲೆನ್ಸ್ ಆ ತರ ಅದನ್ನ ಶೇರ್ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ ಅವ್ರಿಗೆ. ಸೊ ಈ ತರ ಅವರು ರನ್ ಮಾಡ್ಬಿಟ್ಟು ಪ್ರೋಗ್ರಾಮ್ಸ್ ನ ಎಷ್ಟೋ ಜನ ವುಮೆನ್ಸ್ ಇದರಿಂದ ಅವರು ಉಪಯೋಗ ಪಡ್ಕೊಂಡು ಅವರು ಟೆಸ್ಟಿಮೊನೀಸ್ ನ ಹೇಳಿದ್ದಾರೆ. ಸೊ ನೀವು ಟೆಸ್ಟಿಮೊನೀಸ್ ನೋಡ್ಬೋದು. ಬಯೋಜೆನೆಟಿಕ್ ಹಾರ್ಮನಿ ಟು ಗ್ಯಾಸ್ಟ್ರೋಇಂಟೆಸ್ಟೈನ್, ಬ್ಯಾಕ್ಟೀರಿಯಲ್ ಹಾರ್ಮನಿ, ಟಾನ್ಸಿಲ್ಸ್, ಲಿವರ್ ಹಾರ್ಮನಿ, ಫುಡ್ ಇಂಬ್ಯಾಲೆನ್ಸ್, ಇಂಪ್ಯೂರಿಟೀಸ್, ಹೆಡ್ ಹಾರ್ಮನಿ, prostate harmony, lung harmony, thyroid related, joint bones, ಸೈಕ್ಯಾಟಿಕಾ ನರ್ವ್ ಹಾರ್ಮನಿ. ಹೈದರಾಬಾದ್ ಅಲ್ಲಿ ಒನ್ ಆಫ್ ಮೈ ಟೀಮ್ ಮೆಂಬರ್ ಅವರು, ಅವ್ರ ವೈಫಿಗೆ ತುಂಬಾ ನ್ಯೂಲಿ ಮ್ಯಾರೇಜ್ ಕಪಲ್, ಬಟ್ ಅವ್ರಿಗೆ ತುಂಬಾ ವರ್ಷದಿಂದ ಈ ತರ ಸೈಕ್ಯಾಟಿಕಾ ನರ್ವ್ ಹಾರ್ಮನಿ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಆಕ್ಟಿವ್ ಆಗಿ ಇರಕ್ ಆಗ್ತಾ ಇರ್ಲಿಲ್ಲ. ಡೇ ಟೈಮ್ ಅಲ್ಲಿ ಯಾವಾಗ್ಲೂ ಮಲಗಿರ್ತಾ ಇದ್ರು. ಬಿಕಾಸ್ ಆಫ್ ಅವ್ರ ವೈಫಿಗೆ ಈ ಪ್ರೋಗ್ರಾಮ್ ಅವರು ಹೀಲಿ ತಗೊಂಡು ರನ್ ಮಾಡಿ ವಿತಿನ್ 7 days ಅಲ್ಲಿ ಅವ್ರಿಗೆ 10 years 15 years ಇಂದ ಇದ್ದಿದ್ ಪೇನ್ ರಿಲೀಸ್ ಆಗಿ ಅವರು ಅವರ ಟೆಸ್ಟಿಮನಿ ಶೇರ್ ಮಾಡಿದ್ದಾರೆ. ದಿಸ್ ಈಸ್ ಫಾರ್ ಮೀ ವೆರಿ ಗುಡ್ ಏನೋ ಗಿಫ್ಟ್ ಅಂತೇಳಿ, ನನ್ನ ವೈಫ್ಗೆ ನಾನು ನನ್ನ ಲೈಫಲ್ಲೇ ಕೊಟ್ಟಿರೋ ಒಳ್ಳೆ ಗಿಫ್ಟ್. ಯಾಕೆಂದ್ರೆ ಅವ್ರ ಹೆಲ್ತ್ ನನ್ನ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆಂಟ್ ಅಂತೇಳಿ ಅವರು ತುಂಬಾ ಚೆನ್ನಾಗಿ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ. ಆಮೇಲೆ ಮೆರಿಡಿಯನ್, ಅಲರ್ಜಿ ಮೆರಿಡಿಯನ್, ಕನೆಕ್ಟಿವ್ ಟಿಶ್ಯೂ, ಬ್ಲಾಡರ್, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಫ್ಯಾಟಿ ಡೈಜಿನ್, ಗಾಲ್ ಬ್ಲಾಡರ್, ಜಾಯಿಂಟ್ಸ್, ಸ್ಕಿನ್ ಹಾರ್ಮನಿ, ಹಾರ್ಟ್, ದೀಸ್ ಆರ್ ಆಲ್ ರಿಲೇಟೆಡ್ ಟು ಮೆರಿಡಿಯನ್ ಪ್ರೋಗ್ರಾಮ್ಸ್. ಅಂದ್ರೆ ಈಚ್ ಅಂಡ್ ಎವ್ರಿ ಆರ್ಗನ್ಸ್ ಸಹ ಕರೆಕ್ಟ್ ಆಗಿ ವರ್ಕ್ ಮಾಡ್ಬೇಕು. ಅದ್ರಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಅಲ್ಲಿ ನಮ್ಮ ಬ್ಲೂ ಆಪ್ ಅಲ್ಲಿ ಅನಾಲಿಸಿಸ್ ಮಾಡಿದಾಗ ಇಟ್ ವಿಲ್ ಸಜೆಸ್ಟ್ ಸಮ್ ಪ್ರೋಗ್ರಾಮ್. ಬ್ಲಾಡರ್ ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ ನಾನು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಫ್ರೆಂಡ್, ಅವರು ತುಂಬಾ ಸ್ಟೋನ್ ಆಗ್ತಾ ಇತ್ತು ಅವ್ರಿಗೆ. ಅವರು ನನಗೆ ಕನೆಕ್ಟೆಡ್ ಆಗಿರ್ಲಿಲ್ಲ. ಇಮಿಡಿಯೇಟ್ ಆಗಿ ಅವರು ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟು ಹೇಳಿದಾಗ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಸಮ್ಹೌ ನನಗೆ ಹೆಂಗೋ ಗೊತ್ತಾಯ್ತು. ನಾನು ಅವ್ರಿಗೆ ಗಾಲ್ ಬ್ಲಾಡರ್ ಪ್ರೋಗ್ರಾಮ್ ಕೊಡಕ್ ಸ್ಟಾರ್ಟ್ ಮಾಡಿ ಒಂದು ಪಿಂಕ್ ಆಪ್ ಅಲ್ಲಿ 2 days ಕಂಟಿನ್ಯೂಸ್ ಆಗಿ ಕೊಟ್ರೆ, ಮತ್ತೆ ಹೋಗಿ ಅವ್ರು ಟೆಸ್ಟ್ ಮಾಡಿದಾಗ ಅವ್ರಿಗೆ ಪೇನು ಇಲ್ಲ, ಸ್ಟೋನ್ ಅಲ್ಲಿಂದ ರಿಲೀಸ್ ಆಗಿದೆ. ಆ ತರ ಅವರಿಗೆ ಟೆಸ್ಟಿಮನಿ, ಅವರು ಏನೋ ಆಪರೇಷನ್ ಇಂದ ಸೇವ್ ಆದ್ರು. ಸೊ ಈ ತರ ಹೀಲಿ ವರ್ಕ್ ಆಗುತ್ತೆ. ಮೆರಿಡಿಯನ್ ಪ್ರೋಗ್ರಾಮ್ಸ್ 2 ಅಂತ ಇದೆ. ಚಕ್ರ ಬ್ಯಾಲೆನ್ಸ್, ನೀವು ಅಲ್ಲಿ ಆರನ್ ಅಲ್ಲಿ ನೋಡಿ ಅನಾಲಿಸಿಸ್ ಮಾಡ್ಕೊಂಡು ಸೇಮ್ ಅದೇ ರೀತಿ ನೀವು ಇದ್ರಲ್ಲೂ ಸಹ ಅನಾಲಿಸಿಸ್ ಮಾಡ್ಕೊಂಡು ಫಿಸಿಕಲ್ ಆಗಿಯೂ ಸಹ ನೀವು ಮೈಕ್ರೋ ಕರೆಂಟ್ಸ್ ತಗೊಳ್ಳೋದ್ರ ಮೂಲಕ ನಿಮ್ಮ ಆರನ ನೀವು ಚಕ್ರನ ಕ್ಲಿನ್ಸ್ ಮಾಡ್ಕೋಬಹುದು. ಬಯೋಜೆನೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್ ನಾನು ಅವಾಗ್ಲೇ ತೋರಿಸಿದ್ನಲ್ಲ, ಜನರಲ್ ಪ್ರೊಟೆಕ್ಷನ್, ಎಲೆಕ್ಟ್ರೋಸೆನ್ಸಿಟಿವಿಟಿ, ಸೆಲ್ ಹಾರ್ಮನಿ, ಮೆಂಟಲ್, ಸ್ಲೀಪ್, ಜಿಯೋಪತಿ, ಸಬ್ಟೇಲ್, ಪ್ಲಾನೆಟರಿ, ಈ ತರ ಔಟ್ಸೈಡ್ ಇಂದ ಏನಾದ್ರೂ ನೆಗೆಟಿವ್ ಎನರ್ಜಿ, ಫ್ರಮ್ ಇನ್ಸೈಡ್ ಇಂದ ನೆಗೆಟಿವ್ ಎನರ್ಜಿ ಅಥವಾ ವಾಸ್ತು ಕರೆಕ್ಷನ್ ಆಗ್ಬೇಕು, ಈ ತರದ್ದೆಲ್ಲಾನು ನಾವು ಅನಾಲಿಸಿಸ್ ಮಾಡಿ ಫ್ರೀಕ್ವೆನ್ಸೀಸ್ ನ ಥ್ರೂ ಮೈಕ್ರೋ ಕರೆಂಟ್ ತಗೋಬಹುದು, ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲೂ ತಗೋಬಹುದು. ಇದೇ ತರ ನಮ್ಗೆ ಎಲ್ಲ ವೈಟಲೈಸೇಷನ್ ಪ್ರೋಗ್ರಾಮ್ 72 ವೈಟಲೈಸೇಷನ್ ಪ್ರೋಗ್ರಾಮ್ಸ್ ಇದೆ. ಅನಿಮಲ್ಸ್ಗೂ ಸಹ ನಾವು ಹೀಲಿಂಗ್ ಮಾಡ್ಬೋದು. ಡೀಪ್ ಸೈಕಲ್ ಪ್ರೋಗ್ರಾಮ್, ಸೆನ್ಸಿಟಿವಿಟಿ, ಪ್ಯೂರ್ ಎನರ್ಜಿ ವರ್ಕೌಟ್,
These are all 72 digital nutrition program. Each and every organsಗೂ ಅದರದ್ದೇ ಆದ ನ್ಯೂಟ್ರಿಷನ್ಸ್ ಬೇಕಾಗಿರುತ್ತೆ. ನಮ್ಮ ಬಾಡಿ ಇಟ್ ಸೆಲ್ಫ್ ಡಾಕ್ಟರ್ ಆಗೋದ್ರಿಂದ ಬಾಡಿನೇ ನ್ಯೂಟ್ರಿಷನ್ ನ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಮತ್ತೆ ನಾವು ಫ್ರೀಕ್ವೆನ್ಸೀಸ್ ಮೂಲಕ ತಗೊಳ್ಳೋದ್ರಿಂದ ನಮ್ಗೆ ಬಾಡಿನ ಏನೋ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಹಸ್ಬೆಂಡ್ಗೆ ತುಂಬಾನೇ ಏನೋ ವಿಟಮಿನ್ B12 ಮತ್ತೆ ಡಿ, ಈಸ್ ಸಾಫ್ಟ್ವೇರ್ ಇಂಜಿನಿಯರ್, ಅವರಿಗೆ ತುಂಬಾನೇ ಏನೋ ಕಂಪ್ಯೂಟರ್ ವರ್ಕ್ AC ನಲ್ಲಿ ಇರೋದ್ರಿಂದ ವಿಟಮಿನ್ ಡಿಫಿಷಿಯನ್ಸಿ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇತ್ತು. ಸೊ ನಾವು ಅದರಿಂದ ಅವರಿಗೆ ತುಂಬಾ ಬ್ಯಾಕ್ ಪೇನ್ ಈ ತರದ್ದೆಲ್ಲ ಬರ್ತಾ ಇತ್ತು. ಸೊ ಆಫ್ಟರ್ ಯೂಸಿಂಗ್ ದಿಸ್ ಡಿಜಿಟಲ್ ನ್ಯೂಟ್ರಿಷನ್ ನಾವ್ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ. ಆಮೇಲೆ ಅವ್ರಿಗೆ ಯಾವುದೇ ರೀತಿ ಪೇನ್ ಇಲ್ಲ, ಏನಿಲ್ಲ. ಸೊ ಆ ತರದ್ದು ಟೆಸ್ಟಿಮೋನಿ ಸಹ ಇದೆ. ದೀಸ್ ಆರ್ ಆಲ್ ಡಿಜಿಟಲ್ ನ್ಯೂಟ್ರಿಷನ್ ಮಿಕ್ಸ್ಚರ್ಸ್. ಇದರಲ್ಲಿ ಸ್ಟೆಮ್ ಸೆಲ್ಸ್ ಪ್ರೋಗ್ರಾಮ್ ಇದೆ. ಸ್ಟೆಮ್ ಸೆಲ್ಸ್ ಅಂದ್ರೆ ಈ ಎಲ್ಲ ಅವರು ಯೂತ್ ಮತ್ತೆ ಹೆಂಗಾಗಿ ಕಂಡ್ಕೊಳ್ಳೋದಕ್ಕೆ ಆಕ್ಟರ್ಸ್ಗಳು ಮತ್ತೆ ಸೆಲೆಬ್ರಿಟೀಸ್ಗಳು ಅವರು ಸ್ಟೆಮ್ ಸೆಲ್ ಅಂತ ಒಂದು ಇಂಜೆಕ್ಷನ್ ತಗೋತಾರೆ. ಅದು 40,000 to 50,000 ಆಗುತ್ತೆ ಅವರು ಹೆಂಗ್ ಯೂತ್ ಕಾಣೋದಕ್ಕೆ. ನೀವು ಫ್ರೀಕ್ವೆನ್ಸೀಸ್ ಮೂಲಕನೇ ಆ ರಿಜೆನಿಯೇಷನ್ ಮತ್ತೆ ಸ್ಟೆಮ್ ಸೆಲ್ಸ್ ಪ್ರೋಗ್ರಾಮ್ ತಗೊಳ್ಳೋದ್ರ ಮೂಲಕ ಅದು ಸಹ ಕವರ್ ಆಗುತ್ತೆ. ಈ ರೀತಿ ಕಂಪ್ಲೀಟ್ ಪವರ್ ಆಫ್ 3 ಪ್ರೋಗ್ರಾಮ್ಸ್ ಇದೆ. ಪವರ್ ಆಫ್ 3 ಅಂದ್ರೆ ಕಫ, ವಾತ, ಪಿತ್ತ ಇಂಬ್ಯಾಲೆನ್ಸ್ ಆಗಿದ್ರೆ ಆಯುರ್ವೇದ ಪ್ರಕಾರ ಎಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ಬೋದು ಕಂಪ್ಲೀಟ್ ಆಗಿ ಇದು ಇದೆ. ಜಾಪರ್ ಪ್ರೋಟೋಕಾಲ್, ಎನಿಥಿಂಗ್ ವೈರಲ್ ಫೀವರ್ ಆ ತರದಿದ್ರೆ ನಾವು ಈ ಪ್ರೋಗ್ರಾಮ್ಸ್ ನ ತಗೋಬಹುದು. ಈ ತರ ಕಂಪ್ಲೀಟ್ ನ್ಯಾಚುರಲ್ ಸೈಕಲ್ ಪ್ರೋಗ್ರಾಮ್ ಎಲ್ಲ ಇದೆ. ಇದು ಕಂಪ್ಲೀಟ್ ಪ್ರೊಫೆಷನಲ್ ಮಾಡೆಲ್. ಇದು ನಾವು ಹೀಲಿನ ಪ್ರಾಕ್ಟಿಕಲ್ ಆಗಿ ಯಾವ ತರ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಇದು ಒಂದು ಪ್ರಯತ್ನ. ಸೊ ಅದೇ ರೀತಿ ಸಹ ನಮ್ಮ ಹತ್ರ ಇನ್ನೊಂದು ಡಿವೈಸ್ ಇದೆ. ಇದು ಏನು ಅಂದ್ರೆ ಮ್ಯಾಗಿಲಿ ಅಂತ ಕರಿತೀವಿ. ಇದು ವಾಸ್ತು ಮೇಲೆ ಮತ್ತೆ ವಾಟರ್ ಆಕ್ಟಿವೇಶನ್ ಮಾಡೋದ್ರ ಮೂಲಕ ನಮ್ಗೆ ತುಂಬಾನೇ ಪ್ರಾಸ್ಪೆರಿಟಿ ಆಗ್ಲಿ, ಗುಡ್ ರಿಲೇಶನ್ಶಿಪ್ ಆಗ್ಲಿ, ಅಥವಾ ಚಿಲ್ಡ್ರನ್ ಸ್ಟಡೀಸ್ಗಾಗ್ಲಿ, ಕಿಚನ್ ನಲ್ಲಿ ನಾವು ಪಾಸಿಟಿವ್ ವೈಬ್ರೇಷನ್ ನ ಕ್ರಿಯೇಟ್ ಮಾಡ್ಕೊಂಡು ಅಡಿಗೆ ಮಾಡೋದಕ್ಕಾಗ್ಲಿ ಹೆಲ್ಪ್ ಮಾಡುತ್ತೆ. ಸೊ ನಾನು ಇದನ್ನ ಒಂದು ಸೆಕೆಂಡ್ ನಾನು ಶೇರ್ ಮಾಡ್ಬಿಟ್ಟು ಇದ್ರ ಬಗ್ಗೆ ತೋರಿಸ್ತೀನಿ. ಆಮೇಲೆ ನಾನು ಕ್ವಶನ್ ಆನ್ಸರ್ ಓಪನ್ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್. I'm sharing ಮ್ಯಾಗಿಲಿ ಅಂತಾರೆ ಇದಕ್ಕೆ. ನಾನು ಹೇಳೋದೆಲ್ರೂ ಅರ್ಥ ಆಗ್ತಾ ಇದೆಯಾ? ಮ್ಯಾಗಿಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. Asking to scan. ಸೊ ಇಲ್ಲೂ ಸಹ ಇದು ಪ್ರೊಫೆಷನಲ್ ಮಾಡೆಲ್ ಅಂದ್ರೆ ಕಂಪ್ಲೀಟ್ ಲೈಫ್ ಟೈಮ್ ಪ್ಯಾಕೇಜ್. ಇದು ಎಲ್ಲಾ ಪ್ರೋಗ್ರಾಮ್ಸ್ ಇದರಲ್ಲಿದೆ. ಸೊ ಇದು ಹೀಲಿನಲ್ಲಿ ಅಂದ್ರೆ ಆ ಹೀಲಿನಲ್ಲಿ ಇದು ಫರ್ ಮೈಂಡ್, ಬಾಡಿ, ಸೋಲ್, ಪರ್ಸನಲ್ ಹೀಲಿಂಗು. ಈ ಮ್ಯಾಗಿಲಿ ಏನಂದ್ರೆ ಅಟ್ಮಾಸ್ಫಿಯರ್ ಮತ್ತೆ ವಾಸ್ತು ಕರೆಕ್ಷನ್ ಮತ್ತೆ ವಾಟರ್ ಆಕ್ಟಿವೇಶನ್ಗೆ. ಅಟ್ಮಾಸ್ಫಿಯರ್ ಪ್ರೋಗ್ರಾಮ್ ನೀವು ನೋಡ್ಬೋದು. ಸ್ಟಡೀಸ್ ಮಕ್ಕಳು ಸ್ಟಡಿ ಮಾಡುವಾಗ ಇದು 1.5 ಮೀಟರ್ ಕವರ್ ಮಾಡುತ್ತೆ. ಮಕ್ಕಳು ಎಲ್ಲಿ ಸ್ಟಡಿ ಮಾಡ್ತಿರ್ತಾರೋ ಅಲ್ಲಿ ನೀವು ಟೇಬಲ್ ಮೇಲೆ ಇಟ್ರೆ ಅವ್ರಿಗೆ ಟಿವಿಯಿಂದಾಗ್ಲಿ ಅಥವಾ ಪದೇ ಪದೇ ಅವ್ರು ಎದ್ದೋಗೋದಾಗ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಏನಿರುತ್ತೆ ಅದು ಗ್ರಾಜುಯಲ್ ಆಗಿ ಕಡಿಮೆ ಮಾಡಿ ಅವರು ಸ್ಟಡೀಸ್ಗಳೇ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಈ ಫ್ರೀಕ್ವೆನ್ಸಿ ಹೆಲ್ಪ್ ಮಾಡುತ್ತೆ. ಸೊ ಇದು ಅಷ್ಟೇ, ಟ್ರಾನ್ಸ್ಮಿಟಿಂಗ್ ಪ್ರೋಗ್ರಾಮ್ ಟು ಮ್ಯಾಗಿಲಿ. ಇದಕ್ಕೆ ಪ್ರೋಗ್ರಾಮ್ ಟ್ರಾನ್ಸ್ಮಿಟ್ ಆದ ತಕ್ಷಣ ನೀವು ಫೋನ್ ನ ಡಿಸ್ಕನೆಕ್ಟ್ ಮಾಡ್ಬೋದು. ಈ ತರ ಪ್ರೋಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ಈ ತರ ಇದು ಗ್ರೀನ್ ಲೈಟ್ ಮತ್ತೆ ಬ್ಲೂ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ.
ಸೊ ಅವಾಗ ಆ ಫ್ರೀಕ್ವೆನ್ಸೀಸ್ ಆ ಸರೌಂಡಿಂಗ್ಸ್ ಅಲ್ಲಿ ಅವ್ರಿಗೆ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕಂಪ್ಲೀಟ್ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಸೊ ಈ ರೀತಿಯಾಗಿ ಎಷ್ಟೋ ಜನ ಸ್ಕೂಲಲ್ಲೂ ಸಹ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ, ಕಾಲೇಜಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಪರ್ಸೆಂಟೇಜ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಕ್ರಿಯೇಟಿವ್ ಈಗ ಯಾವುದೇ ಪ್ರಾಜೆಕ್ಟ್ ವರ್ಕ್ ಮಾಡ್ಲಿ, ಮಕ್ಕಳು ಮಾಡುವಾಗ್ಲಿ ಅಥವಾ ಮಕ್ಕಳು ಪ್ರಾಜೆಕ್ಟಿವ್ ವರ್ಕ್ ಮಾಡೋದಕ್ಕಾಗ್ಲಿ ಅಥವಾ IT ಪೀಪಲ್ಗಳು ಏನೇ ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಂದ್ರೂ ಸಹ ಅವರು ಈ ಕ್ರಿಯೇಟಿವ್ ಪ್ರೋಗ್ರಾಮ್ ರನ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಮ ಪ್ರಾಜೆಕ್ಟ್ ಲೆವೆಲ್ ಅಲ್ಲಿ ಅದರದ್ದು ಥಿಂಕಿಂಗ್ ಪ್ಯಾಟ್ರನ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆ ತರ ಇದೆ. ಆಫೀಸ್ ಗೋಯಿಂಗ್ ಅಲ್ಲಿ ಆಫೀಸಲ್ಲೂ ರನ್ ಮಾಡೋದ್ರಿಂದ ಎಂಪ್ಲಾಯೀಸ್ಗೆ ಮತ್ತೆ ಬಾಸ್ಗಳ ಜೊತೆ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಪ್ರಾಸ್ಪೆರಿಟಿ, ದಿಸ್ ಇಸ್ ಮೈ ಫೇವರೇಟ್. ಬ್ರಹ್ಮಸ್ಥಾನದಲ್ಲಿ ಇದನ್ನ, ಬ್ರಹ್ಮಸ್ಥಾನ ಅಂದ್ರೆ ಹಾಲ್ ಮನೆಯಲ್ಲಿ ರನ್ ಮಾಡ್ಬೇಕು. ಅಂದ್ರೆ 1 hour, ಇದಕ್ಕೆ ಟೈಮ್ ಲಿಮಿಟ್ ಇರೋದಿಲ್ಲ. ನೀವು ಎಷ್ಟೊತ್ತು ಬೇಕಾದ್ರೂ ಅಟ್ಮಾಸ್ಫಿಯರ್ ಆಗಿರೋದ್ರಿಂದ ಆ ಆಕ್ಟಿವಿಟಿನ ನೀವು ಎಷ್ಟೊತ್ತು ಮಾಡ್ತೀರೋ ಅಷ್ಟೊತ್ತು ನೀವು ಈ ಪ್ರೋಗ್ರಾಮ್ ನ ರನ್ ಮಾಡ್ಬೋದು. ಸೊ ಇದು ಪ್ರಾಸ್ಪೆರಿಟಿ ಪ್ರೋಗ್ರಾಮ್. ಇದರಿಂದ ಹೆಲ್ತ್, ವೆಲ್ತ್ ಮತ್ತೆ ರಿಲೇಶನ್ಶಿಪ್ ಎಲ್ಲ ಇಂಪ್ರೂವ್. ಈವನ್ ಕಾರ್ ಡ್ರೈವ್ ಮಾಡುವಾಗ್ಲೂ ಸಹ ಸೇಫ್ ಡ್ರೈವಿಂಗಿಗೆ ನೀವು ಈ ಫ್ರೀಕ್ವೆನ್ಸೀಸ್ ಯೂಸ್ ಮಾಡ್ಬೋದು. ನನ್ನ ಹಸ್ಬೆಂಡ್ ಯಾವಾಗ್ಲೂ ಆಫೀಸಿಗೆ ಹೋಗುವಾಗ ಮ್ಯಾಗಿಲಿನ ಕಾರಲ್ಲಿ ಇಟ್ಕೊಂಡು ಹೋಗ್ತಾರೆ. ಬೆಂಗಳೂರಲ್ಲಿ ನಿಮಗೆ ಗೊತ್ತಿರ್ಬೋದು ಎಷ್ಟೊಂದು ಟ್ರಾಫಿಕ್ ಇರುತ್ತೆ, ನಾವು ಕರೆಕ್ಟ್ ಟೈಮಿಗೆ ರೀಚ್ ಆಗಕ್ ಆಗಿರಲ್ಲ. ಈವನ್ ಟೆಸ್ಟಿಮೋನೀಸ್ಗಳು ಶೇರ್ ಮಾಡಿದರೆ ಆ ಡೀಸೆಲ್ ಮತ್ತೆ ಪೆಟ್ರೋಲ್ ಸಹ, ಫ್ಯೂಯಲ್ ಸಹ ಸೇವ್ ಆಗಿದೆ ಕರೆಕ್ಟ್ ಆಗಿ. ಅಟ್ ಎ ಟೈಮಿಗೆ ಕಿಲೋಮೀಟರ್ ಜಾಸ್ತಿ ಆಗ್ದೇನೆ ಪರ್ಟಿಕ್ಯುಲರ್ ಆಗಿ ಟೈಮಿಂಗ್ಸ್ ಹೋಗಿ ರೀಚ್ ಆಗಿ ಅದ್ರದ್ದು ಏನೋ ಮೈಲೇಜು ಸಹ ಚೆನ್ನಾಗಿ ಕೊಟ್ಟಿದೆ ಅನ್ನೋ ಒಂದಿಷ್ಟು ಟೆಸ್ಟಿಮನಿಗಳು ಸಹ ಇದರಲ್ಲಿದೆ. ವರ್ಕೌಟ್, ನೀವೇನೋ ಎಕ್ಸರ್ಸೈಸ್ ಮಾಡ್ತಾ ಇರ್ತೀರಾ, ಎನರ್ಜಿ ಸಾಕಾಗಿರಲ್ಲ, ಸೊ ತುಂಬಾ ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೆ ಯೋಗ ಮಾಡುವಾಗ. ನೀವು ಈ ವರ್ಕೌಟ್ ಪ್ರೋಗ್ರಾಮ್ ಹಾಕೊಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನೀವು ನಿಮ್ಮ ಆಕ್ಟಿವಿಟಿ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಫ್ಯಾಮಿಲಿ ಹಾರ್ಮನಿ ಇವಾಗ ಎಷ್ಟೊಂದು ಫ್ಯಾಮಿಲಿನಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಅವ್ರದೇ ಆದ ಥಾಟ್ಸ್, ಅವ್ರದೇ ಆದ ಲೈಫ್ ಸ್ಟೈಲು ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಕೋಆರ್ಡಿನೇಷನ್ ಮಾಡೋದು. ಸೊ ಈ ಫ್ಯಾಮಿಲಿ ಹಾರ್ಮನಿ ರನ್ ಮಾಡಿದಾಗ ಹಸ್ಬೆಂಡ್ ಅಂಡ್ ವೈಫು, ಕಿಡ್ಸು, ಮದರ್ ಇಲ್ಲ, ಫಾದರ್ ಇಲ್ಲ, ಇವರೆಲ್ಲರ ಜೊತೆ ಒಂದು ಕೊಹಿರೆನ್ಸ್, ಕೋಆರ್ಡಿನೇಷನ್ ಬರುತ್ತೆ. ನಮ್ಮ ಒಬ್ರು ತಮಿಳ್ನಾಡಲ್ಲಿ ಒಬ್ರು ಹೀಲರ್ ಇದ್ದಾರೆ. ಅವರು ಸಹ ಅವ್ರ ಏನೋ ಅವ್ರ ಮಗಳ ಗಂಡ ಜೊತೆ ಅವ್ರ ಅಷ್ಟು ಚೆನ್ನಾಗಿ ರಿಲೇಷನ್ಸ್ ಇರ್ಲಿಲ್ಲ. ಅವರು ಒಬ್ರಿಗೊಬ್ರು ಮೀಟೇ ಮಾಡ್ತಿರ್ಲಿಲ್ಲ, ಮಾತಾಡ್ತಾನೆ ಇರ್ಲಿಲ್ವಂತೆ. ಸೊ ಮ್ಯಾಗಿಲಿ ಫ್ಯಾಮಿಲಿ ಮನಿ ರನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಅಳಿಯ ಬಂದ್ಬಿಟ್ಟು ಮನೇಲಿ ಟೀ ಕುಡಿಯೋದು, ಅವ್ರ ಅತ್ತೆಗೆ ಟೀ ಮಾಡ್ಕೊಡೋದು, ಅವ್ರ ಮಗಳಿಲ್ಲ ಅಂದ್ರೂ ಒಳ್ಳೆ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಕೊಂಡು, ನನಗೆ ಇಷ್ಟು ಚೆನ್ನಾಗಿ ಚೇಂಜಸ್ ಆಗಿದೆ, ನನಗೆ ಇದಕ್ಕಿಂತ ಯಾವ ರೀತಿ ಟೆಸ್ಟಿಮೋನಿ ಬೇಕು, ನನ್ನ ತುಂಬಾ ಹ್ಯಾಪಿ ಆಗಿದ್ದೀನಿ, ನಮ್ಮ ಅಳಿಯ ಮಗಳ ಜೊತೆ ನನ್ನ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ಅಂತ ಅವರು ಸಹ ಅವ್ರದ್ದು ಟೆಸ್ಟಿಮೋನಿನ ಶೇರ್ ಮಾಡಿದ್ದಾರೆ. ಚಿಲ್ಡ್ರನ್ಸ್ ಪ್ಲೇ, ಈಟ್ ಮಾಡುವಾಗ, ನಾವು ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಮೈಲ್ಗೆಯಿಂದ ಅಡಿಗೆ ಮಾಡಿ ಊಟ ಮಾಡಿ ಯಾವ್ದೋ ಟಿವಿ ನೋಡ್ತಿರ್ಲಿಲ್ಲ, ಪಾಸಿಟಿವ್ ಆಗಿ ಮ್ಯೂಸಿಕ್ ಹಾಕೊಂಡು ಅಷ್ಟು ಚೆನ್ನಾಗಿ ಊಟ ಮಾಡ್ತಿದ್ವಿ. ಇವಾಗ ಎಲ್ಲ ತುಂಬಾ ಜಾಸ್ತಿ ನ್ಯೂಸ್ ಎಲ್ಲ ನೋಡೋದ್ರಿಂದ ಆ ನೆಗೆಟಿವ್ ಎನರ್ಜೀಸು ನಮ್ಮ ಫುಡ್ ಅಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದ್ರೆ ಈ ಈಟಿಂಗ್ ಪ್ರೋಗ್ರಾಮ್ಸ್ ನ ನೀವು ಹಾಕಿದಾಗ ಆಟೋಮೆಟಿಕ್ ಆಗಿ ಹೊರ್ಗಡೆಯಿಂದ ಏನು ಎನರ್ಜಿ ನೆಗೆಟಿವ್ ಫುಡ್ ಅಲ್ಲಿ ಇಂಪ್ಯಾಕ್ಟ್ ಆಗೋದು ಕಂಟ್ರೋಲ್ ಆಗುತ್ತೆ. ಸೊ ಆ ಡಿವೈನಿಟಿ ಅನ್ನೋದು ಫುಡ್ ಅಲ್ಲಿ ಬರುತ್ತೆ. ಸೊ ಅವಾಗ ನಿಮ್ಗೆ ಎನರ್ಜಿಕ್ಸ್, ನಿಮ್ಮ ಬಾಡಿನಲ್ಲಿರೋ ಎನರ್ಜಿ ಲೆವೆಲ್ ಅಲ್ಲಿ ಚೇಂಜಸ್ ಆಗುತ್ತೆ. ಫುಡ್ ಕ್ಲಿನ್ಸಿಂಗ್, ಈಗ ತರಕಾರಿ ಮತ್ತೆ ಫ್ರೂಟ್ಸು ಇದೆಲ್ಲ ಆಚೆಯಿಂದ ತರ್ತೀವಿ. ಇದು ತರಕಾರಿ ಬೆಳೆಯೋರ್ ಎನರ್ಜಿ, ತರಕಾರಿ ಮಾರೋರ್ ಎನರ್ಜಿ, ತರಕಾರಿ ತರೋರ್ ಎನರ್ಜಿ, ಎಲ್ಲರ ಎನರ್ಜೀಸು ಅದ್ರ ಮೇಲೆ ಇರುತ್ತೆ. ಸೊ ನೀವು ಮನೆಗೆ ಬಂದ್ಮೇಲೆ ಫುಡ್ ಕ್ಲಿನ್ಸಿಂಗ್ ಮಾಡಿದಾಗ, ಅದರಲ್ಲಿರೋ ಎನರ್ಜಿ ಕ್ಲಿಯರಿಂಗ್ ಮಾಡಿದಾಗ ತರಕಾರಿನಲ್ಲಿರೋ ಡಿವೈನಿಟಿ ಚೇಂಜ್ ಆಗುತ್ತೆ, ಟೇಸ್ಟ್ ಲೆವೆಲ್ ಅಲ್ಲಿ ಚೇಂಜ್ ಆಗುತ್ತೆ. ಲಾಟ್ ಆಫ್ ಟೆಸ್ಟಿಮೋನೀಸು ಸಹ ಇದ್ರ ಬಗ್ಗೆ. ನಮ್ಮ ಮನೆಯಲ್ಲಂತೂ ಎವ್ರಿ ಡೇ ಪ್ರತಿಯೊಂದು ಪ್ರೋಗ್ರಾಮ್ನು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಲೈಫ್ ತುಂಬಾ ಈಸಿ ಆಗಿದೆ. ಅಪ್ಸ್ ಅಂಡ್ ಡೌನ್ಸ್ಗಳು ತುಂಬಾ ಕಡಿಮೆ ಆಗಿದೆ, ಒಂದು ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇದೆ, ಆ ತರ ಹೇಳ್ಬೋದು. ಸೊ ಅಟ್ಮಾಸ್ಫಿಯರ್ ಪ್ರೋಗ್ರಾಮ್ 2 ನಲ್ಲೂ ಅಷ್ಟೇ, ಸ್ಟ್ರೆಸ್ ರಿಲೇಟೆಡ್ ಪ್ರೋಗ್ರಾಮ್ಸ್ ನೀವು ಮನೆಯಲ್ಲಿ ರನ್ ಮಾಡಿದಾಗ ಕೊಹಿರೆನ್ಸ್, ಇವು ಮೆಡಿಟೇಷನ್ ಮಾಡೋರಾಗಿದ್ರೆ ಅಥವಾ ಯಾರದೇ ಜೊತೆ ಮೀಟಿಂಗ್ ಮಾಡುವಾಗ ಅಥವಾ ಏನೋ ಒಂದು ನಿಮ್ಮ ವಿಷಯನ ಇನ್ನೊಬ್ರ ಹತ್ರ ಶೇರ್ ಮಾಡುವಾಗ ಆ ಪರ್ಸನ್ ಅಟೆನ್ಷನ್ ನಿಮಗೆ ಬೇಕಾಗಿರುತ್ತೆ ಅಂದಾಗ ಕೊಹಿರೆನ್ಸ್ ಪ್ರೋಗ್ರಾಮ್ ರನ್ ಮಾಡಿದಾಗ ಅಮೇಝಿಂಗ್ ಆಗಿ ವರ್ಕೌಟ್ ಆಗುತ್ತೆ. ಸೊ ಎನರ್ಜಿ, ರಿಲ್ಯಾಕ್ಸೇಷನ್, ಹೋಲಿಸ್ಟಿಕ್ ಹೆಲ್ತ್, ಸ್ಲೀಪ್, ನೀವು ಫ್ಯಾಮಿಲಿ ಮಲ್ಕೊಂಡಿರುವಾಗ ಈ ಸ್ಲೀಪ್ ಪ್ರೋಗ್ರಾಮ್ ಹಾಕಿದ್ರೆ
ಆ ಎಷ್ಟೊಂದು ಸಲ ಗೊರ್ಕೆ ಹೊಡಿಯೋರಾಗ್ಲಿ, ಯಾವ್ದೇ ಒಂದು ಡಿಸ್ಟರ್ಬೆನ್ಸ್ ಫ್ಯಾಮಿಲಿ ಮಲಗದಾಗಿರುತ್ತೆ, ಅದ್ ಯಾವ್ದು ಇಲ್ದಾನೆ ಪೀಸ್ಫುಲ್ ಆಗಿ ಎಲ್ರು ಮಲ್ಕೋಬಹುದು. ಆಮೇಲೆ ಎಲೆಕ್ಟ್ರೋ ಸೆನ್ಸಿಟಿವ್, ಇವಾಗ ನೀವು ನೋಡ್ಬೋದು ಮನೆಯಲ್ಲಿ ವೈಫೈ ಅಂತೂ ಇದ್ದೇ ಇರುತ್ತೆ, ಫೋನ್ ಪ್ರತಿಯೊಬ್ರು ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಆ ಆ, ತುಂಬಾ ಎಫೆಕ್ಟ್ಸ್, ರೇಡಿಯೇಷನ್ ಎಫೆಕ್ಟ್ಸ್ ಇರುತ್ತೆ. ಈ ಎಲೆಕ್ಟ್ರೋ ಸೆನ್ಸಿಟಿವಿಟಿ ಪ್ರೋಗ್ರಾಮ್ ರನ್ ಮಾಡಿದಾಗ ಸೊ ನಿಮ್ಗೆ ಅದರಿಂದ ಪ್ರೊಟೆಕ್ಷನ್ ತಗೋಬಹುದು. ಎನರ್ಜಿ ಕ್ಲಿಯರಿಂಗ್ ಇಟ್ ಈಸ್ ತುಂಬಾ ಫೇವ್ರೇಟ್ ನನ್ಗೆ, ಯಾಕಂದ್ರೆ ನಾವು ಒಂದು ಯಾರೇ ಒಬ್ರು ಮಾತಾಡ್ಲಿ, ಯಾರೇ ಒಬ್ರು ಬಂದ್ ಹೋಗ್ಲಿ, ಅಥವಾ ಏನೇ ಒಂದು ಇವೆಂಟ್ ಆದ್ರೂ ಅದರದ್ದೇ ಆದ ಎನರ್ಜಿನ ನಾವು ಥಾಟ್ಸ್ ನ ರಿಲೀಸ್ ಮಾಡ್ತಾ ಇರ್ತೀವಿ. ಆವಾಗ ಆ ವಾತಾವರಣದಲ್ಲಿರೋ ಎನರ್ಜಿಸು ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ನೀವು ಎನರ್ಜಿ ಕ್ಲಿಯರಿಂಗ್ ಮಾಡಿದಾಗ, ನನ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ, ಫಸ್ಟ್ ನನ್ ಮ್ಯಾಗಿಲಿ ತಗೊಂಡು ಮನೇಲಿ ಎನರ್ಜಿ ಕ್ಲಿಯರಿಂಗ್ ಮಾಡಿದಾಗ ನನಗೆ ಗೊತ್ತಿಲ್ದೇನೆ ನಾನು ಮನೇನ ಕ್ಲೀನ್ ಮಾಡಕ್ ಶುರು ಮಾಡಿದೆ. ಪಾಟ್ಸ್ಗಳು, ಅನ್ನೆಸೆಸರಿ ಆಗಿರೋ ವೆಸಲ್ಸ್ಗಳು, ಕ್ಲಾತ್ಸ್ಗಳು ಇವನ್ನೆಲ್ಲ ಇಟ್ಕೊಂಡಿರ್ತೀವಿ. ಇವೆಲ್ಲ ಏನಾಗುತ್ತೆ, ನಮಗೆ ಬ್ಲಾಕೇಜಸ್ ನ ಕ್ರಿಯೇಟ್ ಮಾಡುತ್ತೆ, ನೆಗೆಟಿವ್ ಎನರ್ಜೀಸ್ ನ ಇಟ್ಕೊಂಡಿರುತ್ತೆ. ಸೊ ಈ ಎನರ್ಜಿ ಕ್ಲಿಯರಿಂಗ್ ಪ್ರೋಗ್ರಾಮ್ ಮಾಡಿದಾಗ ಅನ್ವಾಂಟೆಡ್ ಆಗಿರೋ ಥಿಂಗ್ಸ್ ಎಲ್ಲಾನು ನಮ್ಗೆ ಆಟೋಮೆಟಿಕ್ ಆಗಿ ಆಚೆ ಹೋಗುತ್ತೆ, ಕ್ಲೀನ್ ಆಗುತ್ತೆ. ಸೊ ಈ ತರ ಆದಾಗ ಮನೆಯಲ್ಲಿರೋ ವೈಬ್ಸೇ ಬದಲಾಗುತ್ತೆ. ಸೊ ಈ ತರ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ಚಕ್ರ ಬ್ಯಾಲೆನ್ಸ್ ಪ್ರೋಗ್ರಾಮ್. ಚಕ್ರ ಬ್ಯಾಲೆನ್ಸ್ ಅಂದ್ರೆ ಈ ಯಾರು ಗ್ರೂಪ್ ಮೆಡಿಟೇಷನ್ ಮಾಡುವಾಗ, ಅಥವಾ ನೀವೊಂದು ಒಂದು ಮನೆಯಲ್ಲಿದ್ದಾಗ ಕಂಪ್ಲೀಟ್ ಆ ಫ್ಯಾಮಿಲಿಲಿ ಎಲ್ಲಾರು ಸಹ ಈ ಪ್ರೋಗ್ರಾಮ್ಸ್ ನ ತಗೋಬಹುದು. ಎಲ್ಲಾರು ಆ ಚಕ್ರ ಬ್ಯಾಲೆನ್ಸ್ ಪ್ರೋಗ್ರಾಮ್ ಅಲೈನ್ಮೆಂಟ್ ಅಲ್ಲಿ ಬರ್ತಾರೆ. ಸೊ ಎಲ್ಲಾರ್ಗೂ ಇದು ಯೂಸ್ ಆಗುತ್ತೆ. ರಿಲೇಶನ್ಶಿಪ್, ಅನಿಮಲ್ಸ್ಗೂ ಸಹ ನೀವು ಯೂಸ್ ಮಾಡ್ಬೋದು. ಪ್ಲಾಂಟ್ಸ್ಗೆ ನಾವು ಪ್ರತಿದಿನ, ಯಾಕೆಂದ್ರೆ ಮನೆಯಲ್ಲಿ ಪ್ಲಾಂಟ್ಸ್ಗಳು ತುಂಬಾ ಎನರ್ಜೀಸ್ ನ ಹಿಡ್ದಿಟ್ಕೊಂತವೆ, ಕ್ರಿಯೇಟ್ ಮಾಡ್ತವೆ. ಪ್ಲಾಂಟ್ಸ್, ಇಂಡೋರ್ ಪ್ಲಾಂಟ್ಸ್ ಅಂತೂ ಅಮೇಸಿಂಗ್ ಆಗಿ ವಾಸ್ತು ಕರೆಕ್ಷನ್ ಮಾಡ್ತವೆ. ಆ ಪ್ಲಾಂಟ್ಸ್ ಪ್ರೋಗ್ರಾಮ್ ರನ್ ಮಾಡಿದಾಗ ನೀವು, ಆ ಪ್ಲಾಂಟ್ಸ್ ಏನಾಗುತ್ತೆ, ನಮ್ಗೆ ಎನರ್ಜಿನ ಹಿಡ್ದು ಇಟ್ಕೊಳ್ಳುತ್ತೆ ಮನೇಲಿ. ಯಾವುದೇ ನೆಗೆಟಿವ್ ಎನರ್ಜಿ ಬರ್ತಾ ಇದ್ರು ಸೊ ಇಟ್ ವಿಲ್ ಪ್ರೊಟೆಕ್ಟ್ ಫ್ರಮ್ ದಟ್. ಸೊ ಅದಕ್ಕೂ ಸಹ ನೀವು ಪ್ಲಾಂಟ್ಗೂ ಸಹ ಪ್ಲಾಂಟ್ ಪ್ರೋಗ್ರಾಮ್ ರನ್ ಮಾಡಿ ನೀವು ಎನರ್ಜಿನ ಪ್ರೊಟೆಕ್ಟ್ ಮಾಡ್ಬೋದು ಮನೆಯಲ್ಲಿ. ಸೊ ವಾಟರ್ ಆಕ್ಟಿವೇಶನ್ ಪ್ರೋಗ್ರಾಮ್, ಫಿಟ್ನೆಸ್. ಈಗ ಒಂದು ವಾಟರ್ ಬಾಟಲ್ ತಗೊಳ್ಳಿ, ಅದ್ರ ಮೇಲೆ ನೀವು ಈ ಡಿವೈಸ್ ನ ಪ್ಲೇಸ್ ಮಾಡ್ಬಿಟ್ಟು 10 ಮಿನಿಟ್ಸ್ ಪ್ರೋಗ್ರಾಮ್, ಯಾವುದೇ ಪ್ರೋಗ್ರಾಮು ನೀವು ಫಿಟ್ನೆಸ್, ನೀವು ಎಕ್ಸರ್ಸೈಸ್ ಮಾರ್ನಿಂಗ್ ಮಾಡ್ತಾ ಇದ್ರೆ ಫಿಟ್ನೆಸ್ ಪ್ರೋಗ್ರಾಮ್ ತಗೋಬಹುದು. ಸೆಲ್ ಹಾರ್ಮೋನಿ, ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್, ಕಿಡ್ನಿ, ವೇಗಸ್ ಹಾರ್ಮೋನಿ, ಸ್ಕಿನ್ ಹಾರ್ಮೋನಿ. ಸ್ಕಿನ್ ಅಲ್ಲಿ ಏನೇ ಸ್ಕಾರ್ಸ್ ಆಗ್ಲಿ ಅಥವಾ ಯಾವುದೇ ರೀತಿಯ ಸ್ಕಿನ್ ಇಶ್ಯೂಸ್ ಇದ್ರೂ ಈ ಪ್ರೋಗ್ರಾಮ್ ತಗೊಳ್ಳೋದ್ರಿಂದ ಅಮೇಸಿಂಗ್ ಆಗಿ ನೀವು ರಿಸಲ್ಟ್ ನ ನೋಡ್ಬೋದು. ಎನರ್ಜಿ ಸರ್ಕ್ಯುಲೇಷನ್ ಲೋಕಲ್, ಎನರ್ಜಿ ಸರ್ಕ್ಯುಲೇಷನ್ ಸಿಂಥಸಿಸ್, ಬಯೋಜೆನೆಟಿಕ್ ರೀಜೆನಿಯೇಷನ್, ಫಾಸ್ಟಿಂಗ್ ಮಾರ್ನಿಂಗ್ ಆಫ್ಟರ್ನೂನ್. ಅಂದ್ರೆ ಫಾಸ್ಟಿಂಗ್ ಅಲ್ಲಿ ಇದ್ದಾಗ ನಿಮ್ಗೆ ಎನರ್ಜಿ ಡ್ರಾಪ್ ಆಗಲ್ಲ. ಈ ನೀರನ್ನ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ನೀವು ಚಾರ್ಜ್ ಮಾಡ್ಕೊಂಡು ಕುಡಿಯೋದ್ರಿಂದ ಸೇಮ್ ಎನರ್ಜಿ ನಿಮ್ಗೆ ಕ್ಯಾರಿ ಆಗುತ್ತೆ. ಸೊ ಎನರ್ಜಿ, ಮೆಂಟಲ್ ಕ್ಲಾರಿಟಿ, ಹಾರ್ಟ್ ಓಪನಿಂಗ್. ಅಂದ್ರೆ ತುಂಬಾ ಜನ ಸೊಸೈಟಿ ಜೊತೆ ಮಿಂಗಲ್ ಆಗಲ್ಲ, ಅವ್ರಿಗೆ ಏನೇ ಶೇರ್ ಮಾಡ್ಕೊಳಕ್ ಆಗಲ್ಲ. ಸೊ ಈ ಹಾರ್ಟ್ ಓಪನ್ ಪ್ರೋಗ್ರಾಮ್ ನೀವು ರನ್ ಮಾಡಿದ್ರೆ ಅಮೇಸಿಂಗ್ ಆಗಿ ನಿಮ್ಗೆ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದಿಕ್ಕಾಗ್ಲಿ, ನಿಮ್ ಥಾಟ್ ನ ರಿಲೀಸ್ ಮಾಡೋದಿಕ್ಕಾಗ್ಲಿ ಹೆಲ್ಪ್ ಆಗುತ್ತೆ. ಮೆಂಟಲ್ ಕ್ಲಾರಿಟಿ, ನೀವೇನೇ ಒಂದು ಡಿಸಿಷನ್ ತಗೋಬೇಕಾಗಿರುತ್ತೆ, ಇದು ಮಾಡ್ಲಾ ಇದ್ ಮಾಡ್ಲಾ ಕನ್ಫ್ಯೂಷನ್ ಇರೋದಿಲ್ಲ. ಏನು ಇಂಟ್ಯೂಷನ್ ಅನ್ನೋದು ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ಬರುತ್ತೆ. ವಾಟರ್ ಕೊಹಿರೆನ್ಸ್, ಪ್ಯೂರಿಫಿಕೇಶನ್ ನೆಗೆಟಿವ್ ಎನರ್ಜಿ. ಯಾವುದೇ ಫಸ್ಟ್ ಪ್ರೋಗ್ರಾಮ್ ನ ನೀವು ರನ್ ಮಾಡುವಾಗ ವಾಟರ್ಗೂ ಸಹ ಏನಿರುತ್ತೆ, ಮೆಮೊರೀಸ್ ಇರುತ್ತೆ. ಈ ವಾಟರ್ ಕಾವೇರಿ ವಾಟರ್ ಆಗಿದ್ರು ಸಹ ಅದು ಪ್ರತಿಯೊಂದು ಮನೇನ ಪಾಸ್ ಮಾಡಿ, ಜಾಗನ ಪಾಸ್ ಮಾಡಿ ಬರ್ಬೇಕು. ಅಲ್ಲಿಂದ ಅದೆಲ್ಲ ಮೆಮೊರೀಸ್ ನ ಇಟ್ಕೊಂಡು ಬಂದಿರುತ್ತೆ. ಸೊ ಅದು ನೆಗೆಟಿವ್ ಎನರ್ಜಿನೂ ಆಗಿರ್ಬೋದು, ಪಾಸಿಟಿವ್ ಎನರ್ಜಿನೂ ಆಗಿರ್ಬೋದು. ಸೊ ಅಫ್ಕೋರ್ಸ್ ಪಾಸಿಟಿವ್ ಎನರ್ಜಿ ತುಂಬಾ ಕಡಿಮೆನೆ ಅಂತಾನೆ ಹೇಳ್ಬೋದು. ಸೊ ಈ ನೀರನ್ನ ನಾವು ಕುಡಿದಾಗ ಅದರಲ್ಲಿರೋ ಎನರ್ಜಿ ನಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ನಾವೇನ್ ಮಾಡ್ಬೇಕು, ನೀರಿಗೆ ಸಹ ನಾವು ಫಸ್ಟ್ ಇನ್ಫಾರ್ಮೇಶನ್ ನ ಕ್ಲಿಯರ್ ಮಾಡ್ಬೇಕಂದ್ರೆ ಪ್ಯೂರಿಫಿಕೇಶನ್ ನೆಗೆಟಿವ್ ಇನ್ಫಾರ್ಮೇಶನ್. ಏನಾದ್ರೂ ಇದರಲ್ಲಿ ವಾಟರ್ ಅಲ್ಲಿ ನೆಗೆಟಿವ್ ಇನ್ಫಾರ್ಮೇಶನ್ ಇದ್ರೆ ಅದ್ರ ಮೇಲೆ ಇಡೋದ್ರ ಮೂಲಕ ಕ್ಲಿಯರ್ ಮಾಡ್ಬಿಟ್ಟು, ಆಮೇಲೆ ನೀವು ಅದಕ್ಕೆ ಬೇಕಾಗಿರೋ ಯಾವ್ದೋ ಬಯೋಜೆನೆಟಿಕ್ ಡಿಟಾಕ್ಸ್ ಅಥವಾ ಬಿಫೋರ್ ಸ್ಟ್ರೆಸ್ ಬೇರೆ ಪ್ರೋಗ್ರಾಮ್ ನ ನೀವು ಅದಕ್ಕೆ ಫ್ರೀಕ್ವೆನ್ಸಿ ರನ್ ಮಾಡಿ ಕುಡಿಯೋದ್ರಿಂದ ಅಮೇಸಿಂಗ್ ಆಗಿ ಹೀಲಿಂಗ್ ಆಗುತ್ತೆ. ಯು ಕ್ಯಾನ್ ಫೀಲ್ ದ ಚೇಂಜಸ್. ತುಂಬಾ ಚೆನ್ನಾಗಿ ನಿಮ್ಗೆ ಡೇ ಚೆನ್ನಾಗಿರುತ್ತೆ. ಈವನ್ ಬಿಫೋರ್ ಗೋಯಿಂಗ್ ಸ್ಲೀಪ್ 10 ಮಿನಿಟ್ಸ್ ಸ್ಲೀಪ್ ಪ್ರೋಗ್ರಾಮ್ ತಗೊಂಡು ನೀವು ನೀರ್ ಕುಡಿದು ಮಲ್ಕೋಬಹುದು.
ಈ ತರ ಎಲ್ಲ ಇದು ಮೆಕ್ಮೆಕಿನ್ ಅಂತೇಳಿ ಯುರೋಪಿಯನ್ ಯೂನಿಯನ್ ಅಲ್ಲಿ ಶೀಸ್ ಅ ರಿನೌಂಡ್ ಹೀಲರು. ಅವರು ಎಲ್ಲ ಈ ಸ್ಪೋರ್ಟ್ಸ್ ಗಳಿಗೆ ಹೀಲ್ ಮಾಡೋದಕ್ಕೆ ಅವ್ರದೇ ಆದ ಫ್ರೀಕ್ವೆನ್ಸೀಸ್ ನ ಅವರು ಇನೋವೇಟಿವ್ ಆಗಿ ರಿಲೀಸ್ ಮಾಡಿ ಅವರು ಹೀಲಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇವನ್ನ ಮೆಕ್ಮೆಕಿನ್ ಹಾರ್ಮೋನೈಸೇಷನ್ ಪ್ರೋಗ್ರಾಮ್ ಅಂತ ಇಟ್ಟಿದ್ದಾರೆ. ಇದು ಫಿಸಿಯೋಥೆರಪಿಸ್ಟ್ ತರಾನು ವರ್ಕ್ ಮಾಡುತ್ತೆ. ಎಷ್ಟೋ ಜನ ಫಿಸಿಯೋಥೆರಪಿ ಮಾಡ್ಕೋತಾ ಇರೋದು, ಒಬ್ರು ಚೆನ್ನೈಯಲ್ಲಿ ಒಬ್ರು ಹೀಲರು, ಅವ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ತುಂಬಾ ಪ್ರಾಬ್ಲಮ್ ಆಗಿ ಎವ್ರಿ ಡೇ ಅವರು ಫಿಸಿಯೋಥೆರಪಿ ಮಾಡ್ಕೋತಾ ಇದ್ರು. ಸೊ ಆಫ್ಟರ್ ಯೂಸಿಂಗ್ ಮ್ಯಾಗಿಲಿ ಅವರು ವಿತಿನ್ 2 days ಅಲ್ಲಿ ಫಿಸಿಯೋಥೆರಪಿ ಸ್ಟಾಪ್ ಮಾಡ್ಬಿಟ್ಟು ಅವರು ಅವರೇ ಎದ್ದು ವಾಕ್ ಮಾಡೋದಿಕ್ಕೆ, ಆಕ್ಟಿವ್ ಆಗಿ ಇರೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತು. ಸೊ ಬಾಡಿ ಕಂಫರ್ಟು, ಸ್ಕಿನ್ ಹಾರ್ಮನಿ, ಪ್ರೋಸ್ಟೇಟ್ ಹಾರ್ಮನಿ. ಸೊ ಈ ಪ್ರೋಸ್ಟೇಟ್ ಅನ್ನೋದು 65 years ಆದ್ಮೇಲೆ ಕೆಲವು ಜನಗಳಿಗೆ ಯೂರಿನ್ ನೈಟ್ 1 hourಗೆ ಒಂದ್ಸಲ ಪಾಸ್ ಮಾಡ್ಬೇಕಾಗಿರುತ್ತೆ, ಕೆಲವೊಂದ್ಸಲ ಡೈಪರ್ ಎಲ್ಲ ಹಾಕೋಬೇಕಾಗಿರುತ್ತೆ. ಸೊ ಈ ಪ್ರೋಗ್ರಾಮ್ ನ ಅವರು ಯೂಸ್ ಮಾಡ್ಕೊಂಡು ರಾತ್ರಿ ಫುಲ್ ಆರಾಮಾಗಿ ನಿದ್ದೆ ಮಾಡಿ, ಯಾವುದೇ ರೀತಿ ಯೂರಿನ್ ಬಿಫೋರ್ ಗೋಯಿಂಗ್ ಯೂರಿನ್ ಪಾಸ್ ಮಾಡೋದಕ್ಕಿಂತ ಲೀಕ್ ಆಗ್ಬಿಡ್ತಿತ್ತು. ಆ ತರದ್ದೆಲ್ಲ ಸಮಸ್ಯೆಯಿಂದ ಆಚೆ ಬಂದಿದ್ದಾರೆ. ಜಾಯಿಂಟ್ ಪ್ರೋಗ್ರಾಮು, ನೆಕ್ ಹಾರ್ಮನಿ, ಏನೇ ಜಾಯಿಂಟ್ ಬ್ಯಾಲೆನ್ಸ್, ಎಲ್ಲೇ ರೀತಿಯಾದಂತ ಪೇನ್ ಇದ್ರೂ ಜಾಯಿಂಟ್ಸ್ಗೆ ನೀವು ಅದನ್ನು ಪ್ಲೇಸ್ ಮಾಡಿದಾಗ ಎಂತ ಕ್ರಾನಿಕ್ ಆಗಿರೋ ಪೇನ್ ಆದ್ರೂ ಸಹ ರಿಲೀಸ್ ಆಗುತ್ತೆ. ಲೋಯರ್ ಬ್ಯಾಕ್ ಪೇನ್, ಫೂಟ್ ಹಾರ್ಮನಿ, ಕೆಲವರಿಗೆ ಶುಗರ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದು ಫೂಟ್ ಅಲ್ಲಿ ಬರ್ನಿಂಗ್ಸ್, ಈ ತರದ್ದೆಲ್ಲ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ. ಸೊ ಫೂಟ್ ಹಾರ್ಮನಿ ರನ್ ಮಾಡಿದಾಗ ತುಂಬಾ ಚೆನ್ನಾಗಿ ರಿಲೀಸ್ ಆಗುತ್ತೆ. ಇದೇ ತರ ಕ್ಲಾಸಿಕ್ ಪ್ರೋಗ್ರಾಮ್ಸ್ ಅಂತ ಇದೆ, ಅಂದ್ರೆ ಸೆಲ್ ಹಾರ್ಮನಿ, ರೀಜನಿಯೇಷನ್. ಫಾರ್ ಎಕ್ಸಾಂಪಲ್ ವೆರಿಕೋಸ್ ವೇನಸ್ ಈ ತರ ಎಲ್ಲ ಇರೋರಿಗೆ ಬಿಕಾಸ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಸರಿಗ ಆಗಿಲ್ಲ ಅಂದ್ರೆ ಆ ತರದ್ದೆಲ್ಲ ಇಶ್ಯೂಸ್. ರೀಜನಿಯೇಷನ್ ಪ್ರೋಗ್ರಾಮ್ ಅದಕ್ಕೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ, ಟೆಸ್ಟಿಮೋನೀಸ್ ಇದೆ, ಕೇಳಿ ಶೇರ್ ಮಾಡ್ಕೊಂಡು ನೋಡಿ. ವೈಟಲೈಸೇಷನ್, ಹೆಡ್ ಹಾರ್ಮನಿ, ಜಾಯಿಂಟ್ಸು, ಟಯರ್ಡ್ನೆಸ್, ಸ್ಲೀಪ್ ಪ್ರೋಗ್ರಾಮ್ಸು. ಸೊ ಬ್ಯಾಲೆನ್ಸ್ ಬಾಡಿ, ಎನರ್ಜಿ ಸರ್ಕ್ಯುಲೇಷನ್, ಪಾಸಿಟಿವ್ ಮೂಡ್, ಅರ್ತ್, ಪ್ಲಾನೆಟರಿ ಎಫೆಕ್ಟ್ಸ್. ಅರ್ತ್ ಅಂತೂ ಏನ್ ಮಾಡುತ್ತೆ, ಲಿಟ್ರಲಿ ನಿಮ್ಗೆ ಇದನ್ನ ಫೀಲ್ ಮಾಡಿದಾಗೆ ಗೊತ್ತಾಗುತ್ತೆ. ನನಗೆ ಇದು ಒಂದ್ಸಲ ಸಜೆಸ್ಟ್ ಮಾಡಿತ್ತು. ನನಗೆ ತುಂಬಾ ಸ್ಟ್ರೈನ್ ಆಗ್ತಾ ಇತ್ತು, ತುಂಬಾ ತಲೆನೋವು ತರ ಬರ್ತಾ ಇತ್ತು. ಅರ್ತ್ ಪ್ರೋಗ್ರಾಮ್ ತಗೊಂಡಾಗ ನಮ್ಮೊಳಗೆ ನಾವು ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ಇರೋದಿಕ್ಕೆ ಅಥವಾ ತುಂಬಾ ಓವರ್ ಥಿಂಕ್ ಮಾಡೋದಕ್ಕೆ ಇದನ್ನೆಲ್ಲ ಅವಾಯ್ಡ್ ಮಾಡಿ ಪ್ರೆಸೆನ್ಸ್ ಆಫ್ ಇರೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ನಾನು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಈ ತರದ್ದೆಲ್ಲ ಪ್ರೋಗ್ರಾಮ್. ಸೌಂಡ್ ಆಫ್ ಸೈಲೆನ್ಸ್, ಸರ್ಟನ್ ಏಜ್ ಆದ್ಮೇಲೆ ಕಿವಿನಲ್ಲಿ ತುಂಬಾ ಇಯರಿಂಗ್ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ, ಅವರಿಗೆ ಕೇಳಿಸ್ಕೊಳಕ್ ಆಗ್ತಾ ಇರಲ್ಲ. ಆ ತರದ್ದೆಲ್ಲ ಪ್ರಾಬ್ಲಮ್ ಇರೋರ್ಗೆ ಇದು ಸೊಲ್ಯೂಷನ್ ಸಿಕ್ಕಿದೆ. ಈ ತರ ಅಟ್ಮಾಸ್ಫಿಯರ್ ಪ್ರೋಗ್ರಾಮು ಮತ್ತೆ ವಾಟರ್ ಆಕ್ಟಿವೇಶನ್ ಪ್ರೋಗ್ರಾಮು, ಮ್ಯಾಕ್ಮೆಕಿನ್, ಈ ತರ ಕಂಪ್ಲೀಟ್ ಲೈಫ್ ಟೈಮ್ ಪ್ಯಾಕೇಜ್ ಇರೋದು. ಸೊ ಇದು ಕಂಪ್ಲೀಟ್ ಹೀಲಿ ಅಂಡ್ ಮ್ಯಾಗಿಲಿ ಬಗ್ಗೆ ನಾನು ಎಕ್ಸ್ಪ್ರೆಷನ್ ಮಾಡಿದ್ದೀನಿ. ಸೊ ಇವಾಗ ನೀವು ಪ್ರೈಸಿಂಗ್ ಪಾರ್ಟ್ ನೋಡ್ಬೇಕು ಅಂತಂದ್ರೆ ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೀವು ಪ್ರೈಸ್, ನಾನು ಇವಾಗ ಶೇರಿಂಗ್ ಸ್ಟಾಪ್ ಮಾಡ್ತೀನಿ. ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ತುಂಬಾ ಡಿವೈನ್ ಟೆಕ್ನಾಲಜಿ ಇದು. ಈಸಿಯಾಗಿ ಪ್ರತಿಯೊಬ್ರು ಯಾರೇ ಫೋನ್ ಯೂಸ್ ಮಾಡೋರಾಗ್ಲಿನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೊ ಇದು ಪ್ರೊಫೆಷನಲ್ ಹೀಲಿ ಮಾಡೆಲ್. ಇದರಲ್ಲಿ 3 ಟಾಪ್ ಮಾಡೆಲ್ ಇದೆ, ರೆಸನೆನ್ಸ್ ಪ್ಲಸ್ ಮತ್ತೆ ಪ್ರೊಫೆಷನಲ್ ಅಂತೇಳಿ. ಈ ಮಂತ್ ಅಲ್ಲಿ ನಮಗೆ ಸೂಪರ್ ಆಗಿ ಅಮೇಸಿಂಗ್ ಆಗಿ 30% ಆಫರ್ ಕಂಪ್ನಿ ಕೊಡ್ತಾ ಇದೆ. ಏನು ಅಂದ್ರೆ ರೆಸನೆನ್ಸ್ ಪ್ರೈಸ್ 1,10,000 rupees, ಆಫ್ಟರ್ ಡಿಸ್ಕೌಂಟ್ 91,000 rupees ಆಗುತ್ತೆ. ಇದರಲ್ಲಿ 98 ಪ್ರೋಗ್ರಾಮ್ಸ್ ಇರುತ್ತೆ, ಅಂದ್ರೆ ಫಿಸಿಕಲ್ ಬಾಡಿನ ನಾವು ಆರಾಮಾಗಿ ಹೀಲಿಂಗ್ ಮಾಡ್ಕೋಬಹುದು. 98 ಪ್ರೋಗ್ರಾಮ್ಸ್ ಇರುತ್ತೆ. ರೆಸನೆನ್ಸ್ ಪ್ಲಸ್ ಅಂದ್ರೆ ಅದು ಸೆಕೆಂಡ್ ಲೆವೆಲ್, ಅಂದ್ರೆ ಮೈಂಡ್ ಮತ್ತೆ ಬಾಡಿನ ಹೀಲ್ ಮಾಡ್ಕೋಬಹುದು. ಅದ್ರದ್ ಕಾಸ್ಟ್ 2,16,000, ಆಫ್ಟರ್ ಡಿಸ್ಕೌಂಟ್ 1,52,000 rupees ಆಗುತ್ತೆ. ಅದರಲ್ಲಿ 128 ಪ್ರೋಗ್ರಾಮ್ಸ್ ಬರುತ್ತೆ. ಸೊ ಅದು ಅದರಲ್ಲಿ ಆರ್ ಅನಾಲಿಸಿಸ್, ಕೋಚಿಂಗು ಇದೆಲ್ಲ ಇರುತ್ತೆ. ಪ್ರೊಫೆಷನಲ್ ಮಾಡೆಲ್ 2,42,000 ಆಗಿರುತ್ತೆ. ಅದು 3,42,000 ಇರೋದು, 30% ಡಿಸ್ಕೌಂಟ್ ಹೋಗಿ 2,42,000. ಅದ್ರ ಜೊತೆಗೆ ನಿಮಗೆ 229 ಪ್ರೋಗ್ರಾಮ್ಸ್ ಇರುತ್ತೆ. ಇದರಲ್ಲಿ ಮೈಂಡ್, ಬಾಡಿ, ಸೋಲ್ ಕಂಪ್ಲೀಟ್
ಕಂಪ್ಲೀಟ್ ಯಾರು ಹೇಳ್ತಾ ಇದಾರೆ? ರೇವತಿ ನಾಯಕ್ ಅವರು ವೆರಿ ನೈಸ್ ಪ್ರೆಸೆಂಟೇಶನ್ ಅಂತ ಹೇಳಿ, ಥ್ಯಾಂಕ್ ಯು ಮ್ಯಾಮ್. ಇದರಲ್ಲಿ 2,42,229 ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಇದು ನಿಮ್ಗೆ ಇದ್ರ ಜೊತೆ ಈ ಮಂತ್ ಅಲ್ಲಿ ಕ್ಲಾಸಿಕ್ ವರ್ಷನ್ ಮ್ಯಾಗಿಲಿ ಫ್ರೀ ಇದೆ. ಅಂದ್ರೆ 3 monthsಗೆ ಲೈಫ್ ಪ್ರೊಫೆಷನಲ್ ಆಗಿರುತ್ತೆ. ಆಫ್ಟರ್ ದಟ್ ಆಫ್ಟರ್ 3 months ಏನಾಗುತ್ತೆ, ಕ್ಲಾಸಿಕ್ ವರ್ಷನ್ ಆಗುತ್ತೆ. ಈಗ ನೀವು ನೋಡಿದ್ರಿ ಪ್ರೊಫೆಷನಲ್ ಮಾಡೆಲ್ ಅಲ್ಲಿ ಕ್ಲಾಸಿಕ್ 1, ಕ್ಲಾಸಿಕ್ 2, ಅಟ್ಮಾಸ್ಫಿಯರ್, ಮೆಕ್ಮೆಕಿನೋ, ವಾಟರ್ ಆಕ್ಟಿವೇಶನ್ ಇದೆಲ್ಲ ಇರುತ್ತೆ. ಬಟ್ ಆಫ್ಟರ್ 3 months ಏನಾಗುತ್ತೆ, ಬರೀ ಕ್ಲಾಸಿಕ್ ಆಗಿ ಉಳ್ಕೊಳ್ಳುತ್ತೆ. ಇದ್ರ ಪ್ರೈಸ್ 2,91,000. ಈ ಎರಡೂ ಕಾಂಬಿನೇಷನ್ ಅಲ್ಲಿ ಪ್ರೊಫೆಷನಲ್ ಬೇಕು ಅಂದ್ರೆ ನಿಮ್ಗೆ 3,82,000 ಪ್ರೈಸ್ ಆಗುತ್ತೆ. ಇನ್ನೊಂದೇನು ಅಂದ್ರೆ ಅಮೇಸಿಂಗ್ ಆಫರ್ ಫ್ಯಾಮಿಲಿ ಪ್ಯಾಕ್ ಅಂತ ಇದೆ. ಫ್ಯಾಮಿಲಿ ಪ್ಯಾಕ್ ಅಲ್ಲಿ ನಿಮ್ಗೆ 2 ಮ್ಯಾಗಿಲಿ ಪ್ರೊಫೆಷನಲ್, 2 ಹೀಲಿ ಪ್ರೊಫೆಷನಲ್, ಮತ್ತೆ ಒಂದು ಅಬ್ಸಿಡಿಯನ್ ಅಂತ ಬರುತ್ತೆ. ಅಬ್ಸಿಡಿಯನ್ ಏನು ಅಂದ್ರೆ ದಟ್ ಈಸ್ ಇನ್ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಅದು ಟಾಪ್ ಬೆಸ್ಟ್ ಮಾಡೆಲ್. ಇವಾಗ ಒಂದು 4 months ಬ್ಯಾಕ್ ರಿಲೀಸ್ ಆಗಿದೆ. ಅದ್ರಲ್ಲಿ ಏನು ಅಂದ್ರೆ ಟೈಮ್ ವೇವರ್ ಫ್ರೀಕ್ವೆನ್ಸಿ ಏನಿದೆ ಅದರಲ್ಲಿರೋ 100% ಏನು ಫ್ರೀಕ್ವೆನ್ಸಿ 30 ಎಕ್ಸ್ಟ್ರಾ ಫ್ರೀಕ್ವೆನ್ಸೀಸ್ ಇರುತ್ತೆ. ಅದರಲ್ಲಿ ಮೋರ್ ದೆನ್ 200 and 300 ಪ್ರೋಗ್ರಾಮ್ಸ್ ಇರುತ್ತೆ. ಹೊಸದಾಗಿ ಯಾವುದೇ ಪ್ರೋಗ್ರಾಮ್ ರಿಲೀಸ್ ಆದ್ರೂ, ಫಾರ್ ಎಕ್ಸಾಂಪಲ್ ಎಸೆನ್ಷಿಯಲ್ ಆಯಿಲ್, ಪ್ಲಾಂಟ್ ಬೇಸ್ಡ್ ಆಯಿಲ್ ಅಂತ ಹೇಳಿ ರೀಸೆಂಟ್ ಆಗಿ ಯಾವುದೇ ಪ್ರೋಗ್ರಾಮ್ ರಿಲೀಸ್ ಆದ್ರೂ ನಿಮಗೆ ಕಂಪ್ಲೀಟ್ ಲೈಫ್ ಟೈಮ್ ಅಲ್ಲಿ ಫ್ರೀ ಆಗಿರುತ್ತೆ. ಮತ್ತೆ ನಿಮ್ಗೆ ಅದು ಅಬ್ಸಿಡಿಯನ್ ಕ್ಲಬ್ ಮೆಂಬರ್ಶಿಪ್ ಅಲ್ಲಿ VIP ಕ್ಲಬ್ ಮೆಂಬರ್ಶಿಪ್ ಅಲ್ಲಿ ಬರ್ತೀರಾ. ಇದು ಫ್ಯಾಮಿಲಿ ಪ್ಯಾಕ್ ಅಲ್ಲಿ ಬರುತ್ತೆ. ಅದ್ರ ಪ್ರೈಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೋರ್ ದೆನ್ 15 lakhs ಆಗುತ್ತೆ. 7,65,000ಗೆ ನಿಮ್ಗೆ 2 ಮ್ಯಾಗಿಲಿ ಪ್ರೊಫೆಷನಲ್ and 2 ಹೀಲಿ ಪ್ರೊಫೆಷನಲ್ and 3 ಕಾಯಿಲ್. ವಿತ್ ದಟ್ ಯು ವಿಲ್ ಗೆಟ್ ಅಬ್ಸಿಡಿಯನ್ ಮಾಡೆಲ್. 3,95,000 ಅಬ್ಸಿಡಿಯನ್ ಮಾಡೆಲ್ ಫ್ರೀ ಇದೆ. ಪ್ರೈಸ್ ಬಗ್ಗೆ ಆಗ್ಲಿ, ಪ್ರೋಗ್ರಾಮ್ಸ್ ಬಗ್ಗೆ ಆಗ್ಲಿ, ಟೆಸ್ಟಿಮೋನಿ ಆಗ್ಲಿ, ಏನೇ ರೀತಿಯಾದ ಡೌಟ್ ಇದ್ರೂನು ಹಾಗೆ ಇರ್ಬೇಡ್ರಿ. ಯಾರು ನಿಮ್ಮನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಕರೆದಿದಾರೋ ಅವ್ರಿಗೆ ಕೇಳಿ ಕಂಪ್ಲೀಟ್ ವಿಷಯ ತಿಳ್ಕೊಳ್ಳಿ. ಇನ್ನೊಂದೇನು ಅಂದ್ರೆ ನಿಮ್ಗೆ ಪರ್ಸನಲ್ ಆಗಿ ಆರಾ ಅನಾಲಿಸಿಸ್, ಪರ್ಸನಲ್ ಆಗಿ ಬಾಡಿ ಮೈಂಡ್ ಸೋಲ್ ಅನಾಲಿಸಿಸ್ ಬೇಕು ಅಂದ್ರೆ ಅವ್ರನ್ನ ಕನೆಕ್ಟ್ ಮಾಡಿ, ಅವ್ರ ಹತ್ರ ಕಂಪ್ಲೀಟ್ ರಿಪೋರ್ಟ್ ತಗೊಳ್ಳಿ, ತಿಳ್ಕೊಳ್ಳಿ. ಆಮೇಲೆ ಇಟ್ ಈಸ್ ಎ ಲೈಫ್. ನಾವು ಎಷ್ಟೊಂದು ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್, ಈವನ್ ಇನ್ಶೂರೆನ್ಸ್ ಎಲ್ಲ ತಗೋತೀವಿ, ಅಲ್ಲಿ ಲೈಫ್ ಅಶೂರೆನ್ಸ್ ಇರಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ನಿಮ್ಗೆ ಪಾರ್ಟ್ನರ್ ಆಗಿರುತ್ತೆ. ಮುಂದೆ ಯಾವುದೇ ರೀತಿಯಾದಂತ ಕ್ರಾನಿಕ್ ನೀವು ಇದಕ್ಕೆ ಒಳಗಾಗ್ದೇನೆ ಈಗ್ಲೇ ನೀವು ನಿಮ್ಮ ಹೆಲ್ತ್ ಅನ್ನ ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಲೈಫ್ ಪಾರ್ಟ್ನರ್ ಆಗಿರುತ್ತೆ. ಇದು ಬರೀ ಸಿಕ್ ಪೀಪಲ್ಗೆ ಅಷ್ಟೇ ಅಲ್ಲ, ಹೆಲ್ದಿ ಪೀಪಲ್ ತುಂಬಾ ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರೆ ನಾವು ಎಷ್ಟೋ ರೀತಿಯಾದಂತ ಬದಲಾವಣೆನ ನಮ್ ಲೈಫ್ ಅಲ್ಲಿ ಕಾಣ್ಕೋಬಹುದು. ಸೊ ಇದು ನನ್ನ ಕಂಪ್ಲೀಟ್ ಪ್ರೆಸೆಂಟೇಶನ್. ಇವಾಗ ಯಾರದೇ ಏನೇ ರೀತಿಯಾದಂತ ಕ್ವಶನ್ಸ್ ಇದ್ರು ದಯವಿಟ್ಟು ಕೇಳಿ. ಯಾಕೆಂದ್ರೆ ಇದರಿಂದ ನಿಮ್ಮ ಲೈಫ್ ಸೇವಿಂಗ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ನೀವು ತಿಳ್ಕೊಳ್ಬೇಕಾಗಿರೋದು. ನೆಕ್ಸ್ಟ್ ಮಂತ್ ಅಲ್ಲಿ ಪ್ರೈಸಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಲೀಡರ್ಸ್ಗಳು. ಆದಷ್ಟು ಈ ಮಂತ್ ಅಲ್ಲೇ ನೀವು ಬುಕ್ ಮಾಡ್ಕೊಂಡ್ರೆ ನೀವು ಈ ಏನ್ ಆಫರ್ ಇದೆಯಲ್ಲ ಅದನ್ನ ನೀವು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ಕ್ವಶನ್ಸ್ ಯಾರಿಗಾದ್ರೂ ಏನಿದೆ? You can raise your hand. I will unmute you. ಹಾ ಮಮತಾ ಅವರೇ. Yes, madam. Nice presentation. Okay. ವಿಡಿಯೋದಲ್ಲಿ ಬನ್ನಿ, ನೋಡ್ತೀವಿ ನಾವು ನಿಮ್ನ. Okay. ಇದು ಮ್ಯಾಗ್ ಹಿಲಿ ಆಫ್ಟರ್ ಕ್ಲಾಸಿಕ್ ಪ್ರೋಗ್ರಾಮ್ ಮಾತ್ರ ಅಂದ್ರಲ್ಲ, ಅದರ ಬೇರೆ ಪ್ರೋಗ್ರಾಮ್ ಸಿಗೋದಿಲ್ವಾ ಆಫ್ಟರ್ 3 months ಆದ್ಮೇಲೆ ಮ್ಯಾಗ್ ಈಗ ನಿಮ್ಮ ಹಿಲಿನಲ್ಲಿ? ಹತ್ರ ಪ್ರೊಫೆಷನಲ್ ಮಾಡೆಲ್ ಇದ್ರೆ, ಅಂದ್ರೆ ಈಗ 3,82,000 ಪ್ಯಾಕೇಜ್ ಆದ್ರೆ ಅದು ಲೈಫ್ ಟೈಮ್ ಇರುತ್ತೆ. Okay. 2,42,000 ತಗೊಂಡ್ರೆ 3 months ಮಾತ್ರ ಪ್ರೊಫೆಷನಲ್ ಆಗಿರುತ್ತೆ. ಆಫ್ಟರ್ 3 months ಏನಾಗುತ್ತೆ, ಕ್ಲಾಸಿಕ್ ಮಾತ್ರ ಇರುತ್ತೆ. ಇವಾಗ ನಾವ್ ಯಾವ ಮಾಡೆಲ್ ತಗೊಂಡಿರೋದು ಹಾಗಾದ್ರೆ? ನಂದು 3,82,000.
ಹೌದಾ? ಓಕೆ. ಇವಾಗ ನನ್ಗೆ ಒಂದು ಡೌಟ್ ಅಂದ್ರೆ ನಾನು ಹಾಲಿ ಇಲ್ಲಿ ಪ್ರೋಗ್ರಾಮ್ ಮಾಡ್ಕೊಂಡಿರ್ತೀನಲ್ವಾ, ಹೇರು ಏನೋ ನಿಮ್ದು ಇದು. ಈಲಿ ಆಲ್ರೆಡಿ ಇದೆಯಲ್ಲ ನಿಮ್ದು ಈಲಿ ಯೂಸೇಜ್ ಬಗ್ಗೆ ಏನಾದ್ರೂ ಇತ್ತು ಅಂದ್ರೆ ನನ್ ಜೊತೆ ಕನೆಕ್ಟ್ ಮಾಡಿ, ನಾನು ಡೈರೆಕ್ಟ್ ಆಗಿ ಮಾತಾಡ್ತೀನಿ ನಿಮ್ಗೆ. ಓಕೆ, ಡನ್. ಅದ್ರದ್ದೇ ಕೇಳ್ಬೇಕು. ಇದು ನೀವು ಯಾರು ಈ ಹೀಲಿನ ತಗೋಬೇಕು ಅಂತ ಇದಾರಲ್ಲ, ಸೊ ಹೌದಾ? ಅವರಿಗೆ ಓಪನ್ ಆಗಿರೋದು ಕ್ವಶನ್. ಹ್ಮ್. ಎಲ್ಲರಿಗೂ ಅರ್ಥ ಆಗೋ ತರ ಕ್ಲಿಯರ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ರೇವತಿ ಅವರೇ. ಬನ್ನಿ ವಿಡಿಯೋದಲ್ಲಿ ಬಂದು ಮಾತಾಡಿ, ನಮಗೂ ಖುಷಿ ಆಗುತ್ತೆ. ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀನಿ. ರತ್ನಾವತಿ ನಾಯಕ್. ಓಕೆ, ಅನ್ಮ್ಯೂಟ್. ಓಕೆ, ರಾಮ್ ಅವರೇ. ಹಾ, ಮೇಡಮ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದೀರಾ. ಓಕೆ. ಇಮಿಡಿಯೇಟ್ ತಗೋಬೇಕು ಅನ್ನೋ ತರ ಉತ್ಸಾಹ ಬಂದಿದೆ. ಎಷ್ಟೆಷ್ಟು ಇದ್ರಲ್ಲಿ ನಾವು ಮನೆಯಲ್ಲೇ ಕುತ್ಕೊಂಡು ಎಲ್ಲ ಮಾಡ್ಕೋಬಹುದು ಅಂತ ಹೇಮಲತಾ ಮೇಡಮ್ ಆಲ್ರೆಡಿ ನನ್ಗೆಲ್ಲ ಹೇಳಿದ್ರು ಸಹ. ನಿಮ್ಮಿಂದ ಕೇಳಿದ್ದು ತುಂಬಾ ಸಂತೋಷ ಆಯ್ತು. ಓಕೆ. ಹೆಲ್ಪ್ಫುಲ್ ಆಗಿದೆ ಅನಿಸ್ತಾ ಇದೆ. ಹ್ಮ್. ಇದು ರೆಕಾರ್ಡಿಂಗ್ ಬೇಕು ಮೇಡಮ್, ಇವಾಗ ನೀವು ಮಾಡಿರೋದು. ಆಯ್ತು, ನೀವೆಲ್ಲ ಇವಾಗ ನಿಮ್ಗೆ ಯಾರು ಯಾಕೆಂದ್ರೆ ಇನ್ವೈಟ್ ಮಾಡಿದಾರಲ್ಲ ಅವ್ರಿಗೆ ಕೇಳಿ ಕೊಡ್ತಾರೆ. ಯಾಕಂದ್ರೆ ನಾವು ಎಷ್ಟೇ ಹೆಂಗಸರು ಇದ್ರು ಗಂಡಸರಿಗೆ ಅದ್ ಗೊತ್ತಾದ್ರೆ ಹ್ಮ್. ಇಮಿಡಿಯೇಟ್ ಅವರು ತಗೊಳ್ಳೋದಕ್ಕೆ ಸುಲಭ ಆಗುತ್ತೆ. ನಮ್ ಹೌದೌದು. ಬಾಯಲ್ಲಿ ಬರೋಕ್ಕಿಂತ ನಿಮ್ ಬಾಯಲ್ಲಿ ಬಂದಿರೋದನ್ನ ಕೇಳಿದಾಗ ಹ್ಮ್. ಅವರು ಬೇಗ ಅದಕ್ಕೆ ತಗೊಳ್ಳೋದಕ್ಕೆ ಇದ್ ಮಾಡ್ತಾರೆ ಅಂತ ಅದೊಂದು ರಿಕ್ವೆಸ್ಟ್ ಮೇಡಮ್. ಆಯ್ತಾಯ್ತು. ಓಕೆ. ತುಂಬಾ ಚೆನ್ನಾಗಿ ಕೊಟ್ರಿ ಎಕ್ಸ್ಪ್ಲನೇಷನ್. ಓಕೆ. ಒಂದು ನಿಮಿಷ ಈ ಕಡೆ ಆ ಕಡೆನೂ ನಮ್ಗೆ ಮನ್ಸು ಕೊಡಕ್ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕ್ಲಿಯರ್ ಆಗಿತ್ತು ಮೇಡಮ್. ಓಕೆ. ಓಕೆ, ಧನ್ಯವಾದಗಳು. ನಿಮಗೆ ಅರ್ಥ ಆಗಿ ನೀವ್ ಇದನ್ನ ಯೂಸ್ ಮಾಡ್ಕೊಂಡು ನಿಮ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆದ್ರೆ ನಮ್ಗೆ ಅದೇ ಒಂದು ಬ್ಲೆಸ್ಸಿಂಗ್. ಹೌದೌದು ಮೇಡಮ್, ಖಂಡಿತ. ತುಂಬಾ ಬ್ಲೆಸ್ಸಿಂಗ್ ನಮ್ಗೆ ಅದು. ಹೌದು, ಖಂಡಿತ ಮೇಡಮ್. ಅದು ದುಡ್ಡು ಹಾಕಿರೋದ್ ಕ್ವಶನ್ ಅಲ್ಲ, ಇದ್ರಲ್ಲಿ ಅಷ್ಟು ಎಲ್ಲಾದ್ರಲ್ಲೂ ನಾವ್ ಇಂಪ್ರೂವ್ ಮಾಡ್ಕೋಬಹುದು. ಅದು ಇರೋದ್ರಿಂದ ತಗೊಂಡಿದ್ದೇನ್ ವೇಸ್ಟ್ ಆಗಲ್ಲ ಅನ್ಸುತ್ತೆ ನನ್ಗೆ ಅದನ್ನ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿದಾಗ. ಮೇಡಮ್, ನೀವು ಪ್ರತಿ ಒಂದು ಪ್ರೋಗ್ರಾಮ್ಗೂ ಸಹ 1,500 2,000 ಲೆಕ್ಕ ಹಾಕಿದ್ರು ಎಷ್ಟು ಪ್ರೋಗ್ರಾಮ್ ಇದೆ ಇದರಲ್ಲಿ? ಮೋರ್ ದೆನ್ 300 ಪ್ರೋಗ್ರಾಮು. ಮತ್ತೆ ಲೈಫ್ ಟೈಮಿಗಿದೆ. ಎಲ್ಲರೂ, ನೀವು, ನಿಮ್ಮ ಹಸ್ಬೆಂಡು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಯೂಸ್ ಮಾಡ್ಬೋದು. ಅದೇ ಮನೇಲಿರೋರೆಲ್ಲರೂ ಹಾ, ಮಾಡ್ಬೋದು. ಒಂದು ಡಿವೈಸ್ ಫುಲ್ ವಂಶನೇ ಸೇವ್ ಮಾಡುತ್ತೆ. ಹೌದೌದು. ಅದು ಏನು ನಮ್ಗೆ ಟೆನ್ಷನ್ ಇಲ್ದೆ ಆರಾಮಾಗಿ ಮನೇಲಿ ಮಾಡ್ಕೋಬೇಕಲ್ಲ, ಅದು ಮೈನ್ ಇರೋದು. ಆರಾಮಾಗಿ ಥ್ಯಾಂಕ್ ಯು. ಮನೇಲಿ ಮಾಡ್ಕೋಬಹುದು, ನಿಮ್ ಟೈಮ್ ಸೇವ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಹೌದೌದು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬೇಗ ಆರ್ಡರ್ ಮಾಡಿ, ಹೀಲಿ ಬೇಗ ತಗೊಳ್ಳಿ. ಮತ್ತೆ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ? ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಇಲ್ಲಿ ಕೇಳಕ್ ಆಗ್ಲಿಲ್ಲ ಅಂದ್ರೂ ನೀವು ಇನ್ವೈಟ್ ಮಾಡಿರೋರ್ಗೆ ನೀವು ಯಾವುದೇ ರೀತಿಯಾದ ಕ್ವಶನ್ಸ್, ಟೆಸ್ಟಿಮೋನಿಯಲ್ಸ್ ಆಗ್ಲಿ, ಒಂದು ಅನಾಲಿಸಿಸ್ ಆಗಿ ತಗೊಳ್ಳಿ. ಉಮಾ ಅವರು, ಡಾಕ್ಟರ್ ಉಮಾ ಅವರು. ಓಕೆ, ವಿಡಿಯೋ ಆನ್ ಮಾಡ್ಲಾ? ಹಾ, ಆನ್ ಮಾಡಿ ಉಮಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಉಮಾ ಅವರೇ. ಆಗಿತ್ತು ಕ್ಲಾಸ್ ಎಲ್ಲ. ಹೇಮಲತಾ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಇದ್ರ ಬಗ್ಗೆ. ನನ್ಗೆ ಅಂದ್ರೆ ನಾನು ಸ್ವಲ್ಪ ಇಲ್ಲಿ ಬೇರೆ ಕ್ಲಾಸ್ ಅಲ್ಲಿ ಇರೋದಕ್ಕೆ ನಾನು ಜಾಯಿನ್ ಆದಾಗ ಆದ್ರೆ ನೀವು ಆಗ್ಲೇ ಎಕ್ಸ್ಪ್ಲನೇಷನ್ ಶುರು ಮಾಡಿದ್ರಿ. ಇದು ಇನ್ಸ್ಟ್ರೂಮೆಂಟ್ಸ್ ನನಗೆ ಅದು ಸೈಜ್ ಒಂದು, ಆಮೇಲೆ ಅದು ಕನೆಕ್ಟಿವಿಟಿ ಏನ್ ಸೈಜ್ ಇರುತ್ತೆ ಅದನ್ನು ನೋಡ್ಕೋಬೇಕು. ಆಮೇಲೆ ಇದು ಲೈಫ್ ಟೈಮ್ ಅಂತ ಹೇಳಿದ್ರಿ ಇದ್ರದ್ದು. ಯಾಕೆಂದ್ರೆ ಈಗ ನಮ್ದು ಐಫೋನ್ ವೈಬ್ರೇಷನ್ಸ್, ರೇಡಿಯೇಷನ್ಸೇ ನಮಗೆ ಹೆಲ್ತ್ಗೆ ಎಫೆಕ್ಟ್ ಅಂದಾಗ ಈ ಇನ್ಸ್ಟ್ರೂಮೆಂಟ್ಸೇ ಏನ್ ಎಫೆಕ್ಟ್ ಆಗಬಹುದು? ಇದು ಮತ್ತೆ ಏನಾರ ಅಪ್ಗ್ರೇಡೇಷನ್ ಏನಾರ ಮಾಡ್ಕೋಬೇಕಾ ಇದ್ರದ್ದು ಪ್ರೋಗ್ರಾಮ್ಸ್, ಅಥವಾ ಒಂದ್ಸಲಿ ಇನ್ಸ್ಟಾಲ್ ಆದ್ರೆ ಅದೇ ಸೇಮ್ ಮೇಂಟೈನ್ ಆಗುತ್ತಾ? ತುಂಬಾ ಒಳ್ಳೆ ಕ್ವಶನ್ ಕೇಳಿದೀರಾ. ತುಂಬಾ ಇದ್ರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಡೀಪ್ ಆಗಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದೀರಾ ಅಂತ. ನೀವು ಕ್ವಶನ್ ಕೇಳೋದ್ರಲ್ಲೇ ಹೌದು, ನಾವು ಎಷ್ಟೊಂದು ಫೋನ್ ಯೂಸ್ ಮಾಡ್ತೀವಿ, ರೇಡಿಯೇಷನ್ಸ್ ಎಲ್ಲ ಇರುತ್ತೆ.
ಬಟ್ ಈ ಡಿವೈಸು ಜಸ್ಟ್ ಬ್ಲೂಟೂತ್ ಇಂದ ಮಾತ್ರ ನಮಗೆ ಕನೆಕ್ಟ್ ಆಗೋದು. ಅಂದ್ರೆ ನಿಮ್ಗೆ ರೇಡಿಯೇಷನ್ ಎಫೆಕ್ಟ್ಸ್ ಸಹ ಏನ್ ಮಾಡುತ್ತೆ, ಇದು ಪ್ರೊಟೆಕ್ಟ್ ಮಾಡುತ್ತೆ. ಇದರಲ್ಲಿ ಎಲೆಕ್ಟ್ರೋ ಸೆನ್ಸಿಟಿವಿಟಿ ಅನ್ನೋ ಒಂದು ಪ್ರೋಗ್ರಾಮ್ ಇದೆ. ನೀವ್ ಯಾವ್ದೇ ಇವನ್ ಮೊಬೈಲ್ ಆಗ್ಲಿ ಅಥವಾ ವೈಫೈ ಈ ತರದ್ದೆಲ್ಲ ಗ್ಯಾಡ್ಜೆಟ್ ಯೂಸ್ ಮಾಡ್ತಿರಲ್ಲ, ಅದರಿಂದನೂ ಸಹ ನಮ್ಗೆ ಪ್ರೊಟೆಕ್ಷನ್. ನೀವು ಅನಾಲಿಸಿಸ್ ಮಾಡಿದಾಗ ಹೀಲಿನೇ ಹೇಳುತ್ತೆ ನಿಮಗೆ ಈಗ ಎಲೆಕ್ಟ್ರೋ ಏನೋ ಪ್ರೊಟೆಕ್ಷನ್ ಬೇಕು, ರೇಡಿಯೇಷನ್ ಪ್ರೊಟೆಕ್ಷನ್ ಬೇಕು ಅಂತ. ಜಸ್ಟ್ ಈ ಡಿವೈಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತ ಏನೋ ರೇಡಿಯೇಷನ್ ಎಫೆಕ್ಟ್ ಆಗಲ್ಲ. ಇದು ಯಾಕೆ ಅಂದ್ರೆ ಜಸ್ಟ್ ಬ್ಲೂಟೂತ್ ಇಂದ ಮಾತ್ರ ನಿಮ್ಗೆ ಫೋನ್ ಕನೆಕ್ಷನ್. ಫೋನ್ ಒಂದು ಆಪರೇಟಿಂಗ್ ಸಿಸ್ಟಮ್ ಮಾತ್ರ. ಒಂದು ಸಲ ಪ್ರೋಗ್ರಾಮ್ ನಮ್ಮ ಹೀಲಿ ಡಿವೈಸ್ಗೆ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಫೋನಿಗೂ ನೀವು ಏನು ಇಂಟರ್ನೆಟ್ಗೂ ಸಂಬಂಧನೇ ಇರೋದಿಲ್ಲ. ಇನ್ಸ್ಟ್ರೂಮೆಂಟ್ಸ್ ತೋರಿಸ್ತೀರಾ ಮೇಡಮ್ ಅದು? ನೋಡಿ. ಇದು ಇದೇ ಮೇನ್ ಇನ್ಸ್ಟ್ರೂಮೆಂಟ್. ಹೀಲಿ ಪ್ರೊಫೆಷನಲ್ ಇದು. ಇನ್ನೊಂದು ಒಬ್ಸಿಡಿಯನ್ ಅಂತ ಬರುತ್ತೆ, ಬ್ಲಾಕ್ ಕಲರ್ ಇರುತ್ತೆ ಅದು. ಓಕೆ, ದೆನ್ ಅದು ರೌಂಡ್ ಮ್ಯಾಗ್ ಹೀಲಿ ಇದು ಮ್ಯಾಗಿಲಿ, ಇದು ಫಾರ್ ಅಟ್ಮಾಸ್ಫಿಯರ್. ಓಕೆ, ಇದು ಬ್ಲೂಟೂತ್ ಅಂದ್ರೆ ಇದು ಎಂತ ಮಾಮೂಲಿ ಮೊಬೈಲ್ ಬ್ಲೂಟೂತ್ ಅಥವಾ ಮೊಬೈಲ್ ಬ್ಲೂಟೂತ್. ಓಕೆ, ಕಿವಿಗೆ ಹಾಕ್ಬೇಕದು ಅಥವಾ ಏನು ನಾವು ಬಾಡಿ? ಅದ್ರಲ್ಲಿ ಡಿಫ್ರೆಂಟ್ ಪ್ರೋಗ್ರಾಮ್ಗೆ ಆಕ್ಸೆಸರೀಸ್ ಕೊಟ್ಟಿರ್ತಾರೆ. ನೀವ್ ಯಾವ್ದೇ ಪ್ರೋಗ್ರಾಮ್ ಕ್ಲಿಕ್ ಮಾಡಿದ್ರು ಅದನ್ನ ಹೇಗ್ ತಗೊಳ್ಳೋದು ಅಂತ ಅದರಲ್ಲೇ ಎಲ್ಲ ಸೊಲ್ಯೂಷನ್ ಇರುತ್ತೆ. ಓಕೆ, ಇದು ಒಂದು ಮಿಷಿನ್ ಎಷ್ಟು ಪರ್ಸನ್ಸ್ಗೆ ನಾವು ಯೂಸ್ ಮಾಡ್ಬೋದು? ನೀವ್ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರೋ ಎಲ್ಲರೂ ಈಗ ಪ್ರತಿಯೊಬ್ರು ಮೊಬೈಲ್ ಅಲ್ಲೂ ಅವರು ಆಪ್ ಡೌನ್ಲೋಡ್ ಮಾಡ್ಕೋಬಹುದು. ಒಂದು ಸಲ ಒಬ್ರಿಗೆ ಒಂದೇ ಸಲ ಯೂಸ್ ಮಾಡ್ಕೊಳ್ತಾರೆ. ಅವ್ರದ್ದಾದ್ಮೇಲೆ ನೆಕ್ಸ್ಟ್ ಎಷ್ಟು ಜನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಮತ್ತೆ ಮಿಷಿನ್ ಅಪ್ಗ್ರೇಡೇಷನ್ ಅಥವಾ ಎಕ್ಸ್ಟ್ರಾ ಪ್ರೋಗ್ರಾಮ್ ಇನ್ಸ್ಟಾಲ್ ಮಾಡಬೇಕು ಟಾಪ್ ಅಂದ್ರೆ? ಮಾಡೆಲ್ 3,95,000 ಏನಿದೆಯಲ್ಲ ಹೀಲಿ ಅಬ್ಸಿಡಿಯನ್, ಅದ್ ತಗೊಂಡ್ರೆ ಅಂದ್ರೆ ಲೈಫ್ ಟೈಮ್ ನಿಮ್ಗೆ ಏನು ₹1 ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ. ಯಾವುದೇ ಹೊಸ ಪ್ರೋಗ್ರಾಮ್ ಬಂದ್ರು ಫ್ರೀ. ಇದು ಹೀಲಿ ಪ್ರೊಫೆಷನಲ್ ಏನು 2,29,000 ಪ್ರೋಗ್ರಾಮ್ಸ್ ಇದೆಯೋ ಅದ್ರ ಲೈಫ್ ಟೈಮ್ ಪೂರ್ತಿ ಮತ್ತೆ ಯಾವುದೇ ರೀತಿಯಾದಂತ ಅಪ್ಗ್ರೇಡೇಷನ್ ಅದು ಇದು ಏನು ಇರಲ್ಲ. ಈಗ ರೆಸೊನೆನ್ಸ್ ತಗೊಂಡ್ರೆ ರೆಸೊನೆನ್ಸ್ ಅಲ್ಲಿ ಬರೀ 98 ಪ್ರೋಗ್ರಾಮ್ಸ್ ಇರುತ್ತೆ. ಸೇಮ್ ಡಿವೈಸ್ ಸೇಮ್ ಆಕ್ಸೆಸರೀಸ್ ಇರುತ್ತೆ. ಇದಕ್ಕೆ ನಿಮಗೆ ಬರೀ ಪ್ರೋಗ್ರಾಮ್ಸ್ ಅಪ್ಡೇಟ್ ನೀವು ಮಾಡ್ಕೋಬಹುದು. ಆಟೋಮೆಟಿಕ್ ಆಗುತ್ತಾ ಅಥವಾ ನಾವೇ? ನೀವು ಅದಕ್ಕೆ ಕಂಪನಿ ಒಂದೊಂದ್ಸಲ ಆಫರ್ಸ್ ಬಿಡ್ತಾ ಇರುತ್ತೆ, ಅದ್ ನೋಡ್ಕೊಂಡು ನೀವು ಅಪ್ಗ್ರೇಡ್ ಮಾಡ್ಕೋಬೇಕು. ಅದಕ್ಕೆ ಚಾರ್ಜಸ್ ಇರುತ್ತೆ. ಓಕೆ, ಲೋಯರ್ ಮಾಡೆಲ್ ತಗೊಂಡ್ರೆ ಮಾತ್ರ ಅಪ್ಗ್ರೇಡ್ ಮಾಡ್ಕೋಬೇಕು. ಟಾಪ್ ಮಾಡೆಲ್ ತಗೊಂಡ್ರೆ ಲೈಫ್ ಟೈಮ್. ಲೋಯರ್ ಮಾಡಿ ತಗೊಂಡ್ರು ನಾವೆಲ್ಲಾ ಪ್ರೋಗ್ರಾಮ್ಸ್ ಅಪ್ಡೇಟ್ ಮಾಡ್ಬೋದಾ? ಎಲ್ಲಾ ಪ್ರೋಗ್ರಾಮ್ಸ್ ಅಪ್ಡೇಟ್ ಮಾಡ್ಕೋಬಹುದು. ಸೊ ಅದೇ ಈಚ್ ಪ್ರೋಗ್ರಾಮ್ಸ್ಗೂ ಚಾರ್ಜಸ್ ಡಿಫ್ರೆಂಟ್ ಇರುತ್ತೆ. ಅದರಲ್ಲಿ ಈಗ ಒಂದು ಸಲ ಅಪ್ಗ್ರೇಡೇಷನ್ ಆಫರ್ ಅಂತಾನೆ ಬಿಟ್ಟಿರ್ತಾರೆ. ಅವಾಗ ಅದೇನ್ ಪ್ರೈಸ್ ಇರುತ್ತೋ ಅದನ್ನ ನೋಡಿ ತಗೋಬೇಕು ನೀವು. ಅವಾಗ ನಿಮ್ಗೆ ಏನಿರುತ್ತೆ 30%, 40% ಏನ್ ಡಿಸ್ಕೌಂಟ್ ಇದೆಯಲ್ಲ ಈಗ ಅದು ಸಿಗಲ್ಲ. ಇನ್ಸ್ಟ್ರೂಮೆಂಟ್ಸ್ ಲೈಫ್ ಅದೇನು ಹಾಳಾಗೋದು? ಮೇಡಮ್, ಜರ್ಮನ್ ಪ್ರಾಡಕ್ಟ್ ಇದು. ನೀವು ಯಾವ್ದೇ ಜರ್ಮನ್ ಪ್ರಾಡಕ್ಟ್ ನೋಡಿ ಹೈ ಕ್ವಾಲಿಟಿ ಇರುತ್ತೆ. ಇದ್ರಲ್ಲಿ ಏನು ಇರಲ್ಲ. ನಾನು 2.5 years ಇಂದ ಯೂಸ್ ಮಾಡ್ತಾ ಇದ್ದೀನಿ ಡಿವೈಸ್. ಏನು ಪ್ರಾಬ್ಲಮ್ ಬರಲ್ಲ. ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ರಿಪೇರ್ ಮಾಡಿಸ್ಕೋಬಹುದು. ಅದಕ್ಕೆಲ್ಲ ಮಿನಿಮಮ್ ಚಾರ್ಜಸ್ ಇರುತ್ತೆ. ಅದನ್ನ ರಿಪೇರ್ ಮಾಡಿಸ್ಕೋಬಹುದು. ಡಿವೈಸ್ ಕಳೆದೋಯ್ತು ಅಥವಾ ಏನೋ ತುಂಬಾ ಮಿಸ್ ಆಯ್ತು ಅಂದ್ರೆ ಡಿವೈಸ್ ಕಾಸ್ಟ್ ₹35,000 ಇರುತ್ತೆ. ಸೊ ಅದನ್ನ ನೀವು ಆಫ್ಟರ್ 2 years ನೀವು ಏನಾರು ಆಯ್ತು ಅಂದ್ರೆ ಅದನ್ನ ಬೇರ್ ಮಾಡಿ ತಗೋಬೇಕಾಗತ್ತೆ. ಸಾಫ್ಟ್ವೇರ್ ನಿಮಗೆ ಲೈಫ್ ಟೈಮ್ ನಿಮ್ಮ ಕ್ರೆಡೆನ್ಶಿಯಲ್ ಅಲ್ಲೇ ಇರುತ್ತೆ. ಓಕೆ, ಅದು ಇನ್ಸ್ಟ್ರೂಮೆಂಟ್ ಸರ್ವಿಸ್ ಅದು ಎಲ್ಲ ಎಲ್ಲಿ ಬ್ಯಾಂಗ್ಳೂರನ್ನ? ಈ ಬ್ಯಾಂಗ್ಳೂರಲ್ಲಿ ಇಂಡಿಯಾ ಹೆಡ್ ಕ್ವಾರ್ಟರ್ ಇದೆ. ಬ್ರಿಗೇಡ್ ರೋಡ್ ಅಲ್ಲಿ ಬ್ರಿಗೇಡ್ ಟವರ್. ಸೊ ಅಲ್ಲಿ ತಗೋಬಹುದು. ನೀವು ಅವರು ಯಾರು ಇನ್ವೈಟ್ ಮಾಡಿದಾರೆ ಅವ್ರಿಗೆ ಕನೆಕ್ಟ್ ಮಾಡಿ, ಅವ್ರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ ನಿಮ್ಗೆ. ಓಕೆ ಮೇಡಮ್, ಓಕೆ. ಸೊ ತುಂಬಾ ಚೆನ್ನಾಗಿತ್ತು ಎಲ್ಲಾ ಮಾಡಿದ್ದು. ಬ್ಯಾಂಗ್ಳೂರ್ ಬಿಟ್ರೆ ಬೇರೆ ಕಡೆ ಎಲ್ಲಾರ ಇದೆಯಾ ಮೇಡಮ್ ಅದು ಸೆಂಟರ್ಸ್ ಆತರ ಉಪಯೋಗಿಸ್ತಾ ಇರೋದು? ಇಲ್ಲ, ನಮಗೆ ಗುಡ್ ಪಾರ್ಟ್ ಅಂದ್ರೆ ಬೆಂಗಳೂರಲ್ಲೇ ನಮ್ಗೆಲ್ಲ ಇದೆ. ಓಕೆ, ಜಸ್ಟ್ ಎ ಮಿನಿಟ್ ಮೇಡಮ್. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಗಿರಿಸ್ವಾಮಿ, ಓಕೆ. ಐ ಸರ್ಜನ್. ಈಗ ಮೇಲ್ಸ್ ಅಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತಲ್ಲ,
ಈಗ ಫಿಮೇಲ್ಸ್ ಅಲ್ಲಿ ಯೂಟ್ರಸ್ ಓವರೀಸ್ ಪ್ರಾಬ್ಲಮ್ ಇರುತ್ತೆ, ಮೇಲ್ಸ್ ಅಲ್ಲಿ ಪ್ರಾಸ್ಟೇಟ್ ಎಪಿಡಿಮಿಸ್ ಬೇರೆ ಇರುತ್ತೆ. ಅದನ್ನು ಇದ್ರ ಪ್ರೋಗ್ರಾಮ್ ಅಲ್ಲಿ ಮಾಡ್ಕೋಬೋದಾ ಹೌದು ಸರ್, ಮಾಡ್ಕೋಬಹುದು. ಎನರ್ಜಿ ಲೆವೆಲ್ ಅಲ್ಲಿ? ಹೌದು, ಮಾಡ್ಕೋಬಹುದು. ಇದರಲ್ಲಿ ನಿಮಗೆ ಅನಾಲಿಸಿಸ್ ಸಪರೇಟ್ ಮಾಡಿದಾಗ ನಿಮಗೆ ಬೇಕಾಗಿರೋ ಪ್ರೋಗ್ರಾಮ್ಸ್ ಸಜೆಸ್ಟ್ ಮಾಡುತ್ತೆ ಮೇಲ್ಗೆ. ಅವ್ರು ಯಾರ್ಯಾರು ಅನಾಲಿಸಿಸ್ ಮಾಡ್ಕೋತಾರೋ ಅವ್ರಿಗೆ ಬೇಕಾಗಿರೋ ಪ್ರೋಗ್ರಾಮ್ ಸಜೆಸ್ಟ್ ಮಾಡುತ್ತೆ, ಅದ್ರ ಪ್ರಕಾರ ತಗೋತಾ ಹೋಗ್ಬೋದು ನೀವು. ಈಗ ಇನ್ಸ್ಟ್ರೂಮೆಂಟ್ ತಗೊಳ್ಳೋದ್ರೆ ಬೆಂಗಳೂರಿಗೆ ಬಂದು ತಗೋಬೇಕು? ಏನಿಲ್ಲ ಸರ್, ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಬೋದು. ನೀವ್ ಎಲ್ಲಿರೋದು ಇವಾಗ? ಶಿವಮೊಗ್ಗ. ಶಿವಮೊಗ್ಗದಲ್ಲ? ಓಕೆ, ನೀವು ಯಾರು ನಿಮ್ಗೆ ಇನ್ವೈಟ್ ಮಾಡಿದಾರೆ ಅವ್ರು ಕೇಳಿ, ಅವ್ರು ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಅಲ್ಲೇ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಬೋದು. ಇದು ಸರ್ವಿಸ್ ಈಗ ಮೊಬೈಲ್ ಹೆಂಗ್ ಸರ್ವಿಸ್ ಮಾಡ್ತಾರೋ ಆ ತರ ಸರ್ವಿಸ್ ಮಾಡ್ಬೇಕಾ? ಸರ್ವಿಸ್ ಏನಿರಲ್ಲ ಸರ್, ಇದು ಚಾರ್ಜ್ ಮಾಡ್ಕೊಳ್ಳೋದು, ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಒಂದು ಡೈಲಿ ಚಾರ್ಜ್ ಮಾಡ್ಬೇಕು ಮೊಬೈಲ್ ತರ? ಹೌದೌದು. ಅದು ನೀವು ಲೋವರ್ ಮಾಡಲ್, ಮೀಡಿಯಂ, ಹೈಯರ್ 3 ಮಾಡಲ್ ಹೇಳಿದ್ರಲ್ಲ. ಹಾ, ಸೊ ಲೋವರ್ ಮಾಡಲ್ ಅಲ್ಲಿ ಅದನ್ನ ಆಟೋಮೆಟಿಕ್ ಚಾರ್ಜ್ ಕೊಟ್ಟು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅದು ಲೈಫ್ ಟೈಮ್ ಅದೇ ತರ ಬರುತ್ತೆ. ಹೌದೌದು. ಆಲ್ವೇಸ್ ಅಪ್ಗ್ರೇಡಬಲ್. ಹೌದು ಸರ್. ಓಕೆ. ಹ್ಮ್. ಇನ್ಸ್ಟ್ರೂಮೆಂಟ್ ಅದೇನು ಕ್ಯಾರಿ ಮಾಡ್ಬೇಕಾ? ಹೌದು ಸರ್, ನಿಮ್ಗೆ ಬೇಕು ಅಂದ್ರೆ ನಿಮ್ಗೆ ಇನ್ಸ್ಟ್ರೂಮೆಂಟ್ ಕ್ಯಾರಿ ಮಾಡ್ಬೇಕು ನೀವು ಫಿಸಿಕಲ್ ಹೀಲಿಂಗ್ ಮಾಡ್ಕೊಳ್ಳುವಾಗ. ಅಲ್ಲ, ಬೇರೆಯವರಿಗೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡುವಾಗ ಅವರೆಲ್ಲೋ ಇರ್ತಾರೆ, ನಮ್ಮ ಫ್ಯಾಮಿಲಿ ಅವ್ರದ್ದು ಮೆಂಬರ್ಸ್. ಪ್ರಾಣ ಎನರ್ಜಿ ಕ್ಯಾಪ್ಚರ್ ಮಾಡ್ಕೊಂಡು ಹೀಲಿಂಗ್ ಮಾಡ್ಬೋದು. ಅಂದ್ರೆ ಆರಾ ಕ್ಯಾಪ್ಚರ್ ಅಥವಾ ಹಾ, ಫೋಟೋಗ್ರಫಿ ಅದರಲ್ಲೇ ಇರುತ್ತೆ. ಹಾ, ಅದು ನೀವು ತೋರಿಸಿದ್ರಲ್ಲ, ಒಂದು ಹೌದೌದು. ಹ್ಮ್, ಫೋಟೋ ಸ್ಕ್ಯಾನ್ ಮಾಡಿದ್ರೆ ಸಾಕು ಹ್ಮ್. ಅಥವಾ ಮುಂಚೆನೆ ಮಾಡಿಡ್ಬೇಕಾ? ನೀವ್ ಯಾವಾಗ ಮಾಡಿದ್ರು ಲೈಫ್ ಟೈಮಿಗೆ ಇರುತ್ತೆ ಸರ್. ಅಲ್ಲ ಮೇಡಮ್, ಇವಾಗ ಈಗ ಇನ್ಸ್ಟ್ರೂಮೆಂಟ್ ನಮ್ಮ ಹತ್ರ ಇರುತ್ತೆ, ನಮ್ಮ ಮಕ್ಕಳು ಎಲ್ಲ ಹೊರಗಡೆ ಇದ್ದಾರೆ, ಹ್ಮ್. ಈಗ ಅವ್ರು ಇಲ್ಲಿ ಇರಲ್ಲ, ಅವ್ರದ್ದು ಯಾವ ತರ ಸ್ಕ್ಯಾನ್ ಮಾಡೋದು? ಆ ತರ ಪ್ರೋಗ್ರಾಮ್? ನೀವು ಅವ್ರ ನಿಮ್ ಮಕ್ಳಾಗಿರೋದ್ರಿಂದ ನಿಮ್ಗೆ ಅವ್ರ ಪರ್ಮಿಷನ್ ಇರುತ್ತೆ. ಸೊ ನೀವು ಅವ್ರ ಫೋಟೋ ತಗೊಂಡು ಮಿರರಿಂಗ್ ಮಾಡೋದ್ರ ಮೂಲಕ ಕ್ಯಾಪ್ಚರ್ ಮಾಡ್ಬೋದು. ಅದನ್ನ ನಿಮ್ಗೆ ಯಾರು ಇನ್ವೈಟ್ ಮಾಡಿದಾರೆ ಅವರು ಗೈಡ್ ಮಾಡ್ತಾರೆ, ಅವ್ರಿಗೆಲ್ಲ ನಾಲೆಡ್ಜ್ ಇರುತ್ತೆ, ಅವರೆಲ್ಲ ಗೈಡ್ ಮಾಡ್ತಾರೆ. ಇವಾಗ ನಾವು ಇನ್ಸ್ಟ್ರೂಮೆಂಟ್ ತಗೊಂಡ್ರೆ ಅದಕ್ಕೆ ನಮಗೆ ಡೈರೆಕ್ಷನ್ಸ್, ಅಡ್ವೈಸ್ ಎಲ್ಲ ಹೆಂಗ್ ಪ್ರೋಗ್ರಾಮ್ ಸೆಟ್ ಮಾಡೋದೆಲ್ಲ ಅದು ಎಕ್ಸ್ಪ್ಲೈನ್ ಮಾಡಿ ಪರ್ಸನಲಿ ಮಾಡ್ತಾರಾ ಅಥವಾ ಸುಮ್ಮನೆ ಪರ್ಸನಲಿ ಮಾಡ್ತಾರೆ ಸರ್. ಅಥವಾ ಮ್ಯಾನ್ಯುಯಲ್ ಇದು ಕೊಟ್ಬಿಟ್ಟು ನೋಡ್ಕೊಳ್ಳಿ ಅಂತಾರ? ಇಲ್ಲ, ಅದು ಮಾಡ್ತಾರೆ ಸರ್, ಅವ್ರು ಕನೆಕ್ಟ್ ಮಾಡಿ ಅವ್ರು ಮಾಡ್ತಾರೆ. ಬೆಂಗಳೂರಲ್ಲಿ ಸೆಂಟರ್ ಇದೆ? ಹೌದೌದು. ಓಕೆ ಮೇಡಮ್, ನಾನು ಹಾಫ್ ನಿಮ್ದು ಮಧ್ಯೆ ಬಂದು ಕೇಳಿದೆ, ಪೂರ್ತಿ ಕೇಳಲಿಲ್ಲ. ಸಾರಿ. ರೆಕಾರ್ಡಿಂಗ್ ಸಿಗುತ್ತೆ, ಕೇಳಿ, ರೆಕಾರ್ಡಿಂಗ್ ಅಲ್ಲಿ ನೋಡ್ಕೋಬಹುದು. ಯೂಟ್ಯೂಬ್ ಅಲ್ಲಿ ನಮಗೆ ಇದ್ರೆ ಅದನ್ನ ನಾನು ನೋಡ್ಕೋಬಹುದು. ಹೌದೌದು ಸರ್. ಸರ್, ನಾನು ಇನ್ನೊಂದು ಸೆಷನ್ ಜಾಯಿನ್ ಆಗ್ಬೇಕು. ಆಯ್ತು, ಆಯ್ತು. ಏನಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ನಿಮ್ಮ ಯಾರು ಇನ್ವೈಟ್ ಮಾಡಿದರೆ ಅವ್ರ ಜೊತೆ ಕ್ಲಾರಿಟಿ ತಗೊಳ್ಳಿ. ವೆಲ್ಕಮ್ ಟು ಇಲಿ ಫ್ಯಾಮಿಲಿ. ಎಲ್ಲಾರ್ಗು ಕಂಗ್ರಾಚುಲೇಷನ್ಸ್, ನಿಮ್ಮ ಲೈಫ್ ಚೇಂಜಿಂಗ್ ಆಕ್ಟಿವಿಟೀಸ್ಗೆ ಇವತ್ತು ನೀವು ಜಾಯಿನ್ ಆಗಿರೋದ್ರಿಂದ. ಬ್ಲೆಸ್ ಯು. ಎಲ್ಲಾರ್ಗು ಒಳ್ಳೆ ಹೆಲ್ತ್, ಅಬಂಡೆನ್ಸ್, ಪ್ರಾಸ್ಪೆರಿಟಿ, ರಿಲೇಶನ್ಶಿಪ್ ಎಲ್ಲ ಚೆನ್ನಾಗಿರ್ಲಿ ಅಂತ ಬ್ಲೆಸ್ ಮಾಡ್ತಾ ನಾನು ಈ ಸೆಷನ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.